ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋನಲ್ಲಿ ನಾವು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಈ ಒಂದು ಸಬ್ಜೆಕ್ಟಿನ ಫುಲ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ವೀಕ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಅದರ ಆನ್ಸರ್ಸ್ನ ಈ ವಿಡಿಯೋನಲ್ಲಿ ಇರುತ್ತೆ. ಸೊ ಈ ಎಲ್ಲ ಕ್ವೆಶನ್ಸ್ ಟೋಟಲ್ 74 ಕ್ವೆಶನ್ಸ್ ಇದೆ ಈ ಒಂದು ವಿಡಿಯೋನಲ್ಲಿ. ಸೊ ಇಷ್ಟು ಕ್ವೆಶನ್ಸ್ ನೀವು ಪ್ರಿಪೇರ್ ಆದರೆ ಕಂಪ್ಲೀಟ್ ಸಿಲೆಬಸ್ ಅಂದರೆ 100 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಆಗ್ತೀರಾ. So if you want to just pass the subject, week 1 ಇಂದ week 5 ವರೆಗೂ ಇರೋ ಕ್ವೆಶನ್ಸ್ನ ಕಂಪ್ಲೀಟಾಗಿ ಒಂದು ಕ್ವೆಶನ್ ಬಿಡ್ದಿರ ನೀವು ಓದ್ಕೊಂಡ್ರೆ ಯು ವಿಲ್ ಕ್ಲಿಯರ್ ದ ಸಬ್ಜೆಕ್ಟ್, ಲೈಕ್ ಯು ವಿಲ್ ಸ್ಕೋರ್ ಅರೌಂಡ್ 60 ಮಾರ್ಕ್ಸ್. ಸೊ ಯಾವುದೇ ಥರದ ತೊಂದರೆ ಇರಲ್ಲ, 60 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಬಂದ್ಬಿಡುತ್ತೆ. ಸೊ ದಟ್ week 1 ಇಂದ week 5 ವರೆಗೂ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಜಸ್ಟ್ ಪಾಸ್ ಆಗಬೇಕು ಅಂದರೆ week 1 ಇಂದ week 5 ವರೆಗೂ ಏನು ಕ್ವೆಶನ್ಸ್ ಇದೆ ಅಷ್ಟು ಕ್ವೆಶನ್ಸ್ ಬಿಡಲಾರ್ದೆ ಹೋದರೆ ಯು ಕ್ಯಾನ್ ಪಾಸ್ ಸಬ್ಜೆಕ್ಟ್. ಸೊ ವಿಲ್ ಗೋ ಇನ್ ದ ವಿಡಿಯೋ. ಸೊ ಮೊದಲನೇದಾಗಿ ವೀಕ್ 1 ಅಲ್ಲಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಆ್ಯಂಡ್ ನಾನ್ ಕ್ರಿಸ್ಟಲೈನ್ ಮೆಟೀರಿಯಲ್. ಸೊ ಎರಡಕ್ಕೂ ಸಿಂಪಲ್ ಆಗಿರುವಂಥ ಒಂದು ಪಾಯಿಂಟ್ಸ್ನ ಈ ವಿಡಿಯೋನಲ್ಲಿ ಇರತ್ತೆ. ಸೊ ದಟ್ ನೀವು ಅದನ್ನು ನೋಡಿಕೊಂಡು ಎನಿ 5 ಪಾಯಿಂಟ್ಸ್ನ ಓದ್ಕೊಳ್ಳಿ. ಡೋಂಟ್ ರೀಡ್ ಆಲ್ ದ ಪಾಯಿಂಟ್ಸ್ ಆರ್ ರೀಡ್ ಓನ್ಲಿ 5 ಪಾಯಿಂಟ್ಸ್ ಅಥವಾ 4 ಪಾಯಿಂಟ್ಸ್ ಮಾತ್ರನೇ ಓದ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಆಟಮ್ಸ್ ಅರೇಂಜ್ ಆಗಿರುತ್ತೆ ರೆಗ್ಯುಲರ್ ಶೇಪಲ್ಲಿ, ಇದರಲ್ಲಿ ಆಟಮ್ಸ್ ಇರ್ರೆಗ್ಯುಲರ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ. ಇದರಲ್ಲಿ ಲಾಂಗ್ ಅರೇಂಜ್ ಆರ್ಡರ್ ಇರುತ್ತೆ, ಇದರಲ್ಲಿ ಶಾರ್ಟ್ ಅರೇಂಜ್ಮೆಂಟ್ ಆರ್ಡರ್ ಇರುತ್ತೆ. ಇದಕ್ಕೆ ಡೆಫಿನೆಟ್ ಶೇಪ್ ಇರುತ್ತೆ, ಇದಕ್ಕೆ ಇಟ್ ಡಸ್ ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್. ಇದು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಇಟ್ ಡಸ್ ನಾಟ್ ಹ್ಯಾವ್ ಎ ಶಾರ್ಟ್ ಮೆಲ್ಟಿಂಗ್ ಪಾಯಿಂಟ್. ಫಿಸಿಕಲ್ ಪ್ರಾಪರ್ಟೀಸು ಆನ್ಐಸೋಟ್ರೋಪಿಕ್ ಇರುತ್ತೆ, ಅಂದರೆ ಬೇರೆ ಬೇರೆ ಥರ ಇರುತ್ತೆ. ಕ್ರಿಸ್ಟಲೈನ್ಗೆ ಫಿಸಿಕಲ್ ಪ್ರಾಪರ್ಟೀಸು ಐಸೋಟ್ರೋಪಿಕ್ ಅಂದರೆ ಸೇಮ್ ಇರುತ್ತೆ. ಇಲ್ಲಿ ಡೆಫಿನೆಟ್ ಪ್ಲೇನ್ಸ್ ಇರುತ್ತೆ, ಇದಕ್ಕೆ ಇರ್ರೆಗ್ಯುಲರ್ ಪ್ಲೇನ್ಸ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಬಂದು NaCl, ಕ್ವಾರ್ಟ್ಸ್, ಡೈಮಂಡ್, ಮೆಟಲ್. ನಾನ್ ಕ್ರಿಸ್ಟಲೈನ್ಗೆ ಗ್ಲಾಸ್, ರಬ್ಬರ್, ಪ್ಲಾಸ್ಟಿಕ್. ಇನ್ನೊಂದು ಏನಪ್ಪ ಅಂತಂದರೆ ವಾಟ್ ಈಸ್ ಕ್ರಿಸ್ಟಲೈನ್ ಅಂದರೂ ಕೂಡ ಇಲ್ಲಿರೋ ಪಾಯಿಂಟ್ಸ್ನ ನೀವು ಲೈನ್ ಬೈ ಲೈನ್ ಬರೀದಿರಾ, ಪ್ಯಾರಾಗ್ರಾಫ್ ವೈಸಲ್ಲಿ ಬರೆದ್ರೆ ಯು ವಿಲ್ ಸ್ಕೋರ್ ದ ಮಾರ್ಕ್ಸ್, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಸೇಮ್ ಕ್ವೆಶನ್ನು ಹಾಗೆ ಇದೆ. ಸಿ ದಟ್ ವಾಟ್ ಈಸ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್. ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಈಸ್ ವೆಲ್ ಆರ್ಡರ್ಡ್ ಅಂದರೆ ರೆಗ್ಯುಲರ್ ರಿಪಿಟೇಟಿಂಗ್ ಅಂತ, ಪೀರಿಯಾಡಿಕ್ and repeating atom arranged through the material in 3 direction. 2 different types of crystal structure is, one is crystal structure, another one is non-crystal structure. So this is the answer for difference. Okay, illa illiro answer baradru kuda you will get a marks. Next question, unit cell andre ಏನು? What is unit cell? See, a unit cell is a repeating unit. Unit cell is a repeating unit of a crystal. By repeating unit of a crystal, ಎಲ್ಲಿ all 3 dimension. ಇಲ್ಲ ಅಂತಂದರೆ unit cell is the smallest repeating crystal in all 3 direction ಅಂತ ಬರೆದ್ರು ಕೂಡ ಸಾಕು. Entire crystal structure is formed. What are the types of unit cell? Yes, simple cubic, body centered cubic, face centered cubic and hexagonal closed pack. So ಈ ಒಂದು ಟೈಪ್ಸ್ ಆಫ್ ಯೂನಿಟ್ ಸೆಲ್ಗೆ ಇಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀವಿ. BCC ಅಂದಾಗ ಐರನ್, ಕ್ರೋಮಿಯಂ, FCC ಅಂದಾಗ ಕಾಪರ್, ಅಲ್ಯೂಮಿನಿಯಂ, HCP ಅಂದಾಗ ಮೆಗ್ನೀಷಿಯಂ, ಜಿಂಕ್. So next question is, define the coordinate number. Mention its BCC, FCC and HCP coordinate number ಅಂತ ಕೇಳ್ತಾ ಇದ್ದಾನೆ. ಸೊ coordinate numberನ ಮೆನ್ಷನ್ ಮಾಡಬೇಕು. What is coordinate number? It is the atoms or the ions directly ಟಚಿಂಗ್ ದ ಸ್ಪೆಸಿಫಿಕ್ ಆಟಮ್ಸ್. ಅಂದರೆ ಆಟಮ್ಸ್ ಅಥವಾ ಅಯಾನ್ಸು ಒಂದು ಸೆಂಟ್ರಲ್ ಆಟಮ್, ಸ್ಪೆಸಿಫಿಕ್ ಸೆಂಟ್ರಲ್ ಆಟಮ್ನ ಟಚ್ ಮಾಡುತ್ತೆ ಕ್ರಿಸ್ಟಲ್ ಲ್ಯಾಟಿಸಲ್ಲಿ, ಅದನ್ನು ನಾವು ಕೋಆರ್ಡಿನೇಟ್ ನಂಬರ್ ಅಂತ ಕರಿತೀವಿ. BCCಗೆ ಟೋಟಲಿ 8 ಆಟಮ್ಸ್ ಇರುತ್ತೆ. ಎಲ್ಲ ಆಟಮ್ಸು ಸೆಂಟರಲ್ಲಿರೋ ಆಟಮ್ಗೆ ಟಚ್ ಮಾಡಿದಾಗ ಏನಾಗಿರುತ್ತೆ, ಇಟ್ ಹ್ಯಾಸ್ ಕೋಆರ್ಡಿನೇಟ್ ನಂಬರ್ 8. FCCಗೆ 12, HCPಗೆ 12. ಸೊ ಇದ್ರದ್ದು ಅಟೋಮಿಕ್ ಫ್ಯಾಕ್ಟರ್ ಎಷ್ಟು? 68% ಇರುತ್ತೆ. FCC ಅಟೋಮಿಕ್ ಫ್ಯಾಕ್ಟರ್ ಎಷ್ಟು? 74, HCPಗೆ 74. ಇಲ್ಲಿ ನೋಡಿಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇದು 1 ಮಾರ್ಕ್ ಕ್ವೆಶನಲ್ಲಿ ಇಲ್ಲಿರುವಂಥ ಎಲ್ಲ ಕ್ವೆಶನ್ಸಲ್ಲಿ MCQ 1 ಮಾರ್ಕ್ ಕ್ವೆಶನ್ಸ್ನ ಕೂಡ ನೀವು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್? ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಅಂದರೆ ಏನು?
It is the ratio of the volume of atoms in one unit cell divided by the total volume. ಹಿಂಗಾದ್ರೂ ಬರೀಬೋದು, ಅಥವಾ ಇಲ್ಲಿ ಫಾರ್ಮುಲಾ ಇದೆಯಲ್ಲ, ವಾಲ್ಯೂಮ್ ಆಕ್ಯುಪೈಡ್ ಬೈ ಆಟಮ್ಸ್ ಟು ದ ವಾಲ್ಯೂಮ್ ಆಕ್ಯುಪೈಡ್ ಬೈ ಸೆಲ್ ಅಂತ, ಹೀಗಾದ್ರೂ ಬರೀಬೋದು. ಯು ವಿಲ್ ಗೆಟ್ ಎ ಮಾರ್ಕ್ಸ್. ಸೊ BCCಯಲ್ಲಿ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ 68, FCC 74 ಆ್ಯಂಡ್ HCP 74. ಸೊ ಇದು 3 ಮಾರ್ಕ್ಸ್ ಕ್ವೆಶನ್ ಅಥವಾ 2 ಮಾರ್ಕ್ಸ್ ಕ್ವೆಶನಲ್ಲಿ ನಿಮ್ಮನ್ನು ಕೇಳ್ಬೋದು. ಸೊ ನೆಕ್ಸ್ಟ್ ಈಸ್ ಲ್ಯಾಟಿಸ್ ಪಾಯಿಂಟ್. ಲ್ಯಾಟಿಸ್ ಪಾಯಿಂಟ್ ಅಂದರೆ ಏನು? ಸೊ ಇಲ್ಲಿರುತ್ತಲ್ಲ, ಲ್ಯಾಟಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ as the atoms in the crystal replaced by the ಪಾಯಿಂಟ್. ಸೊ ಈ ಥರ ಎಲ್ಲ ಕ್ಯೂಬ್ಸ್ನು ಜಾಯಿನ್ ಮಾಡಿದಾಗ ಏನಾಗಿರುತ್ತೆ, ದಿಸ್ ಕಾರ್ನರ್ ವಿಲ್ ಆ್ಯಕ್ಟ್ ಆಸ್ ಅ ಲ್ಯಾಟಿಸ್ ಪಾಯಿಂಟ್. ಆಟಮ್ಸ್ ದಟ್ ರೀಪ್ಲೇಸ್ಡ್ ಬೈ ದ ಪಾಯಿಂಟ್ಸ್ ಇನ್ ದ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್. ತುಂಬ ಸಿಂಪಲ್ ಆನ್ಸರ್ ಇದೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ BCC, FCC. ತುಂಬ ಸಿಂಪಲ್ ಡಯಾಗ್ರಾಮ್ಸ್ ಇರುತ್ತೆ, ತುಂಬ ಒಂದು ಈಸಿಯಾಗಿ ಯು ಕ್ಯಾನ್ ರೈಟ್. ಏನಪ್ಪ ಅಂದರೆ, ಇಲ್ಲಿರುವಂಥ ಒಂದು ಕ್ಯೂಬಲ್ಲಿ 8 ಆಟಮ್ಸ್ ಇರುತ್ತೆ. ಅದಾದಮೇಲೆ 8 ಆಟಮ್ಸ್ ಎಲ್ಲಿದೆ, ಕಾರ್ನರಲ್ಲಿದೆ. ಒಂದು ಆಟಮ್ ಎಲ್ಲಿದೆ, ಸೆಂಟರಲ್ಲಿದೆ. ಇಲ್ಲಿರೋ ಡೆಫಿನೇಷನ್ನು 8 ಆಟಮ್ಸ್ ಎಲ್ಲಿದೆ, ಕ್ಯೂಬ್ ಎಲ್ಲ ಕಾರ್ನರ್ಸಲ್ಲಿದೆ. ಆಮೇಲೆ 6 ಆಟಮ್ಸ್ ಎಲ್ಲಿದೆ, ಈ ಪ್ರತಿ ಒಂದು ಕ್ಯೂಬ್ ಫೇಸ್ ಇದೆಲ್ಲ, ಆ ಪ್ರತಿ ಫೇಸ್ಗೂ ಒಂದೊಂದು ಸೆಂಟರ್ ಆಟಮ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಅನದರ್ ಸೆಂಟರ್ ಆಟಮ್ಸ್. ನೆಕ್ಸ್ಟ್ ಹೆಕ್ಸಾಗನಲ್ಲಿ ಏನಪ್ಪ ಅಂದರೆ, ಹೆಕ್ಸಾಗನಲ್ಲಿ ಇಲ್ಲಿ ಹೆಕ್ಸಾಗನ್ ಶೇಪ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿರುವಂಥ ಹೆಕ್ಸಾಗನ್ ಶೇಪ್ ಏನಿದೆ, ಆ ಹೆಕ್ಸಾಗನ್ ಶೇಪಲ್ಲಿ ಹೆಕ್ಸಾಗನ್ ಶೇಪ್ ಏನಿದೆ, ಆ ಹೆಕ್ಸಾಗನ್ ಶೇಪ್ ಏನಿದೆ, ಮೇಲ್ಗಡೆ ಒಂದು ಫೇಸ್ ಇದೆ, ಕೆಳಗಡೆ ಒಂದು ಫೇಸ್ ಇದೆ. ಸೊ ಮೇಲ್ಗಡೆ ಇರೋ ಫೇಸಲ್ಲಿ 6 ಕಾರ್ನರ್ಸ್ ಇದೆ, ಮೇಲೆ ಫೇಸಲ್ಲಿ 6 ಕಾರ್ನರ್ಸ್, ಕೆಳಗಡೆ ಫೇಸಲ್ಲಿ 6 ಕಾರ್ನರ್ಸ್ ಇದೆ. ಜೊತೆಗೆ ಮಧ್ಯದಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಶೇಪು ಇದೆ. ಓಕೆ, ಅದಾದಮೇಲೆ ಈ ಹೆಕ್ಸಾಗನಲ್ಲಿ ಸೆಂಟ್ರಲ್ ಒಂದಿದೆ, ಇಲ್ಲಿ ಒಂದು ಸೆಂಟ್ರಲ್ ಒಂದಿದೆ. ಟೋಟಲ್ ಈಸ್ 12 ಆಟಮ್ಸ್. ಅಂದರೆ ಇಲ್ಲಿರೋ ಹೆಕ್ಸಾಗನ್ ಈಸ್ 6 + 6 12 + 1 ಈಸ್ 14. 14 + 3 ಈಸ್ 17. ಸೊ ಟೋಟಲ್ ಹೇಗಿರುತ್ತೆ, ಆಟಮ್ಸ್ ಆರ್ ಲೊಕೇಟೆಡ್ 12 ಅಟ್ ದ ಕಾರ್ನರ್ಸ್. ಎಲ್ಲ ಕಾರ್ನರ್ಸಲ್ಲಿ 12 ಇರುತ್ತೆ. 1 ಆಟಮ್ ಅಟ್ ದ ಸೆಂಟರ್, 2 ಸೆಂಟರು. ಅದಾದಮೇಲೆ ಸೆಂಟರ್ ಅಂದರೆ ಸೆಂಟರ್ ಆಫ್ ದ ಬಾಟಮ್ ಫೇಸಲ್ಲಿ 3 ಆಟಮ್ಸು ಇರುತ್ತೆ. ಅಂದರೆ ಈ ಟ್ರಯಾಂಗಲಲ್ಲಿ 3 ಆಟಮ್ಸ್ ಇರುತ್ತೆ. ಸೊ ಅದನ್ನು ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಓಕೆ, ಸೊ ಆಗಲೇ ಪ್ರೀವಿಯಸ್ ಇದರಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಕೋಆರ್ಡಿನೇಷನ್ ನಂಬರ್ ಫಾರ್ BCC ಅಂದರೆ 8, ಅಟಾಮಿಕ್ ಫ್ಯಾಕ್ಟರ್ ಈಸ್ 68. ಇದಕ್ಕೆ ಕೋಆರ್ಡಿನೇಷನ್ ನಂಬರ್ 12, ಅಟಾಮಿಕ್ ಫ್ಯಾಕ್ಟರ್ ಈಸ್ 74. ಇದಕ್ಕೆ 12, ಇದಕ್ಕೆ 74. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇನ್ BCC? high strength, high hardness, low ductility. Pack is not closed. FCC ಅಂದಾಗ modern strength, modern hardness, ductility, pack is closed. High strength, high hardness, modern ductility, pack is closed. ಅದೇ ರೀತಿ ಅದರ ಒಂದು ಮೆಟೀರಿಯಲ್ಸ್ ಲೈಕ್ ಎಕ್ಸಾಂಪಲ್ ಯಾವ್ಯಾವ ಮೆಟಲಲ್ಲಿ ಇರುತ್ತೆ. ಟಂಗ್ಸ್ಟನ್, ವೆನಿಡಿಯಂ, ಮಾಲಿಬ್ಡಿಯಂ, chromium, alkali metals, copper, silver, gold, aluminium, nickel, lead, platinum, magnesium, zinc, titanium, zirconium, beryllium and cadmium. So these are the examples. ಇದರಲ್ಲಿ ಯಾವುದೇ ಎಕ್ಸಾಂಪಲ್ ಕೊಟ್ಟರು you should be able to identify the which is BCC and which is FCC material. So next is week 2. So ಇಷ್ಟು week 1, ಇದು week 2. Please kindly subscribe my channel and support me. Thank you. ಸೊ ವೀಕ್ 2 ಅಲ್ಲಿ ಏನಿರುತ್ತೆ ಅಂತಂದಾಗ, ಲಿಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಈ ಚಾಪ್ಟರ್ ಎಲ್ಲ ಹೀಟ್ ಟ್ರೀಟ್ಮೆಂಟ್ದು. ಹೀಟ್ ಟ್ರೀಟ್ಮೆಂಟ್ ಮಾಡೋ ಉದ್ದೇಶ ಏನು, ಏನಕ್ಕೋಸ್ಕರ ಹೀಟ್ ಟ್ರೀಟ್ಮೆಂಟ್ ಮಾಡ್ತೀವಿ, ಓಕೆನಾ? ವೈ ವಿ ಆರ್ ಗೋಯಿಂಗ್ ಟು ಡೂ ಹೀಟ್ ಟ್ರೀಟ್ಮೆಂಟ್? ಯಾವುದೇ ಒಂದು ಮೆಟಲ್ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸ್ಟ್ರೆಸಸ್ನ ರಿಲೀವ್ ಮಾಡ್ತೀವಿ, ಮೆಟಲ್ನ ಸಾಫ್ಟ್ ಮಾಡ್ತೀವಿ, ಹಾರ್ಡ್ನೆಸ್ನ ಇಂಪ್ರೂವ್ ಮಾಡ್ತೀವಿ, ಮೆಷನೇಬಿಲಿಟಿ ಇಂಪ್ರೂವ್ ಮಾಡ್ತೀವಿ. ಆ ಮೆಟೀರಿಯಲ್ ಒಳಗಡೆ ಗ್ರೈನ್ ಸ್ಟ್ರಕ್ಚರ್ ಅಂತಿರುತ್ತೆ, ಅದನ್ನು ಸಣ್ಣ ಸಣ್ಣ ಮಾಡ್ತೀವಿ. ಅದಾದಮೇಲೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡ್ತೀವಿ, ರೆಸಿಸ್ಟೆನ್ಸ್ನ ಕೂಡ ಇಂಪ್ರೂವ್ ಮಾಡ್ತೀವಿ. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಇದೆಲ್ಲ ಬದಲಾವಣೆಗಳು ಆ ಸ್ಯಾಂಪಲಲ್ಲಿ ಮಾಡ್ತೀವಿ. ಹಾಗಾಗಿ ಈ ಟ್ರೀಟ್ಮೆಂಟ್ನ ನಾವು ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಹೀಟ್ ಟ್ರೀಟ್ಮೆಂಟ್? ಸೊ ಯಾವ ಸ್ಟೆಪ್ಸ್ ಇರಬೇಕು ಹೀಟ್ ಟ್ರೀಟ್ಮೆಂಟ್ ಮಾಡುವಾಗ? ಮೊದಲನೇ ಸ್ಟೆಪ್ ಏನಪ್ಪ ಹೀಟ್ ಟ್ರೀಟ್ಮೆಂಟ್ ಮಾಡುವಾಗ?
ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಫಸ್ಟ್ ಸ್ಟೆಪ್ ಹೀಟಿಂಗ್ ಅಂತ ಮಾಡ್ತೀವಿ. ಸೊ ಹೀಟಿಂಗ್ ಅಂತಂದಾಗ ಏನಾಗುತ್ತೆ, ಮೆಟಲ್ ಈಸ್ ಹೀಟೆಡ್ ಅಬೋವ್ ಆರ್ ದ ಬಿಲೋ ದ ಕ್ರಿಟಿಕಲ್ ಟೆಂಪರೇಚರ್. ಐರನ್ ಕಾರ್ಬನ್ ಡಯಾಗ್ರಾಮಲ್ಲಿ ಕ್ರಿಟಿಕಲ್ ಟೆಂಪರೇಚರ್ ಅಂತ ಇದೆ 723 ಡಿಗ್ರಿ ಸೆಂಟಿಗ್ರೇಡ್ ಅಂತ. ಸೊ ಇದಕ್ಕೆ ಮೇಲ್ಗಡೆ ಕಾಯಿಸೋದು ಅಬೋವ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಮೆಟೀರಿಯಲ್ನ ಹೀಟ್ ಮಾಡೋದನ್ನು ಬಿಲೋ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಓಕೆನಾ, ಇದನ್ನ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಮೆಟೀರಿಯಲ್ನ ನೀವು ಒಂದು ಎಲೆಕ್ಟ್ರಿಕ್ ಫರ್ನೇಸ್, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ನೀವು ಒಂದು ಎಲೆಕ್ಟ್ರಿಕ್ ಫರ್ನೇಸ್ ಒಳಗಡೆ ಇಟ್ಬಿಟ್ಟು ಹೀಟ್ ಮಾಡಿದಾಗ 723 ಮಿಂತ ಜಾಸ್ತಿ ಹೀಟ್ ಮಾಡಿದಾಗ ನಾವು ಅಬೋವ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. 700 ಜಾಸ್ತಿ ಆದರೆ 800, 900, 1000 ಬೇಸ್ಡ್ ಆನ್ ದ ಮೆಟೀರಿಯಲ್ ಮೆಲ್ಟಿಂಗ್ ಪಾಯಿಂಟ್. 600, 400 ಇದನ್ನ ಬಿಲೋ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌವ್ ಕ್ರಿಟಿಕಲ್, ಬಿಲೋ ಕ್ರಿಟಿಕಲ್ ಅಂದರೆ ಏನು ಅಂತ. ಓಕೆ, ಸೊ ಈ ಕ್ರಿಟಿಕಲ್ ಟೆಂಪರೇಚರ್ಗಿಂತ ಜಾಸ್ತಿ ಹೀಟ್ ಮಾಡಿದಾಗ ಏನು ಮಾಡ್ತೀವಿ, ಸ್ಲೋಲಿ ಕೂಲ್ ಮಾಡಿದಾಗ ಏನಾಗುತ್ತೆ, ಮೆಟೀರಿಯಲ್ ಯೂನಿಫಾರ್ಮ್ ಟೆಕ್ಸ್ಚರ್ ಬರುತ್ತೆ. ಸೋಕಿಂಗ್ ಅಂತಂದಾಗ ಏನಾಗುತ್ತೆ, ಆ ಮೆಟಲ್ನ ಹೀಟ್ ಮಾಡ್ತೀವಲ್ಲ ಅಲ್ಲೇ ಸ್ವಲ್ಪ ಫಿಕ್ಸ್ಡ್ ಟೈಮ್ ಅದನ್ನು ಇಟ್ಬಿಟ್ಟು ಬಿಡ್ತೀವಿ ಯೂನಿಫಾರ್ಮ್ ಟೆಂಪರೇಚರ್ ಬರೋದಕ್ಕೆ. ನೆಕ್ಸ್ಟ್ ಕೂಲಿಂಗ್ ಅಂತಂದರೆ ಏನು, ಆ ಮೆಟೀರಿಯಲ್ ಹೀಟ್ ಮಾಡಿರೋದನ್ನು ಮತ್ತೆ ತಣ್ಣಗೆ ಮಾಡಬೇಕು. ಇವಾಗ ಮೆಟೀರಿಯಲ್ ಹೀಟ್ ಮಾಡಿದ್ವಿ, ಆ ಮೆಟೀರಿಯಲ್ನ ಅದೇ ಫರ್ನೇಸಲ್ಲಿ ಸ್ವಲ್ಪ ಹೊತ್ತಿಟ್ಟು ಕಾನ್ಸ್ಟೆಂಟ್ ಫಿಕ್ಸ್ಡ್ ಟೈಮ್ವರೆಗೂ ಬಿಟ್ವಿ, 1 hour ಹಾಗೆ ಬಿಡೋದು, ಆ ಥರ 2 hour ಹಾಗೆ ಬಿಡೋದು, ಇಲ್ಲ 10 minutes ಹಾಗೆ ಬಿಡೋದು ಎಲ್ಲ ಮಾಡಿದ್ವಿ. ಯೂನಿಫಾರ್ಮ್ ಟೆಕ್ಸ್ಚರ್ ಬಂದಾದಮೇಲೆ ಅದನ್ನು ಕೂಲ್ ಮಾಡಬೇಕು. ಸೊ ಕೂಲ್ ಮಾಡೋದಕ್ಕೆ ವಿ ಹ್ಯಾವ್ ಮೆನಿ ಪ್ರೊಸೀಜರ್ಸ್ ಲೈಕ್ ಸಡನ್ ಕೂಲಿಂಗ್ ಆರ್ ಏರ್ ಕೂಲಿಂಗ್ ಆರ್ ವಾಟರ್ ಕೂಲಿಂಗ್. ಸೊ ದಟ್ ನೀವು ಫಾಸ್ಟಾಗಿ ಕೂಲ್ ಮಾಡಿದ್ದೀರಾ ಅಂದರೆ ಯು ಕ್ಯಾನ್ ಟೇಕ್ ದ ಸ್ಯಾಂಪಲ್ ಆ್ಯಂಡ್ ಡಿಪ್ ಇನ್ ದ ವಾಟರ್ ಸೊ ದಟ್ ಯು ಕ್ಯಾನ್ ಡೂ ಕೂಲಿಂಗ್, ದಟ್ ಈಸ್ ಕಾಲ್ಡ್ ರ್ಯಾಪಿಡ್ ಕೂಲಿಂಗ್. ಸೊ ಐದರ್ ಏರಲ್ಲಾದರೂ ವಾಟರಲ್ಲಾದರೂ ಮಾಡ್ಬೋದು ಅಥವಾ ಆಯಿಲ್ ಆದರೂ ಮಾಡ್ಬೋದು. ಏರ್ ಕೂಲಿಂಗ್ ಅನ್ನೋದನ್ನು ನಾರ್ಮಲೈಸಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಸ್ ರೀಹೀಟಿಂಗ್. ಹೆಸರೇ ಹೇಳ್ತಾ ಇದೆ, ಮತ್ತೆ ಹೀಟ್ ಮಾಡ್ತಾ ಇದ್ದೀವಿ. ಯಾವ ಮೆಟೀರಿಯಲ್ನ ಹೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಕೂಲ್ ಆಗಿರುತ್ತಲ್ಲ ಆ ಮೆಟೀರಿಯಲ್, ಆಲ್ರೆಡಿ ಆಯಿಲ್ ಅಥವಾ ಏರ್ನಲ್ಲಿ ಇಟ್ಟು ಕೂಲ್ ಮಾಡಿರ್ತೀವಲ್ಲ, ಆ ಮೆಟೀರಿಯಲ್ ಇರೋ ಪ್ರಾಪರ್ಟೀಸ್ನ ಮತ್ತೆ ಚೇಂಜ್ ಮಾಡಬೇಕು ಅಂತಂದಾಗ ಮತ್ತೆ ರೀಹೀಟ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, ಟೆಂಪರಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಈ ಸಿಂಪಲ್ ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ is list the types of heat treatment. ಸೊ heat treatment ಅಲ್ಲಿರುವಂಥ ಟೈಪ್ಸ್ ಯಾವ್ದ್ಯಾವುದು, ತುಂಬ ಸಿಂಪಲ್. ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡ್ನಿಂಗ್, ಟೆಂಪರಿಂಗ್. ಇವು 4 ನೆನ್ಪಿಟ್ಕೊಂಡ್ರು ಸಾಕು. ಜೊತೆಗೆ ಹೀಟ್ ಟ್ರೀಟ್ಮೆಂಟಲ್ಲಿ ಕೇಸ್ ಹಾರ್ಡ್ನಿಂಗಲ್ಲಿ 3 ಇರುತ್ತೆ, ಕಾರ್ಬರ್ಸಿಂಗ್, ನೈಟ್ರೈಡಿಂಗ್ ಆ್ಯಂಡ್ ಸೈನೈಡಿಂಗ್. ಸರ್ಫೇಸ್ ಹಾರ್ಡ್ನಿಂಗಲ್ಲಿ 2 ಇರುತ್ತೆ, ಒನ್ ಈಸ್ ಇಂಡಕ್ಷನ್ ಹಾರ್ಡ್ನಿಂಗ್, ಅನದರ್ ಒನ್ ಈಸ್ ಫ್ಲೇಮ್ ಹಾರ್ಡ್ನಿಂಗ್. ಓಕೆ, ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ಈಸ್ ಕಂಪೇರ್ ದ ಅನಿಲಿಂಗ್ ಆ್ಯಂಡ್ ನಾರ್ಮಲೈಸಿಂಗ್. ಸೊ ಅನಿಲಿಂಗಿಗೂ ನಾರ್ಮಲೈಸಿಂಗಿಗೂ ಡಿಫ್ರೆನ್ಸ್ ಏನು? ಅನಿಲಿಂಗ್ ಅಂದರೆ ಏನು, ಇಲ್ಲಿ ಮೆಟಲ್ ಈಸ್ ಹೀಟ್ ಟ್ರೀಟೆಡ್ ಅಬೋವ್ ದ ಕ್ರಿಟಿಕಲ್ ಟೆಂಪರೇಚರ್ ಹೆಲ್ಡ್ ಫಾರ್ ಸಮ್ ಟೈಮ್ಸ್. ನಾನು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಅನಿಲಿಂಗ್ ಅಂದರೆ ಮೆಟಲ್ನ ಕ್ರಿಟಿಕಲ್ ಟೆಂಪರೇಚರ್ ಅಂದರೆ 723 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಜಾಸ್ತಿ ಹೀಟ್ ಮಾಡಿ ಸಮ್ ಟೈಮ್ನ ಅಲ್ಲೇ ಇಟ್ಟು ನಾವು ಕೂಲ್ ಮಾಡ್ತೀವಿ, ಅಂದರೆ ಫರ್ನೇಸಲ್ಲೇ ಇಟ್ಟು ಕೂಲ್ ಮಾಡ್ತೀವಿ. ಸಿ ದಟ್ ದ ಮೆಟೀರಿಯಲ್ ಹೀಟೆಡ್ ಈಸ್ ಲೆಫ್ಟ್ ಇನ್ ದ ಫರ್ನೇಸ್ ಆ್ಯಂಡ್ ಕೂಲ್. ಇಲ್ಲಿ ಮೆಟೀರಿಯಲ್ ಈಸ್ ಹೀಟೆಡ್ ಬಿಲೋ ದ ಕ್ರಿಟಿಕಲ್ ಟೆಂಪರೇಚರ್ ಆ್ಯಂಡ್ ಹೆಲ್ಡ್ ಫಾರ್ ಸಮ್ ಟೈಮ್. ಇಲ್ಲಿ ಮೆಟೀರಿಯಲ್ನ ಏರಲ್ಲಿಟ್ಟು ಕೂಲ್ ಮಾಡ್ತೀವಿ, ಇದು ಆ ಫರ್ನೇಸಲ್ಲೇ ಇಟ್ಟು ಕೂಲ್ ಮಾಡ್ತೀವಿ, ಇದು ಏರಲ್ಲಿಟ್ಟು ಕೂಲ್ ಮಾಡ್ತೀವಿ. ಇಂಟರ್ನಲ್ ಸ್ಟ್ರೆಸಸ್ ಆರ್ ಲೀಸ್ಟ್, ಇಂಟರ್ನಲ್ ಸ್ಟ್ರೆಸಸ್ ಆರ್ ಸ್ಲೈಟ್ಲಿ ಮೋರ್. ಇಲ್ಲಿ ಹಾರ್ಡ್ನೆಸ್ ಕಮ್ಮಿ ಇರುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಕಮ್ಮಿ ಇರುತ್ತೆ, ಟಫ್ನೆಸ್ ಕಮ್ಮಿ ಇರುತ್ತೆ. ಇಲ್ಲಿ ಎಲ್ಲ ಜಾಸ್ತಿ ಇರುತ್ತೆ. ಗ್ರೈನ್ ಸೈಜು ಯೂನಿಫಾರ್ಮ್ ಇರುತ್ತೆ, ಯಾಕಂದರೆ ಇದನ್ನು ಹೀಟಲ್ಲೇ ಇಟ್ಟಿರೋದ್ರಿಂದ ಏನಾಗುತ್ತೆ, ಹೀಟ್ ಯೂನಿಫಾರ್ಮ್ ಆಗಿ ರೆಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಗ್ರೈನ್ ಸೈಜ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದು ಹೀಟ್ ಮಾಡಿ ಏರಲ್ಲಿ ಇಟ್ಟಿರೋದ್ರಿಂದ ಏರ್ ಜಾಸ್ತಿ ಇದ್ದಾಗ ಒಂಥರ ಕೂಲಾಗಿರುತ್ತೆ, ಏರ್ ಕಡಿಮೆ ಇದ್ದಾಗ ಇನ್ನೊಂಥರ ಕೂಲಾಗಿರುತ್ತೆ. ಹಾಗಾಗಿ ಗ್ರೈನ್ ಸೈಜ್ ಇಲ್ಲಿ ಅನ್ಯೂನಿಫಾರ್ಮ್, ಅಂದರೆ ಯೂನಿಫಾರ್ಮ್ ಆಗಿ ಕೂಲಾಗಿರೋದಿಲ್ಲ. ಸೊ ಎಕನಾಮಿಕಲಿ ಪ್ರಾಸೆಸ್ ಈಸ್ ಕಾಸ್ಟ್ಲಿ. ಇಲ್ಲಿ ಎಕನಾಮಿಕಲಿ ಪ್ರಾಸೆಸ್ ಈಸ್ ತುಂಬ ಚೀಪ್, ಅಂದರೆ ಕಾಸ್ಟ್ಲಿ ಅಷ್ಟೊಂದು ಇರಲ್ಲ, ಕಡಿಮೆ ಇದೆ ಅಂತ. ನೆಕ್ಸ್ಟ್ ಹಾರ್ಡ್ನಿಂಗ್ ಆ್ಯಂಡ್ ಟೆಂಪರಿಂಗ್. ನಾನು ಆಲ್ರೆಡಿ ಹೇಳಿದೆ, ಹಾರ್ಡ್ನಿಂಗ್ ಅಂತಂದರೆ ಏನು, ಯಾವುದೇ ಒಂದು ಮೆಟೀರಿಯಲ್ ಅಬೋವ್ ಕ್ರಿಟಿಕಲ್ ಟೆಂಪರೇಚರ್ಗೆ ಹೀಟ್ ಮಾಡ್ತೀವಿ, ಹೀಟ್ ಮಾಡಿ ಅದನ್ನು ಆಯಿಲ್ ಅಥವಾ ವಾಟರಲ್ಲಿ ಕೂಲ್ ಮಾಡ್ತೀವಿ. ಇಲ್ಲಿ ಸ್ಟ್ರೆಸಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಯಾಕಂದರೆ ಸಡನ್ ಕೂಲ್ ಮಾಡೋದ್ರಿಂದ ಸ್ಟ್ರೆಸಸ್ ಅದರಲ್ಲೇ ಇರುತ್ತೆ.
ಆಮೇಲೆ ಹಾರ್ಡ್ನೆಸ್ನ ಇಂಪ್ರೂವ್ ಮಾಡ್ತೀವಿ, ಬ್ರಿಟಲ್ನೆಸ್ನ ಇಂಪ್ರೂವ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಆಸ್ಟನೈಟ್ ಟ್ರಾನ್ಸ್ಫಾರ್ಮ್ ಇನ್ ಟು ದ ಮಾರ್ಟೆನ್ಸೈಟ್. ಟೆಂಪರಿಂಗಲ್ಲಿ ಏನಾಗುತ್ತೆ ಹೀಟ್ ಟ್ರೀಟೆಡ್ ಬಿಲೋ ದ ಕ್ರಿಟಿಕಲ್ ಟೆಂಪರೇಚರ್. ಮೆಟೀರಿಯಲ್ ಎಲ್ಲಿ ಕೂಲ್ ಮಾಡ್ತೀವಿ, ಇಲ್ಲಿ ಮಾಡಿರೋವಂಥ ಸ್ಯಾಂಪಲ್ನ ಮತ್ತೆ ಹೀಟ್ ಟ್ರೀಟ್ ಮಾಡೋದನ್ನ ಟೆಂಪರಿಂಗ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಮೆಟೀರಿಯಲ್ ಮತ್ತೆ ಹೀಟ್ ಮಾಡಿಬಿಟ್ಟು ಏರಲ್ಲಿ ಕೂಲ್ ಮಾಡ್ತೀವಿ. ಇಲ್ಲಿ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಹಾರ್ಡ್ನೆಸ್ಸು ಮತ್ತು ಹಾರ್ಡ್ನೆಸ್ ರೆಡ್ಯೂಸ್ ಆಗುತ್ತೆ, ಟಫ್ನೆಸ್ ಇಂಪ್ರೂವ್ ಆಗುತ್ತೆ. ಮಾರ್ಟೆನ್ಸೈಟ್ ಮತ್ತೇನಾಗುತ್ತೆ ಸೆಮೆಂಟೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಸಿಮೆಂಟೈಟ್ ಮಾರ್ಟೆನ್ಸೈಟ್ ಎಲ್ಲ ಕೂಡ ನಿಮಗೆ ಐರನ್ ಕಾರ್ಬನ್ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರಲ್ವಾ, ಆ ಥರ ಫೇಸ್ ಚೇಂಜಸ್ ಆಗುತ್ತೆ. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ಕಾರ್ಬರ್ಜಿಂಗ್, ನೈಟ್ರೈಡಿಂಗ್ ಆ್ಯಂಡ್ ಸೈನೈಡಿಂಗ್. ಸೊ ಈ ಮೂರು ಕೂಡ ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಕೇಸ್ ಹಾರ್ಡ್ನಿಂಗ್ ಪ್ರಾಸೆಸ್. ಕೇಸ್ ಹಾರ್ಡ್ನಿಂಗ್ ಅಲ್ಲಿ ಇದೊಂದು ಪ್ರೋಸೆಸ್, ಇದೊಂದು ಪ್ರೋಸೆಸ್. ತುಂಬ ಸಿಂಪಲ್ ಆಗಿ ನಾನು ಇಲ್ಲಿ ಹೇಳಿದ್ದೀನಿ ನೋಡಿ. ಯಾವುದೇ ಒಂದು ಮೆಟೀರಿಯಲ್ ಕನ್ಸಿಡರ್, ಯಾವುದೇ ಒಂದು ಮೆಟೀರಿಯಲ್ ಆ ಸರ್ಫೇಸ್ ಇರುತ್ತಲ್ಲ, ಸರ್ಫೇಸ್ ಅಂದ್ರೆ ಆ ಮೆಟೀರಿಯಲ್ದು ಮೇಲ್ಭಾಗ ಇರುತ್ತಲ್ಲ, ಅದರ ಒಂದು ಗುಣಗಳನ್ನ ಚೇಂಜ್ ಮಾಡಬೇಕು ಅಂದರೆ ಪ್ರಾಪರ್ಟೀಸ್ನ ಚೇಂಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಕೇಸ್ ಹಾರ್ಡ್ನಿಂಗ್ ಅಂತ ಮಾಡ್ತೀವಿ. ಓಕೆ, ಸೊ ಕೇಸ್ ಹಾರ್ಡ್ನಿಂಗ್ ಅಲ್ಲಿ 3 ವಿಧಗಳಿದಾವೆ. ಒಂದು ಕಾರ್ಬರ್ಜಿಂಗ್, ನೈಟ್ರೈಡಿಂಗ್ ಆ್ಯಂಡ್ ಸೈನೈಡಿಂಗ್. ಸೊ ಕಾರ್ಬರ್ಜಿಂಗ್ ಅಂದರೆ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಕಾರ್ಬ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಅನ್ನ ಅಂಶನ ಯೂಸ್ ಮಾಡ್ಕೊಂಡು ಮಾಡೋದು ಕಾರ್ಬರ್ಜಿಂಗ್. ನೈಟ್ರೋಜನ್ ಅಂಶ ಯೂಸ್ ಮಾಡಿಕೊಂಡು ಮಾಡುವಂಥದ್ದನ್ನು ನೈಟ್ರೈಡಿಂಗ್. ಸೈನೈಡಿಂಗ್ ಅಂದರೆ ಇಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡುವಂಥದ್ದನ್ನು ನಾವು ಸೈನೈಡಿಂಗ್ ಪ್ರೋಸೆಸ್ ಅಂತ ಕೇಳ್ತೀವಿ. ಇಲ್ಲಿ ನೋಡಿ ಮೆಟಲ್ ಸರ್ಫೇಸ್ ಲೋ ಕಾರ್ಬನ್ ಸ್ಟೀಲ್ ಅಂದರೆ ನಾವು ತಗೊಳ್ಳೋಂಥ ಮೆಟೀರಿಯಲ್ ಏನು ಲೋ ಕಾರ್ಬನ್ ಸ್ಟೀಲ್, ಇದರ ಒಂದು ಮೆಟಲ್ ಸರ್ಫೇಸ್ ಕಾರ್ಬನ್ ಜೊತೆ ಟ್ರೀಟ್ ಮಾಡ್ತೀವಿ, ಇಲ್ಲಿ ನೈಟ್ರೋಜನ್ ಜೊತೆ ಟ್ರೀಟ್ ಮಾಡ್ತೀವಿ, ಇಲ್ಲಿ ಸೋಡಿಯಂ ಸೈನೈಡ್ ಜೊತೆ ಟ್ರೀಟ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಟ್ರೀಟ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಟ್ರೀಟ್ ಮಾಡಬೇಕು ಅಂತಂದಾಗ ಆ ಸ್ಟೀಲ್ಗೆ ಕಾರ್ಬನೇಷಿಯಸ್ ಮೆಟೀರಿಯಲ್ನ ತಗೋಬೇಕು, ದಟ್ ಈಸ್ BaCO3. ಇಲ್ಲಿ ಅಮೋನಿಯಾ ಮೆಟೀರಿಯಲ್ನ ತಗೋಬೇಕು, ಇಲ್ಲಿ NaCN ಅಂದರೆ ಸೋಡಿಯಂ ಸೈನೈಡ್ನ ತಗೋಬೇಕು. ಇಲ್ಲಿ ಸ್ಟೀಲ್ ಎಷ್ಟು ಟೆಂಪರೇಚರ್ಗೆ ಹೀಟ್ ಮಾಡ್ತೀವಿ, ಇಟ್ ಈಸ್ 900 to 950. ಇಲ್ಲೇನು ಮಾಡ್ತೀವಿ 450 to 500. ಇಲ್ಲೇನು ಮಾಡ್ತೀವಿ 800 to 900. ಇಲ್ಲೇನು ಮಾಡ್ತೀವಿ ಕ್ವಿಂಚಿಂಗ್ ಮಾಡ್ತೀವಿ, ಇಲ್ಲಿ ಕ್ವಿಂಚಿಂಗ್ ಮಾಡಲ್ಲ, ಇಲ್ಲಿ ಕ್ವಿಂಚಿಂಗು ನಾಟ್ ರಿಕ್ವೈರ್ಡ್, ಇಲ್ಲಿನೂ ಕ್ವಿಂಚಿಂಗ್ ಮಾಡೋದಿಲ್ಲ, ಇಲ್ಲಿ ಮಾತ್ರನೇ ಕ್ವಿಂಚಿಂಗ್, ಇಲ್ಲಿ ಕ್ವಿಂಚಿಂಗ್ ಇಲ್ಲ, ಇಲ್ಲಿ ಕ್ವಿಂಚಿಂಗ್ ಇಲ್ಲ. ಕ್ವಿಂಚಿಂಗ್ ಅಂದರೆ ಏನು, ಮೆಟೀರಿಯಲ್ ಹೀಟ್ ಮಾಡಿ ಆಯಿಲ್ ಅಥವಾ ವಾಟರಲ್ಲಿ ಕೂಲ್ ಮಾಡೋದನ್ನು ನಾವು ಕ್ವಿಂಚಿಂಗ್ ಅಂತ ಕರಿತೀವಿ, ಅದು ಬೇಡ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಂದರೆ ಕಾರ್ಬರ್ಜಿಂಗ್, ನೈಟ್ರೈಡಿಂಗ್ದು ನೆಕ್ಸ್ಟ್ ಪಾಯಿಂಟ್ ಕೆಳಗಡೆ ಇದೆ. ಇಲ್ಲಿ ಏನಾಗಿರುತ್ತೆ, ಕಾರ್ಬನ್ ಜೊತೆ ಹೀಟ್ ಮಾಡಿದಾಗ ಕಾರ್ಬನ್ ಆಟಮ್ಸು ಡಿಫ್ಯೂಸ್ ಆಗುತ್ತೆ. ಕಾರ್ಬನ್ ಆಟಮ್ಸ್ ಏನಾಗಿರುತ್ತೆ, ಆ ಒಂದು ಸರ್ಫೇಸ್ ಮೇಲೆ ಕಾರ್ಬನ್ ಆಟಮ್ಸ್ ಬಂದು ಕೂತ್ಕೊಳ್ಳುತ್ತೆ. ಇದರಲ್ಲಿ ನೈಟ್ರೋಜನ್ ಆಟಮ್ಸ್ ಏನಾಗಿರುತ್ತೆ, ಆ ಒಂದು ಸರ್ಫೇಸ್ ಮೇಲೆ ಬಂದು ನೈಟ್ರೋಜನ್ ಆಟಮ್, ಇದರಲ್ಲಿ ಏನಾಗುತ್ತೆ ಕಾರ್ಬನೇಷಿಯಸ್ ಆಟಮ್ ಬರುತ್ತೆ. ಇದಕ್ಕೆ ಕ್ವಿಂಚಿಂಗ್ ಬೇಕು, ಇದಕ್ಕೆ ಕ್ವಿಂಚಿಂಗ್ ಬೇಡ, ಇದಕ್ಕೂ ಕೂಡ ಕ್ವಿಂಚಿಂಗ್ ಬೇಡ. ಹಾರ್ಡ್ ಸರ್ಫೇಸ್ ಆಗುತ್ತೆ, ಇಲ್ಲಿರೋ ಔಟರ್ ಸರ್ಫೇಸ್ ಏನಿರುತ್ತೆ, ಸ್ಯಾಂಪಲ್ದು ಔಟರ್ ಸರ್ಫೇಸ್ ಏನಿರುತ್ತೆ ತುಂಬ ಹಾರ್ಡ್ ಆಗುತ್ತೆ ಮತ್ತು ಟಫ್ ಇರುತ್ತೆ ಇನ್ನರ್ ಕೋರ್. ಇಲ್ಲೇನಾಗುತ್ತೆ ಒರಿಜಿನಲ್ ಸ್ಟ್ರೆಂತ್, ಯಾಕಂದರೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಹೀಟ್ ಮಾಡ್ತಾ ಇಲ್ಲ, ಹಾಗಾಗಿ ಒರಿಜಿನಲ್ ಸ್ಟ್ರೆಂತ್ ಏನಿರುತ್ತೋ ಹಾಗೆ ಇರುತ್ತೆ ಹೆಚ್ಚು ಕಡಿಮೆ. ಇಲ್ಲಿನೂ ಅಷ್ಟೇ ಸರ್ಫೇಸು ಹಾರ್ಡ್ ಆಗುತ್ತೆ, ಓಕೆನಾ. ಇದರಲ್ಲಿ ಏನೂ ಪ್ರಾಪರ್ಟೀಸ್ ಜಾಸ್ತಿ ಚೇಂಜ್ ಮಾಡಲ್ಲ, ಟೆಂಪರೇಚರ್ ಕಡಿಮೆ ಹೀಟ್ ಮಾಡ್ದಂಗೆಲ್ಲ ಏನಾಗಿರುತ್ತೆ ಅದರಲ್ಲಿ ನಾವು ಏನೂ ಬದಲಾವಣೆ ಮಾಡಿರಲ್ಲ, ಜಸ್ಟ್ ಒಂದು ಹಾರ್ಡ್ನೆಸ್ನ ಬರೋದಕ್ಕೋಸ್ಕರ ಮಾತ್ರನೇ ಮಾಡ್ತೀವಿ. ಈ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಗೇರು, ಶಾಫ್ಟು, ಕ್ಯಾಮ್ಸು, ಆಟೋಮೋಟಿವ್ ಪಾರ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಇದು ಯಾವ ಅಪ್ಲಿಕೇಶನ್, ನೈಟ್ರೈಡಿಂಗ್ ಬಂದು ಕ್ರ್ಯಾಂಕ್ ಶಾಫ್ಟು, ಲೈನರ್ಸು, ಗೇರ್ಸು, ಏರೋಸ್ಪೇಸ್ ಕಾಂಪೊನೆಂಟ್ಸ್ಗೆ ಯೂಸ್ ಮಾಡ್ತೀವಿ. ಸೈನೈಡಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ, ಪಿನ್ಸು, ಬುಷಸ್ಸು, ಬೋಲ್ಟ್ಸು, ಸ್ಕ್ರೂಸು, ಸ್ಮಾಲ್ ಶಾಫ್ಟು, ಫಾಸ್ಟ್ನರ್ಸ್. ಈ ಒಂದು ಅಪ್ಲಿಕೇಶನ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ತಯಾರಿಸಿರುವಂಥ ಒಂದು ಕಾಂಪೊನೆಂಟ್ಸ್ ಏನಿರುತ್ತೆ ಅದ್ರ ಒಂದು ಸರ್ಫೇಸ್, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೋಲ್ಟ್ನ ಮಾಡಿರ್ತೀವಿ, ಆ ಒಂದು ಸರ್ಫೇಸ್ ಲೈಫ್ ಜಾಸ್ತಿ ಬರಬೇಕು ಅಂದಾಗ ಅದು ಹೆಂಗಿರಬೇಕು, ಹಾರ್ಡ್ ಆಗಿ ಇರಬೇಕು. ಸೊ ಹಾರ್ಡ್ ಆಗಿ ಇರಬೇಕು ಅನ್ನೋದಕ್ಕೆ ನಾವು ಆ ಒಂದು ಸರ್ಫೇಸ್ದು ಕೇಸ್ ಹಾರ್ಡ್ನಿಂಗ್ನ ಮಾಡ್ತೀವಿ ಅಷ್ಟೇ. ಓಕೆ, ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕೇಸ್ ಹಾರ್ಡ್ನಿಂಗ್. ಇಲ್ಲಿದೆ ನೋಡಿ, ವಾಟ್ ಈಸ್ ಕೇಸ್ ಹಾರ್ಡ್ನಿಂಗ್. ಕೇಸ್ ಹಾರ್ಡ್ನಿಂಗ್ ಅನ್ನೋದು ಒನ್ ಆಫ್ ದ ಟ್ರೀಟ್ಮೆಂಟ್ ಪ್ರಾಸೆಸ್. ಕೇಸ್ ಹಾರ್ಡ್ನಿಂಗ್ ಅನ್ನೋದೇನು ಒನ್ ಆಫ್ ದ ಟ್ರೀಟ್ಮೆಂಟ್ ಪ್ರಾಸೆಸ್. ಎಲ್ಲಿ ಮಾಡ್ತೀವಿ, ಸ್ಟೀಲ್ ಸರ್ಫೇಸ್ ಮೇಲೆ ಮಾಡ್ತೀವಿ. ಏನು ಮಾಡ್ತಾ ಇದ್ದೀವಿ, ಅಡಿಷನ್ ಆಫ್ ಕಾರ್ಬನ್ ಅಥವಾ ನೈಟ್ರೋಜನ್ ಆರ್ ಬೋತ್ ಅಂದರೆ ಸೈನೈಡಿಂಗ್ ಮೇಕ್ ಸ್ಟೀಲ್ ಗೆಟ್ ಹಾರ್ಡ್ ಸರ್ಫೇಸ್ ಆಗಿದಾಗ ಏನಾಗಿರುತ್ತೆ, ವೇರ್ ರೆಸಿಸ್ಟೆನ್ಸ್ ಆಗುತ್ತೆ, ಟೆರ್ ರೆಸಿಸ್ಟೆನ್ಸ್ ಆಗುತ್ತೆ, ಸೊ ದಟ್ ಇಟ್ ಬಿಕಮ್ಸ್ ಟಫ್
ಆ್ಯಂಡ್ ಅಬ್ಸಾರ್ಬ್ಸ್ ದ ಶಾಕ್. ಸೊ ಈ ಕೆಲಸಕ್ಕೋಸ್ಕರನೇ ನಾವು ಕೇಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಕೇಸ್ ಹಾರ್ಡ್ನಿಂಗ್? ಇಲ್ಲಿ ಸ್ಟೀಲ್ ಸರ್ಫೇಸ್ ಏನಿರುತ್ತೆ ಅದಕ್ಕೆ ಹೀಟ್ ಟ್ರೀಟ್ಮೆಂಟ್ ಕೊಡ್ತೀವಿ, ಸರ್ಟನ್ ಟೆಂಪರೇಚರ್ ಹೀಟ್ ಮಾಡ್ತೀವಿ, ಕಾರ್ಬನ್ ಅಥವಾ ನೈಟ್ರೋಜನ್ ಅಥವಾ ಸೈನೈಡಿಂಗ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ? ವೇರ್ ರೆಸಿಸ್ಟೆನ್ಸ್, ಹಾರ್ಡ್ನೆಸ್ನ ಇಂಕ್ರೀಸ್ ಮಾಡುತ್ತೆ, ಟೇರ್ ರೆಸಿಸ್ಟೆನ್ಸ್ನ ಇಂಕ್ರೀಸ್ ಮಾಡುತ್ತೆ, ಮತ್ತು ಒಳಗಡೆ ಟಫ್ ಇರುತ್ತೆ, ಶಾಕ್ ಅಬ್ಸರ್ವ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಕೇಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ. ಗೇರ್ಸು, ಬಾಲ್ ಬೇರಿಂಗ್ಸು, ರೈಲ್ವೆ ವೀಲು, ಕಟಿಂಗ್ ಟೂಲು, ಡೈ ಕ್ಯಾಸ್ಟಿಂಗು, ವೈರ್ ಡೈ, ಈ ಮೂರುದು ಕಾನ್ಸೆಪ್ಟ್ನ ನೀವು ಇಲ್ಲಿ ಮಿಕ್ಸ್ ಮಾಡಿ ಬರೆಯೋದನ್ನು ನಾವೇನಂತ ಕರಿತೀವಿ? ಕೇಸ್ ಹಾರ್ಡ್ನಿಂಗ್. ನೆಕ್ಸ್ಟ್ ಈಸ್ ಸರ್ಫೇಸ್ ಹಾರ್ಡ್ನಿಂಗ್. ಸೊ ಕೇಸ್ ಹಾರ್ಡ್ನಿಂಗ್ ಅಂತಂದಾಗ ನೆಕ್ಸ್ಟ್ ಈಸ್ ಸರ್ಫೇಸ್ ಹಾರ್ಡ್ನಿಂಗ್. ಸೊ ಸರ್ಫೇಸ್ ಹಾರ್ಡ್ನಿಂಗ್ ಅಂದರೆ ಏನು? ದಿಸ್ ಈಸ್ ಆಲ್ಸೋ ಈ ಟ್ರೀಟ್ಮೆಂಟ್ ಪ್ರಾಸೆಸ್. ಸರ್ಫೇಸ್ ಹಾರ್ಡ್ನಿಂಗ್ ಅನ್ನೋದು ಏನಂತ ಕರಿತೀವಿ? ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಇದು ಜಸ್ಟ್ ಔಟರ್ ಸರ್ಫೇಸ್ ಆಫ್ ದ ಸ್ಟೀಲ್. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸ್ಯಾಂಪಲ್ದು ಸರ್ಫೇಸ್ನ ಹೀಟ್ ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಇದು ಜಸ್ಟ್ ಔಟರ್ ಲೇಯರ್, ಅಂದರೆ ಅದು ಪೂರ್ತಿ ಕಾಂಪೋನೆಂಟ್ ಮಾಡ್ತಿತ್ತು. ಇದು ಜಸ್ಟ್ ಔಟರ್ ಲೇಯರ್, ಒಂದೇ ಒಂದು ಲೇಯರ್ ಮಾತ್ರ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಸರ್ಫೇಸ್ ಹಾರ್ಡ್ನಿಂಗ್. What is surface hardening? Surface hardening is a heat treatment process. Outer surface of the steel is hardened at the temperature. ಹಾರ್ಡ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಕ್ವಿಂಚ್ ಮಾಡ್ತೀವಿ, ಅಂದರೆ ಮೆಟೀರಿಯಲ್ನ ಹೀಟ್ ಮಾಡಿ ಇಮಿಡಿಯೇಟ್ಲಾಗಿ ಕ್ವಿಂಚ್ ಮಾಡ್ತೀವಿ. ಏನಾಗುತ್ತೆ? ಇದರಲ್ಲಿ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ವೇರ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಮೆಟೀರಿಯಲ್ ಮೀನ್ಸ್ ಸಾಫ್ಟ್ ಇರುತ್ತೆ ಆ್ಯಂಡ್ ಟಫ್. ಅಲ್ಲಿ ಮೆಟೀರಿಯಲ್ಸ್ ಹಾರ್ಡ್ ಇರುತ್ತೆ, ಇಲ್ಲಿ ಸಾಫ್ಟ್ ಇರುತ್ತೆ. ಸೊ ಏನಾಗಿರುತ್ತೆ? ಇದರಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಒನ್ ಈಸ್ ಇಂಡಕ್ಷನ್, ಅನದರ್ ಒನ್ ಈಸ್ ಫ್ಲೇಮ್ ಹಾರ್ಡ್ನಿಂಗ್ ಪ್ರಾಸೆಸ್. ಓಕೆ, ದೇ ಡು ನಾಟ್ ಚೇಂಜ್ ಎನಿ ಕೆಮಿಕಲ್ ಕಾಂಪೋಸಿಷನ್, ಬಟ್ the carbon content is typically 0.35 to 5%. ಕಾರ್ಬನ್ ಇಷ್ಟು ಪರ್ಸೆಂಟೇಜ್ ಇದ್ದಾಗ ಮಾತ್ರನೇ ನಾವು ಸರ್ಫೇಸ್ ಹಾರ್ಡ್ನಿಂಗ್ನ ಮಾಡೋಕ್ಕೆ ಸಾಧ್ಯ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸೇಮ್ ಅಪ್ಲಿಕೇಶನ್ ಡಸ್ ನಾಟ್ ಚೇಂಜ್. ಗೇರ್ಸ್, ಶಾಫ್ಟ್ಸ್, ಕ್ಯಾಮ್ಸ್, ಆಕ್ಸೆಲ್ಸ್, ಸ್ಪ್ರಾಕೆಟ್ಸ್, ಆಟೋಮೋಟಿವ್, ಮೆಷಿನ್ ಟೂಲ್ ಕಾಂಪೋನೆಂಟ್ಸ್, ಮೆಷಿನ್ ಬೆಡ್, ಗೈಡ್ ವೇಸ್, ಈ ಕೆಲವೊಂದು ಕಾಂಪೋನೆಂಟ್ಸ್ ಎಲ್ಲ ಕೂಡ ಕಾಮನ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಇಂಡಕ್ಷನ್ ಫ್ಲೇಮ್ ಹಾರ್ಡ್ನಿಂಗ್. ಇಂಡಕ್ಷನ್ ಹಾರ್ಡ್ನಿಂಗಲ್ಲಿ ಏನಿರುತ್ತೆ? ಸರ್ಫೇಸ್ ಹಾರ್ಡ್ನಿಂಗ್ ಮೆಥಡ್ ವಿತ್ ಸ್ಟೀಲ್ ಸರ್ಫೇಸ್. ಸೊ ಇಲ್ಲಿ ಏನಾಗ್ತಾ ಇದೆ? ಇಂಡಕ್ಷನ್ ಹಾರ್ಡ್ನಿಂಗ್ ಮಾಡ್ತಾ ಇದ್ದೀವಿ ಸ್ಟೀಲ್ ಸರ್ಫೇಸಲ್ಲಿ, ಇಲ್ಲಿ ಫ್ಲೇಮ್ ಹಾರ್ಡ್ನಿಂಗ್ ಮಾಡ್ತಾ ಇದ್ದೀವಿ, ಇಲ್ಲಿ ಕೂಡ ಸ್ಟೀಲ್ ಸರ್ಫೇಸ್ ಮೇಲೆ. ಇಲ್ಲಿ ಇಂಡಕ್ಷನ್ ಹಾರ್ಡ್ನಿಂಗು, ಇಲ್ಲಿ ಫ್ಲೇಮ್ ಹಾರ್ಡ್ನಿಂಗ್ ಹಾರ್ಡನ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಡಕ್ಷನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಿತ್ ಕಾಪರ್ ಕಾಯಿಲ್ ಯೂಸ್ ಮಾಡ್ತಾ ಇದ್ದೀವಿ, ಇಲ್ಲಿ ಆಕ್ಸಿಜನ್ ಫ್ಲೇಮ್ ಅಂದಾಗ ಆಕ್ಸಿಜನ್ ಫ್ಲೇಮ್ನ ಯೂಸ್ ಮಾಡಿ. ಲೋಕಲೈಸ್ ಹಾರ್ಡ್ನಿಂಗ್ ಅಂತ ಕರಿತೀವಿ, ಇರ್ರೆಗ್ಯುಲರ್ ಶೇಪ್ ಹಾರ್ಡ್ನಿಂಗ್ ಅಂತ ಕರಿತೀವಿ. ಇದು ಇಂಡಕ್ಷನ್ ಹಾರ್ಡ್ನಿಂಗ್ ಈಸ್ ಫಾಸ್ಟ್ ಆ್ಯಂಡ್ ಲೇಬರ್ ಈಸ್ ರಿಕ್ವೈರ್ಡ್. ಫ್ಲೇಮ್ ಹಾರ್ಡ್ನಿಂಗ್ ಸ್ಲೋ ಪ್ರೋಸೆಸ್ ಮತ್ತು ಮೋರ್ ಲೇಬರ್ಸ್ ಆರ್ ರಿಕ್ವೈರ್ಡ್. ಇಲ್ಲಿ ಪ್ರಿಸಿಷನ್ ಈಸ್ ಆಕ್ಯುರೇಟ್, ಇಲ್ಲಿ ಲೋ ಪ್ರಿಸಿಷನ್. ಯಾಕಂದರೆ ಫ್ಲೇಮ್ನ ನಾವು ಕೊಡೋ ಅಂಥದ್ದು. ಸೊ ನಾವು ಫುಲ್ಲು ಫ್ಲೇಮ್ ಕೊಟ್ಟಾಗ ಹೈ ಪ್ರಿಸಿಷನ್ ಆಗಿರುತ್ತೆ, ಕಡಿಮೆ ಮಾಡಿದಾಗ ಲೋ ಪ್ರಿಸಿಷನ್ ಆಗುತ್ತೆ. ಬಟ್ ಇಂಡಕ್ಷನ್ ಆದಾಗ ಏನಾಗುತ್ತೆ? ಯೂನಿಫಾರ್ಮ್ ಆಗಿ ಅದು ಚೇಂಜ್ ಆಗ್ತಿರುತ್ತೆ. ಹಾರ್ಡ್ನಿಂಗ್ ಡೆಪ್ತ್ ಈಸ್ 1 to 6 ಆ್ಯಂಡ್ ಹಾರ್ಡ್ನಿಂಗ್ ಡೆಪ್ತ್ ಈಸ್ 0.5 to 8. ಸೊ 0.5 to 8 ಅಪ್ಲಿಕೇಶನ್ಸ್ ಸೇಮ್ ಅಪ್ಲಿಕೇಶನ್ಸ್ ಎಲ್ಲ ಕಡೆನೂ ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀವಿ. ಯು ಕ್ಯಾನ್ ರಿಮೆಂಬರ್ ದ ಅಪ್ಲಿಕೇಶನ್. ಸೊ ವೀಕ್ 3 ಅಲ್ಲಿ ಏನಪ್ಪ ಅಂದರೆ ಸರ್ಫೇಸ್ ಟ್ರೀಟ್ಮೆಂಟ್. ಸೊ ಸರ್ಫೇಸ್ ಮೇಲೆ ಅಂದರೆ ಯಾವುದೇ ಒಂದು ಸ್ಯಾಂಪಲ್ ಮೆಟೀರಿಯಲ್ನ ನಾವು ಯೂಸ್ ಮಾಡಬೇಕು ಅಂದಾಗ ಅದರದ್ದು ಟ್ರೀಟ್ಮೆಂಟ್ ಆಗಿರಬೇಕು. ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಲೈಫ್ ಜಾಸ್ತಿ ಬರಬೇಕು, ರೆಸಿಸ್ಟೆನ್ಸ್ ಆಗಬೇಕು ಅಥವಾ ಪ್ರೊಟೆಕ್ಟ್ ಮಾಡಬೇಕು ಅಂದಾಗ ಯು ಆರ್ ಗೋಯಿಂಗ್ ಟು ಯೂಸ್ ದಿಸ್ ಒನ್. ಓಕೆ, so first one is your surface treatment. What is surface treatment? The process modify or coating the outer surface. ಏನಕ್ಕೆ? ಟು ಇಂಪ್ರೂವ್ ದ ಪ್ರೊಟೆಕ್ಟಿವ್ ಆ್ಯಂಡ್ ಫಂಕ್ಷನಲ್ ಪ್ರಾಪರ್ಟೀಸ್. ಓಕೆನಾ? ಮೇಲ್ಗಡೆ ಸರ್ಫೇಸ್ನ ಕೋಟಿಂಗ್ ಮಾಡ್ತೀವಿ ಅಥವಾ ಸರ್ಫೇಸ್ನ ಇಂಪ್ರೂವ್ ಮಾಡ್ತೀವಿ. ಏನಕ್ಕೆ? ಫಾರ್ ಇಂಪ್ರೂವ್ ದ ಪ್ರೊಟೆಕ್ಟಿವ್. ಸೊ ಇಲ್ಲೇನು ಮಾಡುತ್ತೆ? ಬೇಸ್ ಮೆಟಲ್ನ ಪ್ರೊಟೆಕ್ಟ್ ಮಾಡುತ್ತೆ. ಏನರಿಂದ? ಕರೋಷನಿಂದ. ವೇರ್ ರೆಸಿಸ್ಟೆನ್ಸ್ ಆ್ಯಂಡ್ ಅಬ್ರೇಷನ್ ರೆಸಿಸ್ಟೆನ್ಸ್. ಕೆಮಿಕಲ್ ಅಟ್ಯಾಕ್ನ ಅವಾಯ್ಡ್ ಮಾಡುತ್ತೆ. ಮಿನಿಮೈಸ್ ದಿ ಸರ್ಫೇಸ್ ಇನಿಷಿಯೇಷನ್, ಇಂಪ್ರೂವ್ ದ ಸರ್ಫೇಸ್ ಲೈಫ್, ಎನ್ಹಾನ್ಸ್ ದಿ ಸ್ಟ್ರೆಂತ್, ಇನ್ಕ್ರೀಸಸ್ ದ ರಿಲಯಬಿಲಿಟಿ. ಇದರಲ್ಲಿ ಯಾವುದಾದ್ರೂ 5 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಸೊ ದಟ್ ಯು ಡೋಂಟ್ ವಾಂಟ್ ಟು ರೀಡ್ ಆಲ್. ಕರೋಷನ್ ಅಂದರೆ ಏನು? ಯು ನೋ ವೆರಿ ವೆಲ್. ಕರೋಷನ್ ಅನ್ನೋದು ಏನಪ್ಪ ಅಂತಂದರೆ ಕೆಮಿಕಲ್ ಡಿಕಾಂಪೋಸಿಷನ್ ಆಗುತ್ತೆ. ಅಂದರೆ ಮೆಟೀರಿಯಲ್ಸಲ್ಲಿರುವಂಥ ಒಂದು ಬಾಂಡಿಂಗ್ ಏನಾಗಿರುತ್ತೆ? ಆ ಬಾಂಡಿಂಗ್ ಎಲ್ಲ ರೆಡ್ಯೂಸ್ ಆಗಿರುತ್ತೆ. ಸೊ ಮೆಟಲ್ ಯಾವಾಗ ಕರೋಷನ್ ಆಗುತ್ತೆ? ವೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಇನ್ ಆ್ಯನ್ ಲಿಕ್ವಿಡ್ ಅಥವಾ ಗಾಸ್. ಎಕ್ಸ್ಪೋಸ್ ಆದಾಗ ಇಟ್ ಕನ್ವರ್ಟ್ಸ್ ಇಂಟು ಆನ್ ಆಕ್ಸೈಡ್. ಉದಾಹರಣೆಗೆ ಏನಪ್ಪ ಅಂದರೆ ರಸ್ಟಿಂಗ್ ಆಫ್ ಐರನ್ ಟೇಕ್ಸ್ ಪ್ಲೇಸ್ ಇನ್ ಆನ್ ಅಟ್ಮಾಸ್ಫಿಯರ್.
ಯಾವ ಥರ ಫಾರ್ಮ್ ಆಗಿರುತ್ತೆ, ರೆಡ್ಡಿಶ್ ಸ್ಕೇಲ್ ಆಗಿ ಫಾರ್ಮ್ ಆಗಿರುತ್ತೆ, ರೆಡ್ಡಿಶ್ ಕಲರ್ ಆಗಿ ಫಾರ್ಮ್ ಆಗಿದ್ದು ವೀಕ್ ಆಗಿರುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಗ್ರೀನ್ ಫಿಲಿಮ್ ಫಾರ್ಮ್ಸ್ ಆನ್ ದಿ ಕಾಪರ್. ಮನೇಲಿ ಎಲ್ಲರೂ ರಾಗಿ ಪಾತ್ರೆ ಇರುತ್ತಲ್ಲ, ರಾಗಿ ಪಾತ್ರೆಯಲ್ಲಿ ನೀರು ಜಾಸ್ತಿ ಇಟ್ಟಾಗ ಗ್ರೀನ್ ಕಲರ್ ಪಾಚಿ ಕಟ್ಟಿರುತ್ತಲ್ಲ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಕರೋಷನ್ ವಿತ್ ದ ಕಾರ್ಬನ್ ಡೈಆಕ್ಸೈಡ್. ವಾಟ್ ಆರ್ ದ ಟೈಪ್ಸ್ ಆಫ್ ಕರೋಷನ್, ಇಲ್ಲಿ ಲಿಸ್ಟ್ ಇದೆ ನೋಡ್ಕೊಳ್ಳಿ. ಡ್ರೈ, ವೆಟ್, ಯೂನಿಫಾರ್ಮ್ ಪಿಟ್ಟಿಂಗ್, ಇಂಟರ್ಗ್ರಾನ್ಯುಲರ್, ಸ್ಟ್ರೆಸ್, ಸರ್ವಿಕ್ಸ್, ಫೆಟಿಗ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ corrosion. So next equation is difference between wet corrosion and dry corrosion. As the name indicates that dry corrosion ಅಂತಂದಾಗ ಇಲ್ಲಿ ಯಾವುದೇ ಥರದ ಒಂದು ಲಿಕ್ವಿಡ್ ಅಥವಾ ಏನು ಯೂಸ್ ಮಾಡಲ್ಲ, ಜಸ್ಟ್ ಅನ್ ಏರ್ನ ಯೂಸ್ ಮಾಡಿ ಕರೋಷನ್ ಮಾಡೋದನ್ನ ಡ್ರೈ ಕರೋಷನ್, ಲಿಕ್ವಿಡ್ಸ್ನ ಯೂಸ್ ಮಾಡಿ ಮಾಡೋ ಕರೋಷನ್ನ ನಾವು ವೆಟ್ ಕರೋಷನ್ ಅಂತ ಕರಿತೀವಿ. ಡ್ರೈ ಕರೋಷನ್ನ ನಾವು ಅಟ್ಮಾಸ್ಫಿಯರಿಕ್ ಕರೋಷನ್ ಅಂತಲೂ ಕರಿತೀವಿ. ವೆಟ್ ಕರೋಷನ್ನ ನಾವು ಇಟ್ ಈಸ್ ಅ ಲಿಕ್ವಿಡ್ ಎನ್ವಿರಾನ್ಮೆಂಟ್ ಕರೋಷನ್ ಅಂತ ಕರಿತೀವಿ. ಇಲ್ಲಿ ಲೋ ಹ್ಯೂಮಿಡಿಟಿ ಅಂದರೆ ಇಲ್ಲಿ ತೇವಾಂಶ ಇರಲ್ಲ, ಇಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಇಲ್ಲಿ ಮೆಟಲ್ ಗ್ಯಾಸಸ್ನ ಯೂಸ್ ಮಾಡಿ ಕರೋಷನ್ನ ಮಾಡ್ತೀವಿ, ಇಲ್ಲಿ ಲಿಕ್ವಿಡ್ಸ್ನ ಯೂಸ್ ಮಾಡಿ ಕರೋಷನ್ನ ಮಾಡ್ತೀವಿ. ಇಲ್ಲಿ ಹೋಮೋಜಿನಿಯಸ್ ಕರೋಷನ್ ಆಗುತ್ತೆ, ಇಲ್ಲಿ ಹೆಟ್ರೋಜಿನಿಯಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕರೋಷನ್ ಆಗುತ್ತೆ. ಯಾಕಂದರೆ ಲಿಕ್ವಿಡಲ್ಲಿ ಇಟ್ಟಾಗ ಅರ್ಧ ಡಿಪ್ ಮಾಡಿದ್ದಾಗ ಅಲ್ಲಿ ಮಾತ್ರ ಕರೋಷನ್ ಆಗುತ್ತೆ, ಬಟ್ ಗ್ಯಾಸ್ ಅಂದಾಗ ಎಲ್ಲ ಸ್ಯಾಂಪಲ್ ಎಲ್ಲ ಕೂಡ ಅದು ಕರೋಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಕಂಟ್ರೋಲ್ಡ್ ಪ್ರೋಸೆಸ್ ಇದು ಸೆಲ್ಫ್ ಕಂಟಿನ್ಯೂಸ್ ಪ್ರೋಸೆಸ್. ರಸ್ಟಿಂಗ್ ಆಫ್ ಆನ್ ಐರನ್ ಅಥವಾ ಸಿಲ್ವರ್ ವಿತ್ ದ ಶೈನಿಂಗ್ ರೆಡ್ಯೂಸ್ಡ್. ರಸ್ಟಿಂಗ್ ಆಫ್ ಆನ್ ಐರನ್ ಎಕ್ಸಾಂಪಲ್. Metal is exposed in an oxygen, metal is exposed in an liquid. ಇಲ್ಲಿ ಏನಾಗುತ್ತೆ, undergo the oxidization process. Here undergo the oxidization process to form the metal oxides. Okay, so this is the difference. Any 5 points na ನೆನ್ಪಿಟ್ಕೊಳ್ಳಿ, no need to all. So different types of methods of surface coating. There are two different methods. One is traditional, another one is advanced. Traditional coating ಅಂದ್ರೆ ಏನು, ನೀವು ಲ್ಯಾಬಲ್ಲಿ ನೀವು ಜನರಲ್ ಆಗಿ ಮಾಡುವಂಥದ್ದು ಪೇಂಟಿಂಗ್, ಎಲೆಕ್ಟ್ರೋಪ್ಲೇಟಿಂಗ್, ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಗ್ಯಾಲ್ವನೈಸಿಂಗ್, ಸ್ಪ್ರೇಯಿಂಗ್. Another is advanced coating ಅಲ್ಲಿ PVD, CVD and laser treatment. PVD is physical vapor deposition, chemical vapor deposition, laser treatment. ಇದು 1 marks question ಅಲ್ಲಿ ಇರುತ್ತೆ. So explain electroplating process. ತುಂಬ ಸಿಂಪಲ್ electroplating process. See that this is a electroplating process. So electroplating process ಏನಪ್ಪ ಅಂತಂದರೆ, ಈ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು ಒಂದು ಥಿನ್ ಲೇಯರ್ ಆಫ್ ಕೋಟಿಂಗ್ನ ಮಾಡ್ತೀವಿ ಅಷ್ಟೇ. ಒಂದರಿಂದ ಇನ್ನೊಂದಕ್ಕೆ ಥಿನ್ ಲೇಯರ್ ಆಫ್ ಕೋಟಿಂಗ್ನ ಮಾಡ್ತೀವಿ, ಅದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ ಅನ್ನೋದು ಏನಪ್ಪ ಅಂತಂದರೆ, ಯೂಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ನ ಬಳಸ್ಕೊಂಡು ಒಂದು ಥಿನ್ ಲೇಯರ್ನ ಕೋಟಿಂಗ್ ಮಾಡ್ತೀವಿ. ಅದನ್ನು ನಾವೇಂತ ಕರಿತೀವಿ, ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್. ಏನರಲ್ಲಿ ಮಾಡ್ತೀವಿ, ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಮಾಡ್ತೀವಿ. ಸೊ ಏನು ಮಾಡುತ್ತೆ ಮೆಕ್ಯಾನಿಸಮು, ಒಂದು ಬೇಸ್ ಮೆಟಲ್ ಅಂದರೆ ವರ್ಕ್ ಪೀಸ್ನ ತಗೋತೀವಿ, ಅದು ಕ್ಯಾಥೋಡ್ಗೆ ಕನೆಕ್ಟ್ ಮಾಡಿರ್ತೀವಿ, ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿರ್ತೀವಿ, ಮತ್ತು ಕೋಟಿಂಗ್ ಮೆಟೀರಿಯಲ್, ಓಕೆನಾ, ಅಯಾನ್ಸ್ ವಿತ್ ದ ಕೋಟಿಂಗ್ ಮೆಟೀರಿಯಲ್ಸ್. ಸೊ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಯಾವ ಕೋಟ್ ಮಾಡಬೇಕು ಅನ್ನೋದ್ರದ್ದು ಅಯಾನ್ಸ್ ಇರಬೇಕು. ಆ್ಯನೋಡಲ್ಲಿ ಪಾಸಿಟಿವ್ ಚಾರ್ಜ್ಗೆ ಕನೆಕ್ಟ್ ಮಾಡಿರ್ತೀವಿ, ಓಕೆನಾ. ದಿಸ್ ಇಸ್ ದ ಮೆಕ್ಯಾನಿಸಮ್. ಪ್ರೊಸೀಜರ್ ಫಸ್ಟ್ ಏನು ಮಾಡ್ತೀವಿ, ಸ್ಯಾಂಪಲ್ನ ತೊಗೊತೀವಿ, ಅದರ ಸರ್ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ, ದಟ್ ಈಸ್ ಅ ಬೇಸ್ ಮೆಟೀರಿಯಲ್ಲು. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂದರೆ ಕಂಟೈನರಲ್ಲಿರೋ ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಅದನ್ನು ನೀವು ಡಿಪ್ ಮಾಡ್ತೀರಾ. ಸೊ ಡಿಪ್ ಮಾಡಿ ಆದಮೇಲೆ ಲೈಕ್ ಮೆಟಲ್ಸ್ ಆಫ್ ಕೋಟಿಂಗ್, ಐರನ್ನು, ಮೆಟಲ್ಸ್ ಆಫ್ ಕೋಟಿಂಗ್ ಆಫ್ ದ ಗೋಲ್ಡ್, ನಿಕ್ಕಲ್, ಕ್ರೋಮಿಯಮ್, ಟಂಗ್ಸ್ಟನ್ ಪ್ಲೇಟಿಂಗ್ ಎಲ್ಲ ಮಾಡ್ತೀರಲ್ಲ ಅದೇ ಥರ. ಓಕೆ, ಸಿ ದಟ್ ಯು ಕ್ಯಾನ್ ಸಿ ಇನ್ ದಿಸ್ ಫಿಗರ್. ಸೊ ಇದು ಕ್ಯಾಥೋಡು, ಇದನ್ನು ಕೋಟ್ ಮಾಡಬೇಕು. ದಿಸ್ ಇಸ್ ಆ್ಯನೋಡು, ಇದು ಆಕ್ಸಿಡೈಸ್ ಆಗುತ್ತೆ. ಸೊ ಆಕ್ಸಿಡೈಸ್ ಇನ್ ದ ಸೆನ್ಸ್ ಈ ಮೆಟೀರಿಯಲ್ಗೆ ಕೋಟಿಂಗ್ ಮಾಡಬೇಕು. ಇದು ಆಲ್ರೆಡಿ ಇರುವಂಥ ಕೋಟೆಡ್ ಮೆಟೀರಿಯಲ್. ಸೊ ದಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇಟ್ಟಾಗ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದ್ದಾಗ ಏನಾಗಿರುತ್ತೆ, ಇದು ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ರಿಡಕ್ಷನ್ ಆದಾಗ ಆಕ್ಸಿಡೈಸೇಷನ್ ಆಗಿ ಇದು ರಿಡಕ್ಷನ್ ಆಗುತ್ತಾಗ ಏನಾಗುತ್ತೆ, ಇದ್ರ ಮೇಲೆ ಡೆಪಾಸಿಷನ್ ಆಗ್ತಾ ಇರುತ್ತೆ. ಇದು ರೆಡ್ಯೂಸ್ ಆಗಿ ಇದ್ರೊಳಗಡೆ ಮಿಕ್ಸ್ ಆಗಿ ಏನಾಗ್ತಾ ಇರುತ್ತೆ, ಇದ್ರ ಮೇಲೆಲ್ಲ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್. ಥಿನ್ ಲೇಯರ್ ಆಫ್ ಕೋಟಿಂಗ್ ಆಗುತ್ತೆ ಇನ್ ಅನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ, ಇದು ನಿಕಲ್ ಕೋಟಿಂಗು, ಗೋಲ್ಡ್, ಕಾಪರ್, ಸಿಲ್ವರ್. ಎಕ್ಸಾಂಪಲ್, ನೀವು ಒಂದು ಸಿಲ್ವರ್ ಕಾಂಪೋನೆಂಟ್ನ ತೊಗೊಂಡು ಹೋಗಿ ಅದಕ್ಕೆ ಗೋಲ್ಡ್ ಕೋಟಿಂಗ್, ಪ್ಲೇಟಿಂಗ್ ಮಾಡ್ಕೊಂಡ್ಬರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್. ಏನಕ್ಕೆ ಯೂಸ್ ಮಾಡ್ತೀವಿ, ಡೆಕೋರೇಟಿವ್ಗೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಗ್ಯಾಲ್ವನೈಸಿಂಗ್ ಪ್ರೋಸೆಸ್. ಗ್ಯಾಲ್ವನೈಸಿಂಗ್ ಪ್ರೋಸೆಸ್ ಅಂತಂದಾಗ ಇದನ್ನು ಹಾಟ್ ಡಿಪ್ ಕೋಟಿಂಗ್ ಅಥವಾ ಗ್ಯಾಲ್ವನೈಸಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ, ಐರನ್ ಅಥವಾ ಸ್ಟೀಲ್ ಮೇಲೆ ಕೋಟಿಂಗ್ ಮಾಡ್ತೀವಿ. ಮೆಟೀರಿಯಲಲ್ಲಿ ಕೋಟ್ ಮಾಡ್ತೀವಿ, ಜಿಂಕ್ ಬಾತ್ ಏನಂತ ಕರಿತೀವಿ, ಜಿಂಕ್ ಬಾತ್ ಅಲ್ಲಿ ಕೋಟಿಂಗ್ ಮಾಡ್ತೀವಿ. ಗ್ಯಾಲ್ವನೈಸಿಂಗ್, ಜಿಂಕ್ ಈಸ್ ನಥಿಂಗ್ ಬಟ್ ಜಿಂಕ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೀವಿ ಸ್ಟೀಲ್ ಅಥವಾ ಐರನ್ನ.
ಸೊ ಏನಪ್ಪ ಈ ಸ್ಟೀಲು ಮತ್ತು ಜಿಂಕಲ್ಲಿ ಯಾಕಪ್ಪ ಡಿಪ್ ಮಾಡ್ತೀವಿ ಅಂತಂದಾಗ, ಸೊ ದಟ್ ಇಟ್ ಪ್ರೊವೈಡ್ಸ್ ದ ಪ್ರೊಟೆಕ್ಷನ್. ಜಿಂಕ್ ಏನು ಪ್ರೊವೈಡ್ ಮಾಡುತ್ತೆ, ಇಟ್ ಪ್ರೊವೈಡ್ ದ ಪ್ರೊಟೆಕ್ಷನ್ ಫ್ರಮ್ ದಿ ಕರೋಷನ್ ಆಗದಿರೋ ಇರೋಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಮೊದಲನೇ ಸ್ಟೆಪ್ಪು ಇಲ್ಲಿ ಎಲ್ಲ ಡಿಫ್ರೆಂಟ್ ಸ್ಟೆಪ್ಸು ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಮೆಟೀರಿಯಲ್ ಸರ್ಫೇಸ್ನ ಎಲ್ಲ ಕ್ಲೀನ್ ಮಾಡ್ತೀವಿ. ಸೊ ಕ್ಲೀನಿಂಗ್, ರಿನ್ಸಿಂಗ್ ಆ್ಯಂಡ್ ಕ್ಲೀನಿಂಗ್ ವಿತ್ ದ ಸಲ್ಯೂಷನ್. ಸೊ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಅದಾದಮೇಲೆ ಗ್ಯಾಲ್ವನೈಸ್ ಬಾತಲ್ಲಿ ಡಿಪ್ ಮಾಡ್ತೀವಿ. ಯಾವ ಟೆಂಪರೇಚರಲ್ಲಿ ಅದು ಹೀಟ್ ಆಗ್ತಾ ಇರುತ್ತೆ, ಸಲ್ಯೂಷನು 450 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೀಟ್ ಆಗ್ತಾ ಇರುತ್ತೆ. ಒನ್ಸ್ ಡಿಪ್ ಆದಮೇಲೆ ಅದನ್ನು ಪೋಸ್ಟ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅದನ್ನು ವಾಟರ್ ಅಥವಾ ಏರಲ್ಲಿ ಮತ್ತೊಂದು ಸರಿ ಡಿಪ್ ಮಾಡಿ ಅದನ್ನು ತಣ್ಣಗೆ ಆದಮೇಲೆ ಅದನ್ನು ಫೈನಲ್ ಇನ್ಸ್ಪೆಕ್ಷನ್ಗೆ ಕಳಿಸ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ, ಈಗ ಸ್ಟೀಲ್ ಸ್ಟ್ರಕ್ಚರ್ಸ್ ಎಲ್ಲ ಇರುತ್ತಲ್ಲ ಅದ್ರ ಮೇಲ್ಗಡೆ ಕೋಟಿಂಗ್ಸ್ನ ಮಾಡಿರ್ತೀವಿ. ಜಿಂಕ್ ಕೋಟಿಂಗ್ ಫುಲ್ ಸರ್ಫೇಸ್ ಫಿನಿಶ್ ಹೆಂಗಿರುತ್ತೆ, ನೈಸಾಗಿ ಒಳ್ಳೆ ಶೈನಿಂಗ್ ಥರ ಇರುತ್ತೆ. ಮತ್ತು ಫಾಸ್ಟ್ನರ್ಸ್ ನೀವು ಯೂಸ್ ಮಾಡ್ತಿರಲ್ಲ, ನಟ್ಟು ಬೋಲ್ಟು, ಅದಕ್ಕೆಲ್ಲ ಸ್ಟೀಲ್ ಅಥವಾ ಐರನ್ ಎಲ್ಲದಕ್ಕೂ ಮೇಲ್ಗಡೆ ಒಂದು ಸ್ಟೀಲ್ ಥರ ಕೋಟಿಂಗ್ ಕೊಟ್ಟಿರ್ತಾರೆ. ಐರನ್ ಮೆಟೀರಿಯಲ್ಸ್ ಮೇಲೆ ಸ್ಟೀಲ್ ಥರ ಕೋಟಿಂಗ್ ಕೊಟ್ಟಿರ್ತಾರೆ. ದಟ್ ಇಟ್ಸ್ ಕಾಲ್ಡ್ ಆಸ್ ಗ್ಯಾಲ್ವನೈಸಿಂಗ್. ಸೊ ನೆಕ್ಸ್ಟ್ ಈಸ್ ಮೆಟಲ್ ಸ್ಪ್ರೇಯಿಂಗ್ ಮೆಥಡ್. ಮೆಟಲ್ ಸ್ಪ್ರೇಯಿಂಗ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಇದು ಕೂಡ ಒಂದು ಮೆಟೀರಿಯಲ್ ಮೇಲೆ ಕೋಟ್ ಮಾಡ್ತೀವಿ. ಕೋಟಿಂಗ್ ಕೊಡೋದ್ರಿಂದ ಏನಾಗಿರುತ್ತೆ, ಅದು ಕರೋಷನಿಂದ ತಡೆಗಟ್ಟುತ್ತೆ. ಸೊ ಮೆಕ್ಯಾನಿಸಮ್ ಏನಪ್ಪ ಅಂತಂದರೆ, ಇಲ್ಲಿರುವಂಥ ಕಾಂಪೋನೆಂಟ್ಸ್ನ ನೋಡಿ. ಇಲ್ಲಿರುವಂಥ ಸ್ಪ್ರೇ ಗನ್ನಲ್ಲಿ ಕೋಟಿಂಗ್ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿರುವಂಥ ಸರ್ಫೇಸ್ ಮೇಲೆ ಇದು ಯಾವುದೋ ಒಂದು ಮೆಟೀರಿಯಲ್ ಸರ್ಫೇಸ್ ಇದೆ, ಅದ್ರ ಮೇಲೆಗಡೆ ಸ್ಪ್ರೇ ಗನ್ ತೊಗೊಂಡು ನಾವು ಒಂದು ಮೆಟೀರಿಯಲ್ನ ಅದ್ರ ಮೇಲೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದ್ರ ಮೇಲ್ಗಡೆ ಒಂದು ಕೋಟಿಂಗ್ ಥರ ಫಾರಮ್ ಆಗುತ್ತೆ. ಆ ಕೋಟ್ ಮಾಡೋದ್ರಿಂದ ಏನಾಗುತ್ತೆ, ವಿ ಕ್ಯಾನ್ ಪ್ರೊಟೆಕ್ಟ್ ದಿಸ್ ಬೇಸ್ ಮೆಟಲ್, ಅಂದರೆ ಕರೋಷನ್ ಆಗದಿರ ಪ್ರೊಟೆಕ್ಟ್ ಮಾಡ್ತೀವಿ. ಇದಕ್ಕೂ ಕೂಡ ಅಷ್ಟೇ ಸರ್ಫೇಸ್ ಪ್ರಿಪ್ರೇಷನ್ ಸೇಮ್. ಜಿಂಕಲ್ಲಿ ಏನು ಮಾಡಿರ್ತೀವೋ ಅದೇ ಥರನೇ ಸರ್ಫೇಸ್ ಮೆಟೀರಿಯಲ್ ಎಲ್ಲನೂ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ತೀವಿ. ಕ್ಲೀನ್ ಮಾಡ್ಕೊಂಡಾಗ ಏನಾಗಿರುತ್ತೆ, ಒಂದು ಒಂದು ಸರ್ಫೇಸ್ ಆಫ್ ಮೆಟೀರಿಯಲ್ ಕ್ಲೀನ್ ಮಾಡ್ಕೊಂಡಾಗ ಏನಾಗುತ್ತೆ, ಕೋಟಿಂಗ್ ನೀಟಾಗಿ ಅದ್ರ ಮೇಲೆ ಕೂತ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಎಕ್ವಿಪ್ಮೆಂಟ್ ಎಲ್ಲ ಸೆಟಪ್ ಮಾಡ್ಕೊಳ್ತೀರಾ, ಅಂದರೆ ವೈರ್ ಆಗ್ಬೋದು, ಇಲ್ಲ ಫ್ಲೋರೇಟ್ ಆಗ್ಬೋದು, ಪೌಡರ್ ಏನಾದರೂ ಫೀಡ್ ಮಾಡೋಂಗಿದ್ರೆ ಫೀಡ್ ಮಾಡ್ಬೋದು. ಸೊ ಎಲ್ಲ ಫೀಡಿಂಗ್ ಮಾಡ್ಕೊಳ್ತಾರೆ. ಸ್ಪ್ರೇ ಪ್ರೋಸೆಸ್ ಏನು ಮಾಡ್ತೀರಾ ಅಂತಂದರೆ, ಮೆಟೀರಿಯಲ್ ಫೀಡ್ ಮಾಡಿ ಆದಮೇಲೆ ಅದಕ್ಕೆ ಹೀಟ್ ಸಪ್ಲೈ ಮಾಡಿ, ಒಂದು ಹೀಟ್ ಆದಾಗ ಏನಾಗುತ್ತೆ, ಆ ಮೆಟೀರಿಯಲ್ ಅದರೊಳಗಡೆ ಮೆಲ್ಟ್ ಆಗುತ್ತೆ. ಅದಾದಮೇಲೆ ಅದ್ರ ಮೇಲೆ ಕೋಟಿಂಗ್ ಆಗುತ್ತೆ. ಸೊ ಕೋಟ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಪೋಸ್ಟ್ ಟ್ರೀಟ್ಮೆಂಟ್ ಅಂತ ಮಾಡಿ ಯು ಆರ್ ಗೋಯಿಂಗ್ ಟು ಕೂಲ್ ಇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಯು ವಿಲ್ ಚೆಕ್ ವಿತ್ ದ ಡೈಮೆನ್ಷನ್ ಆ್ಯಕ್ಯುರಸಿ. ಸೊ ಇಲ್ಲಿ ನಾನು ಜಾಸ್ತಿ ಕೊಟ್ಟಿದ್ದೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ಹೌ ಮಚ್ ಎವರ್ ಈಸ್ ಪಾಸಿಬಲ್. ಸೊ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇಸ್ PVD ಆ್ಯಂಡ್ CVD. ಸೊ PVD ಅಲ್ಲಿ ಏನಪ್ಪ ಅಂತಂದರೆ ಫಿಸಿಕಲ್ ವೇಪರ್ ಡೆಪಾಸಿಷನ್, ಅದನ್ನು ಇಟ್ ಈಸ್ ಅಡ್ವಾನ್ಸ್ಡ್ ಸರ್ಫೇಸ್ ಕೋಟಿಂಗ್ ಪ್ರಾಸೆಸ್ ಅಂತ ಹೇಳ್ತೀನಿ. ಸೊ PVD ಮತ್ತು CVD ಎರಡೂ ಅಷ್ಟೇ ಫುಲ್ ಫಾರ್ಮ್ ಬರೀರಿ. ಫಿಸಿಕಲ್ ವೇಪರ್ ಡೆಪಾಸಿಷನ್, ಇದಕ್ಕೆ ಕೆಮಿಕಲ್ ವೇಪರ್ ಡೆಪಾಸಿಷನ್. ಇದನ್ನು ಎರಡೂ ಕೂಡ ಅಡ್ವಾನ್ಸ್ಡ್ ಸರ್ಫೇಸ್ ಕೋಟಿಂಗ್ ಪ್ರಾಸೆಸ್ ಅಂತ ಫಸ್ಟ್ ಪಾಯಿಂಟ್ನ ಬರೀರಿ. ಎರಡನೇದೇನಪ್ಪ ಅಂದರೆ ಫಿಸಿಕಲ್ ವೇಪರ್ ಡೆಪಾಸಿಷನಲ್ಲಿ ಸಾಲಿಡ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ವೇಪರ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಇದರಲ್ಲಿ ಕೆಮಿಕಲ್ ಗ್ಯಾಸಸ್ನ ಯೂಸ್ ಮಾಡ್ತೀವಿ. ಕೆಮಿಕಲ್ ಅಲ್ವಾ, ಇದರಲ್ಲಿ ಕೆಮಿಕಲ್ ಗ್ಯಾಸಸ್ನ ಯೂಸ್ ಮಾಡ್ತೀವಿ ವೇಪರ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಈ ಸಾಲಿಡ್ ವೇಪರು ಲೋ ಟೆಂಪರೇಚರು, ಕೆಮಿಕಲ್ ಗ್ಯಾಸಸ್ ಹೈ ಟೆಂಪರೇಚರ್, ಅಷ್ಟೇ ಡಿಫ್ರೆನ್ಸು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಎರಡಕ್ಕೂ ಕೂಡ ಸೇಮ್ ಇರುತ್ತೆ. ಥರ್ಡ್ ಪಾಯಿಂಟು ಎರಡಕ್ಕೂ ಕೂಡ ಸೇಮ್ ಇರುತ್ತೆ. ಕಾಮನ್ ಆಗಿ ಈ ಸೆಕೆಂಡ್ ಪಾಯಿಂಟ್ ಬಿಟ್ಟರೆ ಎಲ್ಲನೂ ಸೇಮ್ ಇದೆ. ಸೊ ದಟ್ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಈಸ್ ಲೇಸರ್ ಟ್ರೀಟ್ಮೆಂಟ್. ಸೊ ಲೇಸರ್ ಟ್ರೀಟ್ಮೆಂಟ್ ಅಂದರೆ ಹೆಸರೇ ಹೇಳ್ತಾ ಇದೆ, ಇಟ್ ಈಸ್ ಯೂಸ್ಡ್ ಓನ್ಲಿ ಹೈ ಎನರ್ಜಿ ಲೇಸರ್ ಬೀಮ್. ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಕೂಡ ಅಷ್ಟೇ ಅಡ್ವಾನ್ಸ್ಡ್ ಸರ್ಫೇಸ್ ಕೋಟಿಂಗ್ ಪ್ರೋಸೆಸ್. ಇಲ್ಲಿ ನಾವು ಲೇಸರ್ ಬೀಮ್ನ ಯೂಸ್ ಮಾಡ್ತೀವಿ, ಸರ್ಫೇಸ್ನ ಹೀಟ್ ಮಾಡ್ತೀವಿ. ಯಾವ ಟೆಂಪರೇಚರ್ಗೆ, ಹೈ ಟೆಂಪರೇಚರ್ಗೆ. ಅದಾದಮೇಲೆ ಸಡನ್ನಾಗಿ ಕೂಲ್ ಮಾಡ್ತೀವಿ. ಸೊ ಕೂಲ್ ಮಾಡೋದ್ರಿಂದ ಏನಾಗಿರುತ್ತೆ, ಅದ್ರ ಒಂದು ಸರ್ಫೇಸು ಹಾರ್ಡು ಮತ್ತು ವೇರ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಜಸ್ಟ್ ಏನಪ್ಪ ಅಂದರೆ ಮೆಟೀರಿಯಲ್ ಮೇಲೆ ಯಾವುದೇ ಥರದ ಒಂದು ಮೆಟೀರಿಯಲ್ನ ಕೊಡ್ತಾ ಇಲ್ಲ. ಇಲ್ಲಿ ಜಸ್ಟ್ ಲೇಸರ್ ಲೈಟ್, ಲೇಸರ್ ಅಂದರೆ ಹೀಟ್, ಹೈ ಎನರ್ಜಿ ಬೀಮ್ನ ಅದ್ರ ಮೇಲ್ಗಡೆ ಪಾಸ್ ಮಾಡಿದಾಗ ಅದು ತುಂಬ ಹಾರ್ಡ್ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಒಳಗಡೆ ಇರುವಂಥ ಮೆಟೀರಿಯಲ್ ಯಾವುದೇ ಥರದ ಒಂದು ಚೇಂಜಸ್ ಆಗೋದಿಲ್ಲ. ಇನ್ನರ್ ಮೆಟೀರಿಯಲ್ ವಿಲ್ ನಾಟ್ ಅಫೆಕ್ಟ್ ಆ್ಯಂಡ್ ಟಫ್ನೆಸ್ ಈಸ್ ಮೇಂಟೈನ್ ಸೇಮ್. ಏನಕ್ಕೆ ಇಂಪ್ರೂವ್ ಮಾಡುತ್ತೆ, ಹಾರ್ಡ್ನೆಸ್ಸು, ವೇರ್ ರೆಸಿಸ್ಟೆನ್ಸು, ಫೆಟಿಕ್ ಸ್ಟ್ರೆಂತ್, ಕರೋಷನ್ ರೆಸಿಸ್ಟೆನ್ಸು ಇಂಪ್ರೂವ್ ಮಾಡುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ, ಗೇರು, ಶಾಫ್ಟು, ಸೇಮ್ ಅಪ್ಲಿಕೇಶನ್ಸ್ ಈಸ್ ಸೇಮ್ ಫಾರ್ ಎವ್ರಿಥಿಂಗ್. ಸೊ ಏನಕ್ಕೆ ಲೇಸರ್ ಟ್ರೀಟ್ಮೆಂಟ್ಗೆ ಯಾಕೆ ಹೋಗಲ್ಲ ಇನ್ ದ ಸೆನ್ಸ್ ಬಿಕಾಸ್ ಆಫ್ ಕಾಸ್ಟ್. ಇಟ್ ವಿಲ್ ಬಿ ಲಿಟಲ್ ಕಾಸ್ಟ್ಲಿ ಕಂಪೇರ್ಡ್ ಟು ಆಲ್ ಅದರ್ ಟ್ರೀಟ್ಮೆಂಟ್ಸ್.
ಸೊ ಟ್ರೆಡಿಷನಲ್ ಕೋಟಿಂಗ್ ಅಂದ್ರೇನು, ಅಡ್ವಾನ್ಸ್ಡ್ ಕೋಟಿಂಗ್ ಅಂದ್ರೇನು? ಇಟ್ ಈಸ್ ಅ ಸಿಂಪಲ್ ಕೋಟಿಂಗ್ ಪ್ರೋಸೆಸ್, ಇಟ್ ಈಸ್ ಅಡ್ವಾನ್ಸ್ಡ್ ಕೋಟಿಂಗ್ ಪ್ರೋಸೆಸ್. ಥಿನ್ ಲೇಯರ್ ಕೋಟ್ ಮಾಡ್ತೀವಿ, ಇದರಲ್ಲಿ ಥಿನ್ ಲೇಯರ್ ಕೋಟ್ ಮಾಡ್ತೀವಿ. ಈ ಟ್ರೆಡಿಷನಲ್ ಅಲ್ಲಿ ಕರೆಂಟ್ ಯೂಸ್ ಮಾಡ್ತೀವಿ, ಇದಕ್ಕೆ ವೇಪರ್ ಮತ್ತೆ ಕೆಮಿಕಲ್ ಯೂಸ್ ಮಾಡ್ತೀವಿ. ಇಲ್ಲಿ ವೇರ್ ರೆಸಿಸ್ಟೆನ್ಸ್ ಇಸ್ ಲಿಟಲ್ ಲೋ, ಬಿಕಾಸ್ ನಾವು ಇವಾಗ ಒಂದು ಯಾವುದೇ ಒಂದು ಸ್ಯಾಂಪಲ್ ಮೇಲೆ ಪೇಂಟ್ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಹಾಗಾಗಿ ಬೇಗ ಬಿಚ್ಚೋಗುತ್ತೆ. ಬಟ್ ನಾವು ಯಾವುದೇ ಒಂದು ಕೆಮಿಕಲ್ ಗ್ಯಾಸಸ್ನ ಹಾಕಿ ಅದ್ರ ಮೇಲೆ ಕೋಟಿಂಗ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅದಕ್ಕೆ ಲೈಫ್ ಜಾಸ್ತಿ ಬರುತ್ತೆ. ಮತ್ತೆ ಪೇಂಟ್ ಕೋಟ್ ಮಾಡಿದಾಗ ನಾನ್ ಯೂನಿಫಾರ್ಮ್ ಕೋಟ್ ಮಾಡಿರ್ತೀವಿ, ಮೀಡಿಯಂ ಫಿನಿಶ್ ಕೋಟ್ ಮಾಡಿರ್ತೀವಿ. ಬಟ್ ಕೆಮಿಕಲ್ ಮತ್ತು ಗ್ಯಾಸಲ್ಲಿ ಕೋಟ್ ಮಾಡಿದಾಗ ಏನಾಗಿರುತ್ತೆ, ಯೂನಿಫಾರ್ಮು ಡೆಕೋರೇಟಿವ್ ಆಗಿರುತ್ತೆ. ಇದು ಪೇಂಟಿಂಗ್, ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್. ಇದಕ್ಕೆ PVD, CVD, ಲೇಸರ್ ಟ್ರೀಟ್ಮೆಂಟ್. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಅಷ್ಟೇ, ಇಲ್ಲಿ ಸಿಂಪಲ್ ಆಗಿದೆ, ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ವೀಕ್ 4 ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಲಿಸ್ಟ್ ದೆಮ್. ಅಡ್ವಾನ್ಸ್ ಮೆಟೀರಿಯಲ್ ಅಂತಂದರೆ ಏನು? ಸುಪೀರಿಯರ್ ಪರ್ಫಾರ್ಮೆನ್ಸ್. ಅಡ್ವಾನ್ಸ್ಡ್ ಯಾವುದೇ ಒಂದು ಕಾಮನ್ ಆಗಿ ಯೂಸ್ ಮಾಡೋ ಮೆಟೀರಿಯಲ್ ಬಿಟ್ಟು ಅದರ ಒಂದು ಪ್ರಾಪರ್ಟೀಸ್ ಇನ್ನೂ ಜಾಸ್ತಿ ಪ್ರಾಪರ್ಟೀಸ್, ಅಂದರೆ ಸುಪೀರಿಯರ್ ಪ್ರಾಪರ್ಟೀಸ್, ಅಂದರೆ ಆ ಪ್ರಾಪರ್ಟೀಸ್ ಇನ್ನೂ ಚೆನ್ನಾಗಿರೋಂಥ ಪ್ರಾಪರ್ಟೀಸ್ ಕಂಪೇರ್ ಟು ದಿ ನಾರ್ಮಲ್ ಮೆಟೀರಿಯಲ್ಸ್ ಲೈಕ್ ಕನ್ವೆನ್ಷನಲ್ ಮೆಟೀರಿಯಲ್ಸ್ ಲೈಕ್ ಸ್ಟೀಲ್, ಐರನ್ನು, ಇವೆಲ್ಲ ಕಾಮನ್ ಆಗಿರೋಂಥ ಮೆಟೀರಿಯಲ್ಸ್. ಆ ಮೆಟೀರಿಯಲ್ಸ್ಗಿಂತ ಇನ್ನೂ ಅದರ ಒಂದು ಪ್ರಾಪರ್ಟೀಸ್, ಗುಣಗಳು ಚೆನ್ನಾಗಿರೋ ಪ್ರಾಪರ್ಟೀಸ್ನ ನಾವು ಅಡ್ವಾನ್ಸ್ಡ್ ಮೆಟೀರಿಯಲ್ ಅಂತ ಕರಿತೀವಿ. ಉದಾಹರಣೆಗೆ ಬಯೋ ಮೆಟೀರಿಯಲ್, ನ್ಯಾನೋ ಮೆಟೀರಿಯಲ್, ಎನರ್ಜಿ ಮೆಟೀರಿಯಲ್ ಆ್ಯಂಡ್ ಸ್ಮಾರ್ಟ್ ಮೆಟೀರಿಯಲ್. ಅಡ್ವಾನ್ಸ್ಡ್ ಮೆಟೀರಿಯಲ್ ಅಂದ್ರೇನು? ನಮ್ಮಲ್ಲಿರುವಂಥ ಸ್ಟೀಲು, ಐರನ್, ಕಾರ್ಬನ್ ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್, ಸುಪೀರಿಯರ್ ಪ್ರಾಪರ್ಟೀಸ್ ಇರುವಂಥ ಮೆಟೀರಿಯಲ್ನ ನಾವು ಸ್ಮಾರ್ಟ್ ಮೆಟೀರಿಯಲ್, ಅಡ್ವಾನ್ಸ್ಡ್ ಮೆಟೀರಿಯಲ್ ಅಂತ ಕರಿತೀವಿ. ಬಯೋ ಮೆಟೀರಿಯಲ್ ಅಂದರೆ ಬಯೋ ಅಂದರೆ ಬಯೋಲಜಿ, ಅಂದರೆ ಬಾಡಿಗೆ ಯೂಸ್ ಮಾಡುವಂಥ ಮೆಟೀರಿಯಲ್. ದಿಸ್ ಈಸ್ ದ ಮೆಟೀರಿಯಲ್ ನ್ಯಾಚುರಲಿ ಯೂಸ್ಡ್ ಇನ್ ದ ಬಯಾಲಜಿಕಲ್ ಸಿಸ್ಟಮ್ ವಿಚ್ ಯೂಸ್ಡ್ ಫಾರ್ ಡಯಾಗ್ನೋಸ್, ಟ್ರೀಟ್ಮೆಂಟ್, ರೀಪ್ಲೇಸ್ಮೆಂಟ್, ರಿಪೇರ್ ದ ಟಿಶ್ಯೂಸ್ ಆ್ಯಂಡ್ ದ ಆರ್ಗನ್ಸ್. ಬಯಾಲಜಿ, ಬಾಡಿಗೆ ಯೂಸ್ ಮಾಡುವಂಥದ್ದು. ಸೊ ಯಾವ್ಯಾವ ಅಪ್ಲಿಕೇಶನ್ಸ್ ಇದೆ? ಲೆನ್ಸು, ಬ್ಲಡ್ ವೆಸಲು, ಡೆಂಟಲ್ಲು, ಜಾಯಿಂಟ್ ರಿಪ್ಲೇಸ್ಮೆಂಟು, ಆರ್ಟಿಫಿಷಿಯಲ್ ಹಾರ್ಟು. ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ? ವಾಟ್ ಈಸ್ ದ ಪ್ರಾಪರ್ಟೀಸ್ ಅಂತಂದಾಗ ಬಯೋ ಕಾಂಪ್ಯಾಕ್ಟಿಬಿಲಿಟಿ, ಅಂದರೆ ನಮ್ಮ ಬಾಡಿಗೆ ಆ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದಾಗ ಅಲರ್ಜಿ ಏನೂ ಆಗೋದಿಲ್ಲ, ಮತ್ತು ಆ ಒಂದು ಬಾಡಿ ಒಳಗಡೆ ಫಿಟ್ ಮಾಡಿದಾಗ ಎಷ್ಟೇ ಲೋಡು, ಸ್ಟ್ರೆಸ್ಸು ಕೊಟ್ಟರು ವಿತ್ಸ್ಟ್ಯಾಂಡ್ ಆಗುತ್ತೆ. ಎಲಾಸ್ಟಿಕ್ ಮಾಡ್ಯುಲಸ್ ಅಂದರೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಹುಟ್ಟದಾಗಿರುವಂಥ ಬೋನ್ ಯಾವ ರೀತಿ ಕೆಲಸ ಮಾಡುತ್ತೆ, ಜಾಯಿಂಟ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಟಿಶ್ಯೂಸ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದೇ ರೀತಿ ಅದು ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡುತ್ತೆ. ಕರೋಷನ್ ರೆಸಿಸ್ಟೆನ್ಸ್, ಬಯೋಮೆಟೀರಿಯಲ್ ಯಾವುದೇ ಥರದ ತುಕ್ಕು ಹಿಡಿಯಲ್ಲ. ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಪಾರ್ಟ್ನ ನಾವು ಬಯೋಮೆಟೀರಿಯಲ್ ರೀಪ್ಲೇಸ್ ಮಾಡಿದ್ರೆ ಅಲ್ಲಿ ಕರೋಷನ್ ಆಗಲ್ಲ. ಮತ್ತು ವೇರ್ ರೆಸಿಸ್ಟೆನ್ಸ್, ನಮ್ಮ ಬಾಡಿಯಲ್ಲಿ ಇರುವಂಥ ಪಾರ್ಟ್ಸ್ ದಿನೇ ದಿನೇ ಸವಿಯುತ್ತೆ, ಬಟ್ ಆದರೆ ಬಯೋಮೆಟೀರಿಯಲ್ನಿಂದ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಸವಿಯೋದಿಲ್ಲ. So these are the properties and applications of the biomaterial. Very very important and basic knowledge you should know about the biomaterial. Next is smart material. Smart material ಅಂತಂದ್ರೆ ಏನು? It is the material which is externally used to sense the external material. ಅಂದರೆ ಇಲ್ಲಿ ಈ ಸ್ಮಾರ್ಟ್ ಮೆಟೀರಿಯಲ್ ಅಂತಂದರೆ ಏನು? ಸೆನ್ಸ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಮೆಟೀರಿಯಲ್ನ ನಾವು ಸ್ಮಾರ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟೀರಿಯಲ್ ಇರುತ್ತೆ, ನಿಮ್ಮ ಒಂದು ಮೊಬೈಲಲ್ಲಿ ಸಿಮ್ ಕಾರ್ಡ್ ಇರುತ್ತೆ, ಅದು ಸೆನ್ಸಾರ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಲೊಕೇಶನ್ ಆಗ್ಬೋದು, ನಿಮಗೆ ಕಾಲ್ಸ್ ಆಗ್ಬೋದು, ಏನೇ ಒಂದು ಸೆನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮಗೆ BP, ಶುಗರ್ ಆ ಥರ ಏನಾದರೂ ಉದಾಹರಣೆ ಎತ್ತಿಟ್ಕೊಳ್ಳಿ. ನಿಮ್ಮ ಬಾಡಿಯಲ್ಲಿರುವಂಥ ಫ್ಲೋ ಚೆಕ್ ಮಾಡಬೇಕು ಅಂದರೆ ಜಸ್ಟ್ ಸೆನ್ಸಾರ್ಸ್ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ತೀರಾ. ಹಾರ್ಟ್ ಬೀಟ್ ಆಗ್ಬೋದು ಅಥವಾ ಸ್ಟ್ರೆಸ್ಸಸ್ ಆಗ್ಬೋದು. ನೀವು ಹಿಂಗೆ ವಾಕ್ ಮಾಡಿದ ತಕ್ಷಣ ನಿಮ್ಗೆ ಹಾರ್ಟ್ ಬೀಟ್ ಎಷ್ಟಿದೆ, ಪಲ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಿರಲ್ಲ, ಆ ಒಂದು ಚೆಕ್ ಮಾಡೋದಕ್ಕೆ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಸ್ಟ್ರೆಸ್ಸಸ್, ಟೆಂಪರೇಚರು, ಮತ್ತು ಮನೆಯಲ್ಲಿ ಟೆಂಪರೇಚರ್ ಡಿಟೆಕ್ಟ್ ಮಾಡಿ ಹಾಕಿರ್ತೀರಾ, ಅಂದರೆ ನಾರ್ಮಲ್ ಏರ್ ಟೆಂಪರೇಚರ್ನ ಡಿಟೆಕ್ಟ್ ಮಾಡಿ ಡಿಜಿಟಲ್ ವಾಚ್ ಹಾಕಿರ್ತೀರ, ಅದರಲ್ಲಿ ಟೆಂಪರೇಚರ್ ತೋರಿಸ್ತಾ ಇರುತ್ತೆ. ಸೊ ಆ ಥರ, ಸೊ ಆ ಒಂದು ತೋರಿಸೋದಕ್ಕೆ ದೇರ್ ಈಸ್ ಎ ಸ್ಮಾರ್ಟ್ ಮೆಟೀರಿಯಲ್. ಓಕೆನಾ? ಯಾವ ಮೆಟೀರಿಯಲ್? ಪಿಜೋ ಎಲೆಕ್ಟ್ರಿಕ್, ಶೇಪ್ ಮೆಮೋರಿಯಲ್, ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರೋ ಸೆನ್ಸಿಟಿವಿಟಿಕ್ ಮೆಟೀರಿಯಲ್. ಸೊ ಏನು ಪ್ರಾಪರ್ಟೀಸ್ ಇರುತ್ತೆ? ಎಲೆಕ್ಟ್ರೋ ಮತ್ತು ಮೆಕ್ಯಾನಿಕಲ್ ಕಪ್ಲಿಂಗ್ ಆಗಿರುತ್ತೆ. ಹೈ ಸೆನ್ಸಿಟಿವಿಟಿ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ತೋರಿಸ್ತಾ ಇರುತ್ತೆ, ಮತ್ತು ಫಾಸ್ಟಾಗಿ ಅದು ತೋರಿಸುತ್ತೆ, ಮತ್ತು ಆಪರೇಟ್ಸ್ ಅಟ್ ದ ವೈಡ್ ಫ್ರೀಕ್ವೆನ್ಸಿ. ಯಾವುದೇ ಫ್ರೀಕ್ವೆನ್ಸಿ ಇದ್ರೂ ಕೂಡ ಅದು ರಿಸಲ್ಟ್ಸ್ನ ಕೊಡುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮನೇಲಿ ಯೂಸ್ ಮಾಡ್ತಿರಲ್ಲ ಗ್ಯಾಸ್ ಲೈಟರ್, ಮತ್ತು ಐ ಗ್ಲಾಸ್ ಫ್ರೇಮ್, ನಿಮ್ಮ ಒಂದು ಕಣ್ಣಿಗೆ ಹಾಕ್ಕೊಳ್ತಿರಲ್ಲ ಐ ಗ್ಲಾಸಸ್, ಅದರದ್ದು ಫ್ರೇಮ್ ಆಗ್ಬೋದು. ನೆಕ್ಸ್ಟ್ ಸೆಲ್ಫ್ ಹೀಲಿಂಗ್ ಕಾಂಕ್ರೀಟ್, ಥರ್ಮೋಕ್ರೋಮಿಕ್ ಸ್ಮಾರ್ಟ್, ನೆಕ್ಸ್ಟ್ ಆರ್ಟಿಫಿಷಿಯಲ್ ಮಸಲ್ ಆ್ಯಕ್ಚುಯೇಟರ್ಸ್. ಸೊ ಅಡ್ವಾಂಟೇಜಸ್ ಇಲ್ಲಿ ಏನಿದೆಯೋ ಇದು ಕೂಡ ಸೇಮ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಯೋರ್ ಸ್ಮಾರ್ಟ್ ಮೆಟೀರಿಯಲ್. ವಾಟ್ ಆರ್ ದ ಪಿಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅಂದರೆ ಕ್ವಾಡ್ಸು,
ಮತ್ತು ಇದೆಲ್ಲ ಲೆಡ್, ಸಿರ್ಕೋನಿ, ಟ್ರೈಟಾನಿಯಮು, ಪಾಲಿವಿನಲೈಡ್, ಫ್ಲೋರೈಡ್ ಅಂತ ಇದೆ. ಸೊ ದೀಸ್ ಆರ್ ದ ಡಿಫರೆಂಟ್ ಮೆಟೀರಿಯಲ್ಸ್ ಆಫ್ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್. ನೆಕ್ಸ್ಟ್ is shape memory alloy. Is very important question in your question paper. What is shape memory alloys? Because nowadays this is commonly used. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಶೇಪ್ ಮೆಮೊರಿ ಅಲಾಯ್ಸ್? ನಾನು ಆಲ್ರೆಡಿ ಹೇಳಿದ್ನಲ್ಲ, ಐ ಗ್ಲಾಸು, ಲೈಟರು, ಸೆನ್ಸರ್ಸು, ಸರ್ಜಿಕಲ್ ಟೂಲ್ಸು, ಆ ಥರ. ಶೇಪ್ ಮೆಮೊರಿ ಅಲಾಯ್ ಏನಪ್ಪ ಅಂತಂದರೆ, ಯಾವುದೇ ಒಂದು ಮೆಟೀರಿಯಲ್ ಏನಿರುತ್ತೆ ಇದ್ರದ್ದು ಹೀಟ್ ಮಾಡಿದಾಗ ಇಟ್ ಚೇಂಜಸ್ ಇಟ್ಸ್ ಪೊಸಿಷನ್. ಹೀಟ್ ಮಾಡಿದ ತಕ್ಷಣ ಇದ್ರ ಪೊಸಿಷನ್ ಈ ಥರ ಚೇಂಜ್ ಆಗುತ್ತೆ. ಮತ್ತೆ ಹೀಟ್ ಮಾಡಿದಾಗ ಇದು ವಾಪಸ್ ತನ್ನ ಪೊಸಿಷನ್ಗೆ ತಾನು ಬರುತ್ತೆ. ದಿಸ್ ಈಸ್ ಕಾಲ್ಡ್ ಶೇಪ್ ಮೆಮೊರಿ ಎಫೆಕ್ಟ್. ಓಕೆನಾ? ವಾಟ್ ಈಸ್ ಶೇಪ್ ಮೆಮೊರಿ ಎಫೆಕ್ಟ್? ದ ಮೆಟಾಲಿಕ್ ಮೆಟೀರಿಯಲ್ ದಟ್ ಕ್ಯಾನ್ ರೀಡಿಫೈನ್ಡ್ ಆರ್ come back to original position is called shape memory alloy. ಸೊ ಇಲ್ಲಿರೋಂಥ ಮೆಟೀರಿಯಲು ಹೀಟ್ ಮಾಡಿದಾಗ ಏನಾಗಿರುತ್ತೆ, ಈ ಥರ ಶೇಪ್ ಚೇಂಜ್ ಆಗುತ್ತೆ. ಮತ್ತೆ ಹೀಟ್ ಮಾಡಿದಾಗ ಏನಾಗುತ್ತೆ, ಒರಿಜಿನಲ್ ಶೇಪಿಗೆ ವಾಪಸ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಯುವರ್ ಶೇಪ್ ಮೆಮೊರಿ ಎಫೆಕ್ಟ್. ಓಕೆನಾ? ಸೊ ಶೇಪ್ ಮೆಮೊರಿ ಎಫೆಕ್ಟ್ ಏನಪ್ಪ ಅಂತಂದರೆ, ರಿಟರ್ನ್ ಬ್ಯಾಕ್ ಟು ಒರಿಜಿನಲ್ ಶೇಪ್ ಆನ್ ಹೀಟಿಂಗ್. ಅದಾದಮೇಲೆ ಇಟ್ ರಿಕವರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಅನ್ಲೋಡಿಂಗ್. Next, it carries the high load without damage, corrosion resistance with the chemicals, biocompatibility. ಇದೆಲ್ಲಾನು ಈ ಸ್ಟಂಟ್, ಗ್ಯಾಸ್ ಲೈಟರ್, ಐ ಗ್ಲಾಸ್, ಆರ್ಥೋಪೆಡಿಕ್ ಟೂಲ್ಸ್ ಅಲ್ಲಿ ನಾವು ಶೇಪ್ ಮೆಮೊರಿ ಅಲಾಯ್ಸ್ನ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ದಿಸ್ ಈಸ್ ಅ ನ್ಯೂ ಮೆಟೀರಿಯಲ್ ವಿಚ್ ಯು ಶುಡ್ ಹ್ಯಾವ್ ದ ಅವೇರ್ನೆಸ್. Next is lithium ion batteries. This is nowadays becoming a trend in your daily life because ಎಲ್ಲರೂ ಎಲೆಕ್ಟ್ರೋ ಬ್ಯಾಟ್ರೀಸ್ ಅಂದರೆ ಲಿಥಿಯಂ ಬ್ಯಾಟ್ರೀಸ್ ಮೇಲೇ ಡಿಪೆಂಡ್ ಆಗಿದ್ದೀರಾ. ಎಲ್ಲರ ಮನೆಯಲ್ಲಿ ಕೂಡ ಬೈಕ್ಸ್, ಕಾರ್ಸ್, ಎಲೆಕ್ಟ್ರಿಕ್ ಕಾರ್ಸ್ನ ಇರುತ್ತೆ. ಇಟ್ ರನ್ಸ್ ವಿತ್ ದ ಲಿಥಿಯಂ ಬ್ಯಾಟ್ರಿ ಅಯಾನ್ಸ್. ಯಾಕೆ ಲಿಥಿಯಂ ಬ್ಯಾಟ್ರಿ ಅಯಾನ್ಸ್? ದೀಸ್ ಆರ್ ರೀಚಾರ್ಜಬಲ್ ಎನರ್ಜಿ ಸ್ಟೋರೇಜ್. ಓಕೆ, ಇಟ್ ವಿಲ್ ಗೆಟ್ ರೀಚಾರ್ಜ್ಡ್. ಸೊ ಲಿಥಿಯಂ ಬ್ಯಾಟ್ರೀಸ್ ಏನಾಗುತ್ತೆ, ಇಂಜಿನ್ ವರ್ಕ್ ಆಗ್ತಾ ಇದ್ದಾಗ ಏನಾಗಿರುತ್ತೆ, ಆ ಬ್ಯಾಟ್ರೀಸ್ನ ರೀಚಾರ್ಜ್ ಮಾಡ್ಕೊಳ್ತಾ ಇರುತ್ತೆ. ಆಗೇನಾಗಿರುತ್ತೆ, ಲಿಥಿಯಂ ಅಯಾನ್ಸ್ ಮೂವ್ ಆಗ್ತಾ ಇರುತ್ತೆ ಟುವರ್ಡ್ಸ್ ದ ಪಾಸಿಟಿವ್ electrode and negative electrode in the electrolyte solution. This releases the electrical energy during the discharge. ಸೊ ಡಿಸ್ಚಾರ್ಜ್ ಆದಾಗ ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಅಂದರೆ ಇಂಜಿನ್ ರನ್ ಆಗ್ತಾ ಇದೆ ಅಂತಂದಾಗ ಏನಾಗಿರುತ್ತೆ, ಲಿಥಿಯಂ ಬ್ಯಾಟ್ರೀಸು ಅದರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ಅದಾದಮೇಲೆ ವೆನ್ ದ ಇಂಜಿನ್ ಈಸ್ ಗೆಟಿಂಗ್ ಸ್ಟಾಪ್ಡ್, ಆಗೇನಾಗಿರುತ್ತೆ, ರಿವರ್ಸ್ ಡ್ಯೂರಿಂಗ್ ಚಾರ್ಜಿಂಗ್. ಸೊ ರಿವರ್ಸ್ ಪ್ರಾಸೆಸ್ಸಲ್ಲಿ ನಮಗೆ ಅದು ವಾಪಸ್ ಕೊಡ್ತಾ ಇರುತ್ತೆ. ಸೊ ಹೈ ಎನರ್ಜಿ ಡೆನ್ಸಿಟಿ, ಲೈಟ್ ವೆಯ್ಟು, ಲಾಂಗ್ ಲೈಫ್ ಸೈಕಲ್ಲು, ಲೋ ಸೆಲ್ಫ್ ಡಿಸ್ಚಾರ್ಜ್ ಈಸ್ ಆನ್ ಅಡ್ವಾಂಟೇಜಸ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ವೆಹಿಕಲ್ಸು, ವೀಲ್ ಚೇರು, ಸ್ಮಾರ್ಟ್ ಫೋನ್ಸು, ಲ್ಯಾಪ್ಟಾಪು, ಮೆಡಿಕಲ್ ಡಿವೈಸಸ್ ಎಲ್ಲದರಲ್ಲಿ ಕೂಡ ಇವಾಗ ಲಿಥಿಯಂ ಬ್ಯಾಟ್ರೀಸ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸ್ಮಾಲ್ ಕಿಟ್ಸಲ್ಲೆಲ್ಲ ಕೂಡ ಯೂಸ್ ಮಾಡ್ತೀವಿ. So next important question is silicon based solar cell. So silicon based solar cell ಅಲ್ಲೇ ಏನಾಗಿರುತ್ತೆ, ಇಟ್ ಕನ್ವರ್ಟ್ ಸೋಲಾರ್ ರೇಡಿಯೇಷನ್ ಅಂದರೆ ಸನ್ಲೈಟ್ನ ಕನ್ವರ್ಟ್ ಮಾಡುತ್ತೆ. ವಾಟ್ ಇಸ್ ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್? ಇಟ್ ಕನ್ವರ್ಟ್ಸ್ ದ ಸೋಲಾರ್ ರೇಡಿಯೇಷನ್ ದಟ್ ಈಸ್ ಸನ್ಲೈಟ್. ಫೋಟಾನ್ ಸ್ಟ್ರೈಕ್ ಆನ್ ದ ಸಿಲಿಕಾನ್ ವೇಫರ್. ಅಂದರೆ ಸೋಲಾರ್ದು ಪ್ಯಾನಲ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಸಿಲಿಕಾನ್ ವೇಫರ್. ಅದ್ರ ಮೇಲೆ ಬೀಳುವಂಥ ಸನ್ಲೈಟ್ ಏನಾಗಿರುತ್ತೆ, ಇಟ್ ಕನ್ವರ್ಟ್ಸ್ ಇನ್ ಟು ದ ಫೋಟಾನ್ಸ್. ಡೈರೆಕ್ಟ್ ಕರೆಂಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಏನಪ್ಪ ಇದರಲ್ಲಿರುವಂಥ ಗುಣಗಳು, ಹೈ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಯಾವುದೇ ಒಂದು ವೆದರ್ ರೆಸಿಸ್ಟೆನ್ಸ್ ಅದು ವೆದರ್ ಆ್ಯಂಡ್ ಕರೋಷನ್ ರೆಸಿಸ್ಟೆನ್ಸು ಅದಕ್ಕೆ ಇರುತ್ತೆ. ಸೊ ದಟ್ ಅಡ್ವಾಂಟೇಜಸ್ ಕೂಡ ಅಷ್ಟೇ, ಇಲ್ಲಿರೋದು ಏನಿದೆಯೋ ಅದನ್ನೇ ಬರೆದಿದ್ದೀನಿ. ಸೊ ದಟ್ ಅಪ್ಲಿಕೇಶನು ಸೋಲಾರ್ ಬ್ಯಾಟ್ರೀಸ್, ಪ್ಯಾನಲ್ಸ್, ಕ್ಯಾಲ್ಕುಲೇಟರ್ಸ್, ಸೋಲಾರ್ ಲೈಟ್ಸ್, ಚಾರ್ಜರ್ಸ್, ಸ್ಮಾರ್ಟ್ ವಾಚಸ್, ಇದೆಲ್ಲ ಕೂಡ ಅಪ್ಲಿಕೇಶನ್ಸ್ ಆಫ್ ದ ಸೋಲಾರ್ ಬೇಸ್ ಸೆಲ್ಸ್. ನೆಕ್ಸ್ಟ್ ಈಸ್ ನ್ಯಾನೋ ಮೆಟೀರಿಯಲ್. ನ್ಯಾನೋ ಅಂತಂದಾಗ ಸಣ್ಣದು ಡಾಟ್ ಇರುತ್ತಲ್ಲ, ಆ ಥರ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಮೆಟೀರಿಯಲ್. ಸಿ ದ ಮೆಟೀರಿಯಲ್ ಸೈಜ್ ವಿಲ್ ಬಿ 1 to 100 ನ್ಯಾನೋಮೀಟರ್ಸ್. ಸೊ ಏನು ಫಂಕ್ಷನ್ಸ್ ಇರುತ್ತೆ, ವಾಟ್ ಈಸ್ ದ ಪ್ರಾಪರ್ಟೀಸ್ ಅಂದಾಗ, ಹೈ ಸರ್ಫೇಸ್ ಫಿನಿಶಿಂಗ್ ಕೊಡುತ್ತೆ. ಇಷ್ಟು ಸಣ್ಣ ಪಾರ್ಟಿಕಲ್ ಆದಾಗ ಏನಾಗುತ್ತೆ, ಸರ್ಫೇಸ್ ಫಿನಿಶ್ ಚೆನ್ನಾಗೇ ಇರುತ್ತೆ. ಇಷ್ಟು ಸಣ್ಣ ಪಾರ್ಟಿಕಲ್ಸ್ ಜೋಡಿಸಿದಾಗ ಏನಾಗಿರುತ್ತೆ, ಸ್ಟ್ರೆಂತು ಹಾರ್ಡ್ನೆಸ್ ಚೆನ್ನಾಗಿರುತ್ತೆ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಿರುತ್ತೆ. ಇಂಪ್ರೂವ್ ದಿ ಕೆಮಿಕಲ್ ರಿಯಾಕ್ಟಿವಿಟಿ, ಆಪ್ಟಿಕಲ್ ಪ್ರಾಪರ್ಟೀಸ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಇಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಯು ಕ್ಯಾನ್ ರೈಟ್ ಇಟ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನು, ಸೆನ್ಸರ್ಸು, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ನ್ಯಾನೋ ಫೇಸ್ ಕ್ರೀಮ್ಸು, ಅದೇ ಥರ ನ್ಯಾನೋ ಫೇಸ್ ಕ್ರೀಮ್ಸ್, ವಾಟರ್ ಫಿಲ್ಟರ್ಸು, ನ್ಯಾನೋ ಏರ್ ಫಿಲ್ಟರ್ಸು, ಏರೋಸ್ಪೇಸ್ ಕಾಂಪೊನೆಂಟ್ಸು. ಎಲ್ಲಿ ಜಾಸ್ತಿ ನಿಮಗೆ ಸ್ಟ್ರೆಂತ್, ಹಾರ್ಡ್ನೆಸ್ಸು, ಸರ್ಫೇಸ್ ಫಿನಿಶು ಬೇಕಿರುತ್ತೋ ಅಲ್ಲಿ ಯು ಕ್ಯಾನ್ ಪ್ರಿಫರ್ ವಿತ್ ದ ನ್ಯಾನೋ ಪಾರ್ಟಿಕಲ್ಸ್.
ನೆಕ್ಸ್ಟ್ ಇಸ್ ವೀಕ್ 5 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ನೀವು ವೀಕ್ 5 ಅಲ್ಲಿ ನೀವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ದು ಒಂದು ಲ್ಯಾಬ್ನ ತೊಗೊಂಡಿರ್ತೀರಾ. ಏನು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ add additive is nothing but as adding a layer by layer to form a ಸಿಂಪಲ್ ಕಾಂಪೊನೆಂಟ್. ಒಂದು ಕಾಂಪೊನೆಂಟ್ ಮಾಡುವಾಗ ಏನಾಗುತ್ತೆ, ಒಂದು ಲೇಯರ್ನ ಆ್ಯಡ್ ಮಾಡಿ ಇನ್ನೊಂದು ಲೇಯರ್ನ ಆ್ಯಡ್ ಮಾಡಿ ಅದ್ರ ಮೇಲೆ ಲೇಯರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ಕಾಂಪೊನೆಂಟ್ನ ಬಿಲ್ಡ್ ಆಗುತ್ತೆ. ಅದನ್ನು ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಿ. ವಾಟ್ ಆರ್ ದ ಟೈಪ್ಸ್? ಮೆಟೀರಿಯಲ್ ಎಕ್ಸ್ಟ್ರೂಷನ್, ವ್ಯಾಟ್ ಪಾಲಿಮರೈಸೇಷನ್, ಪೌಡರ್ ಬೆಡ್ ಫ್ಯೂಷನ್, ಮೆಟೀರಿಯಲ್ ಜೆಟ್ಟಿಂಗ್, ಬೈಂಡರ್ ಜೆಟ್ಟಿಂಗ್, ಡೈರೆಕ್ಟ್ ಎನರ್ಜಿ ಡೆಪಾಸಿಷನ್ ಆ್ಯಂಡ್ ಶೀಟ್ ಮೆಟಲ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು 5 ನೆನ್ಪಿಟ್ಕೊಳ್ಳಿ, ಸೊ ದಟ್ ಇಟ್ ಈಸ್ ಈಸಿ. ನೆಕ್ಸ್ಟ್ ಕನ್ವೆನ್ಷನಲ್, ಸಬ್ಸ್ಟ್ರಾಕ್ಟಿವ್ಗೆ ಅಡಿಟಿವ್ಗೆ ಏನಪ್ಪ ವ್ಯತ್ಯಾಸ ಅಂತಂದಾಗ, ಕನ್ವೆನ್ಷನಲ್ ಅಂದರೆ ನಾವು ಇವಾಗ ಮಾಡ್ತಾ ಇದ್ದೀವಲ್ಲ, ಮೆಟೀರಿಯಲ್ನ ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮೆಟೀರಿಯಲ್ ರಿಮೂವ್ ಮಾಡಿ ಕಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕನ್ವೆನ್ಷನಲ್. ಅಡಿಟಿವ್ ಅಂದರೆ ನಮ್ಗೆ ಏನು ಶೇಪ್ ಬೇಕೋ ಮೆಟೀರಿಯಲ್ ವೇಸ್ಟ್ ಆಗದಿರ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ಲಿಮಿಟೆಡ್ ಡಿಸೈನ್. ಕನ್ವೆನ್ಷನಲಲ್ಲಿ ನಾವು ಕೆಲವು ಡಿಸೈನ್ಸ್ನ ಮಾಡೋಕ್ಕಾಗಲ್ಲ, ಬಟ್ ಅಡಿಟಿವಲ್ಲಿ ಏನೇ ಕಾಂಪ್ಲೆಕ್ಸ್ ಶೇಪ್ ಕೊಟ್ಟರು ಮಾಡ್ತೀವಿ. ಕಾಂಪ್ಲೆಕ್ಸ್ ಪಾರ್ಟ್ನ ಮಾಡೋಕ್ಕಾಗಲ್ಲ, ಇದರಲ್ಲಿ ಮಾಡೋಕ್ಕಾಗತ್ತೆ. ಹೈ ವಾಲ್ಯೂಮ್ ಮಾಸ್ ಪ್ರೊಡಕ್ಷನ್, ಇದರಲ್ಲಿ ಲೋ ವಾಲ್ಯೂಮ್. ಅಂದರೆ ಕನ್ವೆನ್ಷನಲಲ್ಲಿ ಎಷ್ಟು ಬೇಕಾದರೂ ಪ್ರೊಡಕ್ಷನ್ ಮಾಡ್ಬೋದು, ಬಟ್ ಅಡಿಟಿವ್ ಅಲ್ಲಿ ಇಟ್ ಟೇಕ್ಸ್ ಟೈಮ್, ಲಾಂಗರ್ ಪ್ರೊಡಕ್ಷನ್ ಟೈಮ್, ಬಟ್ ಇದು ಶಾರ್ಟರ್ ಪ್ರೊಡಕ್ಷನ್ ಟೈಮ್. ಇನ್ಕ್ರೀಸಸ್ ದಿ ಮೆಟೀರಿಯಲ್ ವೈಸ್, ರೆಡ್ಯೂಸ್ ದ ಮೆಟೀರಿಯಲ್ ವೈಸ್. ಡಿಫಿಕಲ್ಟ್ ಟು ಕಸ್ಟಮೈಸ್, ಈಸಿ ಟು ಕಸ್ಟಮೈಸ್. ಕಸ್ಟಮೈಸ್ ಇನ್ ದ ಸೆನ್ಸ್ ನೀವು ಯಾವುದೇ ಒಂದು ಚೇಂಜಸ್ನ ಮಾಡಬೇಕಂದ್ರೆ ಈಸಿಯಾಗಿ ಮಾಡ್ಬೋದು. ರೆಡ್ಯೂಸ್ ದ ಲೇಬರ್ ಇನ್ಕ್ರೀಸ್ ದ ಲೇಬರ್ ಕಾಸ್ಟ್, ರೆಡ್ಯೂಸ್ ದ ಲೇಬರ್ ಕಾಸ್ಟ್. ನೆಕ್ಸ್ಟ್ ಈಸ್ ಎಕ್ಸ್ಪ್ಲೈನ್ FDM, SLA ಆ್ಯಂಡ್ SLS. ತುಂಬ ಸಿಂಪಲ್. ಏನಪ್ಪ ಅಂದರೆ FDM ಅನ್ನೋದು ಏನಾಗಿರುತ್ತೆ, FDM is the fused deposit modeling. ಇದು ಒಂದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ದು ಮೆಟೀರಿಯಲ್. ಇಲ್ಲಿ ಲೇಯರ್ ಬೈ ಲೇಯರ್ನ ಮಾಡ್ತೀವಿ. ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಥರ್ಮೋಪ್ಲಾಸ್ಟಿಕ್ ಫಿಲಮೆಂಟ್ ಯೂಸ್ ಮಾಡ್ತೀವಿ ಥ್ರೂ ನಾಸೆಲ್. ಸೊ ಇದನ್ನು ಮಾಡೋದಕ್ಕೆ ನಮಗೆ ಅಲ್ಲಿ CAD ಡೇಟಾ ಬೇಕು. ಇಮಿಡಿಯೇಟಾಗಿ ಅದು ಡೆಪಾಸಿಟ್ ಆದಾಗ ಕೂಲ್ ಮಾಡಿ ಸಾಲಿಡಿಫೈ ಮಾಡಿ ಒಂದು ಪಾರ್ಟ್ನ ಮಾಡ್ತೀವಿ. ಇಲ್ಲಿರುವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಅಪ್ಲಿಕೇಶನು, ಕಾನ್ಸೆಪ್ಟ್ ಮಾಡಲಿಂಗು, ಲೈಟ್ ವೈಟು, ಜಿಗ್ಸ್, ಫಿಕ್ಸ್ಚರ್ಸ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಈಸ್ SLA ಅನ್ನೋದು ಏನಪ್ಪ ಅಂದರೆ ಸ್ಟೀರಿಯೋಲಿಥೋಗ್ರಫಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ 3D ಪ್ರಿಂಟಿಂಗ್ ಪ್ರಾಸೆಸ್. ಇಲ್ಲಿ ನಾವು ಯೂಸ್ ಮಾಡುವಂಥದ್ದೇನು, ಜಸ್ಟ್ ಎ ಲೈಟ್ ಲಿಕ್ವಿಡ್ ಫೋಟೋಪಾಲಿಮರ್ನ ಯೂಸ್ ಮಾಡಿ ಲೇಯರ್ ಬೈ ಲೇಯರ್ ಆಬ್ಜೆಕ್ಟ್ನ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ 3D ಪ್ರಿಂಟಿಂಗ್, 3 ಡೈಮೆನ್ಷನಲ್ CAD ಓನ್ಲಿ. ಬಟ್ ಇಲ್ಲಿ ಏನೇನು ಮೆಟೀರಿಯಲ್ನ ಯೂಸ್ ಮಾಡ್ತೀವಿ, ಲೈಕ್ ಫೋಟೋಪಾಲಿಮರ್ ರೆಸಿನ್ಸ್ನ ಮಾತ್ರನೇ ಯೂಸ್ ಮಾಡ್ತೀವಿ. ಅಪ್ಲಿಕೇಶನಲ್ಲಿ ಜ್ಯುವೆಲರಿ ಮೇಕಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಟೂಲ್ ಆರ್ ಡೈ ಮೇಕಿಂಗ್ನ ನಾವು ಯೂಸ್ ಮಾಡ್ತೀವಿ. SLS ಸೆಲೆಕ್ಟಿವ್ ಲೇಸರ್ ಸಿಂಟ್ರಿಂಗ್ ಪ್ರೋಸೆಸ್. ಸೆಲೆಕ್ಟಿವ್ ಅಂದರೆ ನಮ್ಗೆ ಯಾವ ಪೋರ್ಷನ್ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಸಿಂಟ್ರಿಂಗ್ ಮಾಡ್ತೀವಿ. ಸಿಂಟ್ರಿಂಗ್ ಇಸ್ ನಥಿಂಗ್ ಬಟ್ ಅಸ್ ಡೆಪಾಸಿಷನ್. ಸೊ ದಟ್ ಇಲ್ಲಿ ನಾವು ಸೇಮ್ ಅದೇ ಥರನೇ ಲೇಯರ್ ಬೈ ಲೇಯರ್ ಡೆಪಾಸಿಟ್ ಮಾಡ್ತೀವಿ, ಬಟ್ ಇಲ್ಲಿ ಹೈ ಲೇಸರ್ ಪವರ್ನ ಯೂಸ್ ಮಾಡಿಕೊಂಡು ಫ್ಯೂಸ್ ಮಾಡ್ತೀವಿ. ಫ್ಯೂಸ್ ಈಸ್ ನಥಿಂಗ್ ಬಟ್ ಅಸ್ ಮೆಲ್ಟಿಂಗ್. ಮೆಟೀರಿಯಲ್ಸ್ ಏನು ಯೂಸ್ ಮಾಡ್ತೀವಿ, ಮೆಟಲ್ಸ್ ಯೂಸ್ ಮಾಡ್ತೀವಿ, ಫೈಬರ್ಸ್, ಸ್ಮಾರ್ಟ್ ಮೆಟೀರಿಯಲ್ಸ್, ನ್ಯಾಚುರಲ್ ಫೈಬರ್ಸು, ಕಾಂಪೋಸಿಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ, ಜಿಗ್ಸು, ಫಿಕ್ಸ್ಚರು, ಮೆಡಿಕಲ್ ಡಿವೈಸಸ್, ಕಾಂಪ್ಲೆಕ್ಸ್ ಐವೇರ್ಸ್, ಇದನ್ನೆಲ್ಲ ಕೂಡ ನಾವು ಡಿವೈಸ್ನ ಯೂಸ್ ಮಾಡಿ ಮಾಡ್ಕೊಳ್ತೀವಿ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್? ಪಾರ್ಟ್ ಡಿಸೈನ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇಲ್ಲಿರೋಂಥ ಎಲ್ಲ ಸ್ಟೆಪ್ಸ್ನ ಈ ಡಯಾಗ್ರಾಮ್ನ ಬರೀರಿ. ಪಾರ್ಟ್ ಡಿಸೈನ್ ಅಂದರೆ ನೀವು ಏನು ಮಾಡೆಲ್ ಮಾಡಬೇಕು, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೇನು ಮಾಡೆಲ್ ಮಾಡಬೇಕು ಆ ಮಾಡೆಲ್ನ ನೀವು CAD ಡಿಸೈನ್ನ ಮಾಡ್ತೀರಾ, ಅದನ್ನು STL ಫೈಲಿಗೆ ಕನ್ವರ್ಟ್ ಮಾಡ್ತೀರಾ. ಆ STL ಫೈಲಿಗೆ ಕನ್ವರ್ಟ್ ಮಾಡಿ ಆದಮೇಲೆ ಆ ಫೈಲಿಂದ ನೀವು ಮಿಷಿನ್ಗೆ ಕಳಿಸ್ತೀರಾ. ಆ ಫೈಲ್ನ ಮಿಷಿನಲ್ಲಿ ಸೆಟ್ಟಿಂಗ್ಸ್ನ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಮಿಷಿನ್ ಸೆಟಪ್. ಒನ್ಸ್ ಮಿಷಿನಲ್ಲಿ ಸೆಟಪ್ ಆದಮೇಲೆ ಬಿಲ್ಡ್ ಮಾಡೋಕ್ಕೆ ಬಿಡ್ತೀರಾ. ಬಿಲ್ಡ್ ಇನ್ ದ ಸೆನ್ಸ್ ಇಟ್ ಸ್ಟಾರ್ಟ್ಸ್ ಬಿಲ್ಡಿಂಗ್ ಇಟ್. ಒನ್ಸ್ ಬಿಲ್ಡ್ ಆದಮೇಲೆ ಆ ಪಾರ್ಟ್ನ ರಿಮೂವ್ ಮಾಡಬೇಕು. ಅದಾದಮೇಲೆ ರಿಮೂವ್ ಮಾಡಿರೋ ಪಾರ್ಟಲ್ಲಿ ಪಾರ್ಟಲ್ಲಿ ಎಕ್ಸ್ಟ್ರಾ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಇರುತ್ತೆ, ಸಪೋರ್ಟಿಂಗ್ ಎಲ್ಲ ಮೆಟೀರಿಯಲ್ಸ್ನ ತೆಗಿಬೇಕು, ದಟ್ ಈಸ್ ಕಾಲ್ಡ್ ಪೋಸ್ಟ್ ಪ್ರೊಸೆಸಿಂಗ್. ಅದಾದಮೇಲೆ ಯಾವುದೇ ಒಂದು ಅಪ್ಲಿಕೇಶನ್ಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಸ್ಟೆಪ್ಸ್ ಆಫ್ ಆನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಸೊ ನಾನು ಹೇಳಿರೋಂಥ ಸಿಂಪಲ್ ವರ್ಡ್ಸ್ ಬರೆದ್ರು ಕೂಡ ಸಾಕು. ವಾಟ್ ಈಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್? ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೇ ಶೇಪ್ನ ಕೊಟ್ಟರು ಮಾಡ್ಬೋದು, ಬಟ್ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತ, ಯಾವುದೇ ಶೇಪ್ನ ಕೊಟ್ಟರು ಮಾಡ್ಬೋದು. ವೇಸ್ಟ್ ರಿಡಕ್ಷನ್, ಕಸ್ಟಮೈಸ್ ಕಾಂಪ್ಲೆಕ್ಸಿಟಿ, ರೆಡ್ಯೂಸ್ ದ ಟೂಲಿಂಗ್ ಕಾಸ್ಟ್. ಇಲ್ಲಿ ಏನಾಗುತ್ತೆ, ಮೆಟೀರಿಯಲ್ ಸೆಲೆಕ್ಷನ್ ಈಸ್ ಲಿಟಲ್ ಅನೈಸೋಟ್ರೋಪಿಕ್, ಅಂದರೆ ಮೆಟೀರಿಯಲ್ ಈಕ್ವಾಲಿಟಿ ಇರೋದಿಲ್ಲ, ಕಾಸ್ಟ್ ಜಾಸ್ತಿ, ಸ್ಟ್ರಕ್ಚರ್ ಸಪೋರ್ಟ್ ಕೊಡಬೇಕು. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏರೋಸ್ಪೇಸ್, ಡಿಫೆನ್ಸಲ್ಲಿ, ಹೆಲ್ತ್ ಕೇರ್, ಆಟೋಮೋಟಿವ್, ಫಾರ್ಮಾಸ್ಯೂಟಿಕಲ್, ಎಷ್ಟೊಂದು ಕೆಲವೊಂದು ಪಾರ್ಟ್ಸಲ್ಲೆಲ್ಲ ಕೂಡ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ನ ಈಗ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
ಸೊ ವೀಕ್ ಸಿಕ್ಸ್ ಇಸ್ ನಥಿಂಗ್ ಬಟ್ ಆಸ್ ವಾಟ್ ಈಸ್ ಕ್ಯಾಸ್ಟಿಂಗ್ ಪ್ರೋಸೆಸ್. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋವಂಥದ್ದೇ, ನೀವು ಲ್ಯಾಬಲ್ಲಿ ಮಾಡಿರ್ತೀರ. ಕ್ಯಾಸ್ಟಿಂಗ್ ಅಂದಾಗ ಏನಾಗಿರುತ್ತೆ, ಒಂದು ಕೋಪು, ಒಂದು ಡ್ರೈವ್ ಇರುತ್ತೆ. ನೀವು ಯಾವುದೇ ಒಂದು ಮೆಟೀರಿಯಲ್ದು ಶೇಪ್ ಬೇಕು, ಡಿಸೈರ್ಡ್ ಶೇಪ್ ಬೇಕು, ಅದನ್ನು ನೀವು ಮೋಲ್ಟನ್ ಮೆಟೀರಿಯಲ್. ಸೊ ದಟ್ ದಿಸ್ ಇಸ್ ಕ್ಯಾಸ್ಟಿಂಗ್ ಇಸ್ ಅ ಓಲ್ಡ್ ಪ್ರೋಸೆಸ್. ಅಂದರೆ ರಾ ಮೆಟೀರಿಯಲ್ ಏನಿರುತ್ತೋ ಅದನ್ನು ಮೆಲ್ಟ್ ಮಾಡಿ, ಹೀಟ್ ಮಾಡಿ, ಮೆಲ್ಟ್ ಮಾಡಿ, ಅದನ್ನು ನೀವು ಈ ಥರ ಪೋರ್ ಮಾಡಿದಾಗ ಈ ಥರ ಒಂದು ಸಾಲಿಡ್ ಕಾಂಪೊನೆಂಟ್ನ ನೀವು ಡಿಸೈರ್ಡ್ ಶೇಪ್ನ ಮಾಡ್ಕೊಳ್ತೀರಾ. ಇದನ್ನು ನೀವು ಕಾಸ್ಟಿಂಗ್ ಪ್ರೋಸೆಸ್ ಅಂತ ಕರಿತೀರಾ. ಸೊ ಬೇಸಿಕ್ ಸ್ಟೆಪ್ ಆಫ್ ಕ್ಯಾಸ್ಟಿಂಗ್, ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಪ್ಯಾಟ್ರನ್ ಮೇಕಿಂಗ್. ಫಸ್ಟ್ ನೀವು ಯಾವ ಶೇಪ್ ಬೇಕು ಆ ಶೇಪ್ನ ಮಾಡ್ಕೊಳ್ತೀರಾ. ಪ್ಯಾಟ್ರನ್ ಇನ್ ದ ಸೆನ್ಸ್ ಒಳಗಡೆ ಇಟ್ಟು ನೀವು ಅಚ್ಚು ಮಾಡ್ತೀರಲ್ವಾ. ಫಾರ್ ಎಕ್ಸಾಂಪಲ್ ಈ ಒಂದು ಪ್ಯಾಟ್ರನ್ ಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಪ್ಯಾಟ್ರನ್ ಬೇಕು ಅಂದರೆ ಫಸ್ಟ್ ಈ ಪ್ಯಾಟ್ರನ್ನ ನೀವು ವುಡ್ಡು ಅಥವಾ ವ್ಯಾಕ್ಸಲ್ಲಿ ಪ್ಯಾಟ್ರನ್ನ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಕೋಪು ಡ್ರ್ಯಾಗ್ ಒಳಗಡೆ ಹಾಕಿ ಸ್ಯಾಂಡನ್ನ ನೀವು ಮಾಡ್ಕೊಳ್ತೀರಾ. ಅದಾದಮೇಲೆ ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ಆ ಮೆಟೀರಿಯಲ್ನ ನೀವೇನು ಮಾಡ್ತೀರಾ, ಹೀಟ್ ಮಾಡಿಕೊಂಡು ಮೋಲ್ಟನ್ ಮೆಟಲ್ನ ಮಾಡ್ಕೊಳ್ತೀರಾ. ಅದಾದಮೇಲೆ ಪ್ಯಾಟ್ರನ್ನ ಇದ್ರೊಳಗಡೆ ಇಟ್ಟು ಈ ಥರ ಪ್ಯಾಟ್ರನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವಾ, ಈ ಮೋಲ್ಟನ್ ಮೆಟೀರಿಯಲ್ ತೊಗೊಂಬಂದು ಅದ್ರೊಳಗಡೆ ಪೋರ್ ಮಾಡ್ತೀರಾ. ಪೋರ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಕೂಲ್ ಮಾಡಕ್ಕೆ ಬಿಡ್ತೀರಾ. ದಟ್ ಈಸ್ ಕಾಲ್ಡ್ ಸಾಲಿಡಿಫಿಕೇಶನ್. ಕೂಲ್ ಮಾಡಿ ಆದಮೇಲೆ ಇದನ್ನು ಶೇಕ್ ಮಾಡ್ತೀರಾ. ಶೇಕ್ ಮಾಡಿ ಆದಮೇಲೆ ಏನಾಗುತ್ತೆ, ಮೇಲ್ಗಡೆ ಇರೋದು ಕೋಪು, ಕೆಳಗಡೆ ಇರೋದು ಡ್ರ್ಯಾಗ್ ತೆಗೆದಾಗ ಏನಾಗುತ್ತೆ, ನಿಮ್ಮ ಒಂದು ಪ್ಯಾಟ್ರನ್ನು ಈಸಿಯಾಗಿ ನಿಮಗೆ ಸಿಗುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಸ್ಟೆಪ್ಸ್ ವಿಚ್ ಈಸ್ ಫಾಲೋಡ್ ಇನ್ ದ ಕ್ಯಾಸ್ಟಿಂಗ್. ಸೊ ಯಾವ್ಯಾವ ಮೆಟೀರಿಯಲ್ನ ಯೂಸ್ ಮಾಡಿ ಪ್ಯಾಟ್ರನ್ನ ಪ್ರೊಡ್ಯೂಸ್ ಮಾಡ್ತೀರಾ, ವುಡ್ಡು, ಮೆಟಲ್, ಪ್ಲಾಸ್ಟಿಕ್ ಮತ್ತು ವ್ಯಾಕ್ಸ್ನ ಯೂಸ್ ಮಾಡ್ತೀರಾ. ವುಡ್ ಸ್ಮಾಲ್ ಕ್ವಾಂಟಿಟಿಗೆ, ಮೆಟಲ್ ಲಾರ್ಜ್ ಕ್ವಾಂಟಿಟಿಗೆ, ಪ್ಲಾಸ್ಟಿಕ್ಕು ಬಂದು ಲೈಟ್ ವೆಯ್ಟ್ ಮೆಟೀರಿಯಲ್ಗೆ, ವ್ಯಾಕ್ಸ್ ಬಂದು ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ಟೈಪಲ್ಲಿ ಏನಾದರೂ ಮಾಡಿದ್ರೆ ಅದನ್ನು ವ್ಯಾಕ್ಸ್ನ ಯೂಸ್ ಮಾಡ್ತೀರಾ. ಸೊ ಎಕ್ಸ್ಪ್ಲೈನ್ ದ ಪ್ಯಾಟ್ರನ್ ಆ್ಯಂಡ್ ಟೈಪ್ಸ್ ಆಫ್ ಪ್ಯಾಟ್ರನ್. ಪ್ಯಾಟ್ರನ್ ಅಂದರೆ ಏನು, ಪ್ಯಾಟ್ರನ್ ಅಂದರೆ ನಿಮ್ಗೆ ಏನು ಶೇಪ್ ಬೇಕೋ ಆ ಶೇಪ್ದು ಒಂದು ಮಾಡೆಲ್ನ ಮಾಡ್ಕೊಳ್ಳೋದನ್ನು ನಾವೇನಂತ ಕರಿತೀವಿ, ಪ್ಯಾಟ್ರನ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಗಲ್ ಪೀಸ್ ಪ್ಯಾಟ್ರನ್, ಸ್ಪ್ಲಿಟ್ ಪೀಸ್ ಪ್ಯಾಟ್ರನ್, ಲೂಸ್ ಪೀಸ್ ಪ್ಯಾಟ್ರನ್, ಗೇಟೆಡ್ ಪ್ಯಾಟ್ರನ್, ಸ್ಕೆಲಿಟನ್ ಪ್ಯಾಟ್ರನ್ ಆ್ಯಂಡ್ ಸ್ವೀಪ್ ಪ್ಯಾಟ್ರನ್, ಯಾವುದಾದ್ರೂ ಒಂದು ಶೇಪ್ ಆಫ್ ಪ್ಯಾಟ್ರನ್ನ ನೀವು ಮಾಡ್ಕೋತೀರಾ. ಸೊ ವಾಟ್ ಈಸ್ ಮೋಲ್ಡಿಂಗ್ ಸ್ಯಾಂಡ್. ಮೋಲ್ಡಿಂಗ್ ಸ್ಯಾಂಡ್ ಅಂದರೆ ಏನು ಅಂದರೆ, ನೀವು ಕ್ಯಾಸ್ಟಿಂಗ್ ಮಾಡುವಾಗ ಯೂಸ್ ಮಾಡ್ತಿರಲ್ಲ ಸ್ಯಾಂಡು, ಅದನ್ನು ನಾವು ಮೋಲ್ಡಿಂಗ್ ಸ್ಯಾಂಡ್ ಅಂತ ಕರಿತೀವಿ. ಇದನ್ನು ಶಾಪ್ ಫ್ಲೋರಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಎಲ್ಲಿಂದ ತರ್ತೀವಿ ಮೋಲ್ಡಿಂಗ್ ಸ್ಯಾಂಡು, ರಿವರ್ ಬೆಡ್ಡು, ಸಿ, ಲೇಕ್, ಡೆಸರ್ಟ್ಸ್ ಅಲ್ಲಿಂದ ತರ್ತೀವಿ. ಆ ಒಂದು ಮೋಲ್ಡಿಂಗ್ ಸ್ಯಾಂಡಲ್ಲಿರುವಂಥ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿರುತ್ತೆ. ಏನಿರುತ್ತೆ ಪ್ರಾಪರ್ಟೀಸು, ಹೈ ಪರ್ಮಿಯಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ, ಗುಡ್ ರಿಫ್ರಾಕ್ಟಿವ್ಸ್, ಗುಡ್ ಫ್ಲೋಯಬಿಲಿಟಿ, ಯೂನಿಫಾರ್ಮ್ ಆ್ಯಂಡ್ ಟೆಕ್ಸ್ಚರ್. ಯಾವ್ಯಾವ ಥರದ ಮೋಲ್ಡಿಂಗ್ ಸ್ಯಾಂಡ್ ಇರುತ್ತೆ, ಗ್ರೀನ್ ಸ್ಯಾಂಡ್, ಡ್ರೈ ಸ್ಯಾಂಡ್, ಲೋಮ್ ಸ್ಯಾಂಡ್, ಫೇಸಿಂಗ್ ಸ್ಯಾಂಡ್, ಬ್ಯಾಕಿಂಗ್ ಸ್ಯಾಂಡ್, ಸಿಸ್ಟಮ್ ಆ್ಯಂಡ್ ಪಾರ್ಟಿಂಗ್ ಸ್ಯಾಂಡ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಡ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಲಾಯನ್ಸ್ ಫಾರ್ ದ ಕ್ಯಾಸ್ಟಿಂಗ್. ಸೊ ಅಲಾಯನ್ಸ್ ಅಂತಂದರೆ ಏನಪ್ಪ ಅಂದರೆ, ಹಿಯರ್ ಅಲಾಯನ್ಸ್ ಅನ್ನೋದು ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಶೇಪ್ ಬೇಕು ನನಗೆ 10x10x10 ಅಂತ ಇಟ್ಕೊಳ್ಳಿ. ಈ ಡೈಮೆನ್ಷನ್ ನನಗೆ ಆಚೆ ಕಡೆ ಬರಬೇಕು ಅಂದಾಗ ನಾನು 10.5x10.5x10.5 ಕೊಡಬೇಕು. ಈ 0.5 ಏನಕ್ಕಪ್ಪ ಕೊಟ್ಟಿರ್ತೀವಿ ಅಂತಂದಾಗ, ನಾವು ಮೆಟೀರಿಯಲ್ ಪೋರ್ ಮಾಡಿದಾಗ ಏನಾಗಿರುತ್ತೆ, ಪ್ಯಾಟ್ರನ್ ಒಳಗಡೆಗೆ ಶ್ರಿಂಕ್ ಆಗುತ್ತೆ. ಸೊ ಶ್ರಿಂಕೇಜ್ ಎಫೆಕ್ಟ್ ಆದಾಗ ಏನಾಗಿರುತ್ತೆ, ಮೆಟೀರಿಯಲ್ಲು 10 ಬರೋದಿಲ್ಲ. ಆವಾಗ 9.58, 9.8, 9.8 ಆಗುತ್ತೆ ಅಂತ ಇಟ್ಕೊಳ್ಳಿ. ನನಗೆ ಬೇಕಾಗಿರೋದು 10 ಅಂದಾಗ ಶ್ರಿಂಕೇಜ್ ಆದಾಗ 9.8, 9.8, 9.8 ಬಂದರೆ ಏನಾಗುತ್ತೆ, ಈ ಕಾಂಪೋನೆಂಟ್ ನನಗೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಲಾಯನ್ಸ್ ಅಂತ ಕೊಟ್ಟಿರ್ತೀವಿ. ಸೊ 10ಗೆ 10 ಕೊಡಲ್ಲ, ಇಲ್ಲಿ 10.2, 10.2, 10.2 ಅಂತ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಸೊ 10.2 ಅಂತ ಕೊಟ್ಟಾಗ ನಮ್ಗೆ ಆಚೆ ಕಡೆ ಬರೋ ಅಷ್ಟಾಗಿ ಶ್ರಿಂಕೇಜ್ ಆಗಿದ ತಕ್ಷಣ ಅದು 10 ಅಂತ ಬರುತ್ತೆ, ಇಲ್ಲ 10.1 ಅಂತ ಬಂದಿರುತ್ತೆ. ಆ 0.1 mm ನಾವು ಮಿಷನಿಂಗ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಳ್ತೀವಿ. ಸೊ ದಟ್ ಕಾಂಪೋನೆಂಟ್ ಇಲ್ಲಿ ವೇಸ್ಟ್ ಆಗಲ್ಲ. ಸೊ ಅದಕ್ಕೆ ಎಕ್ಸ್ಟ್ರಾ ಅಲಾಯನ್ಸಸ್ನ ಕೊಟ್ಟಿರ್ತೀವಿ. ಕೊಟ್ಟಿಲ್ಲ ಅಂದಾಗ ನಮಗೆ ರಿಕ್ವೈರ್ಡ್ ಡೈಮೆನ್ಷನ್ನು ಬರೋದಿಲ್ಲ. ಶ್ರಿಂಕೇಜ್ ಅಲಯನ್ಸ್, ಮೆಷನಿಂಗ್ ಅಲಯನ್ಸ್, ಟೇಪರ್ ಅಲಯನ್ಸ್, ನೆಕ್ಸ್ಟ್ ಫಿಲೆಟ್ ಅಲಯನ್ಸ್ ಅಥವಾ ಶೇಕ್ ಅಲಯನ್ಸ್ ಅಂತ ಕೊಟ್ಟಿರ್ತೀವಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲಯನ್ಸ್. ಸೊ ಇಲ್ಲಿ ಸಿಂಗಲ್ ಪೀಸ್ ಪ್ಯಾಟ್ರನ್ ಮತ್ತು ಸ್ಪ್ಲಿಟ್ ಪೀಸ್ ಪ್ಯಾಟ್ರನ್ ಇರುತ್ತೆ. ಸೇಮ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಈ ಥರ ಒಂದು ಕ್ಯಾವಿಟಿನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿರುವಂಥದ್ದು ಪ್ಯಾಟ್ರನ್ನು, ದಿಸ್ ಈಸ್ ದ ಪ್ಯಾಟ್ರನ್. ಇದರೊಳಗಡೆ ಇಟ್ಟು ನಾವು ಟ್ಯಾಪ್ ಮಾಡಿರ್ತೀವಿ ಸೊ ದಟ್ ಆ ಶೇಪ್ ಇಲ್ಲಿ ಬಂದಿರುತ್ತೆ. ಸೊ ಈಗ ನಾವು ಯಾವುದೇ ಒಂದು ಮೆಟೀರಿಯಲ್ನ ಕರಗಿಸಿ ಇದರಲ್ಲಿ ಹಾಕ್ಕೊಂಡಾಗ ಈ ಶೇಪ್ ಫಾರ್ಮ್ ಆಗಿ ಆಚೆ ಬರುತ್ತೆ. ಇಲ್ಲಿ ಸ್ಪ್ಲಿಟ್ ಪೀಸ್ ಪ್ಯಾಟ್ರನ್ ಅಂತ ಇದೆ. ಸ್ಪ್ಲಿಟ್ ಯಾಕಪ್ಪ ಅಂದರೆ ಈ ಕಂಪ್ಲೀಟ್ ಶೇಪ್ ಒಂದೇ ಸಿಂಗಲ್ ಪೀಸಲ್ಲಿ ಬರಲ್ಲ, ಹಾಗಾಗಿ 2 ಪೀಸಲ್ಲಿ ಮಾಡೋದನ್ನು ನಾವು ಸ್ಪ್ಲಿಟ್ ಪೀಸ್ ಪ್ಯಾಟ್ರನ್ ಅಂತ ಕರಿತೀವಿ. ಯು ಕ್ಯಾನ್ ಗೋ ವಿತ್ ದ ಎಕ್ಸ್ಪ್ಲನೇಷನ್. ಅಡ್ವಾಂಟೇಜಸ್ ಆಫ್ ಮೋಲ್ಡಿಂಗ್ ಸ್ಯಾಂಡ್. ಸೊ ದಟ್ ಇದು ಆಲ್ರೆಡಿ ನಾನು ಅದೇ ಕ್ವೆಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಏನು ಡಿಫೆಕ್ಟ್ಸ್ ಆಗುತ್ತೆ ಕ್ಯಾಸ್ಟಿಂಗ್ ಮಾಡಿದಾಗ ಏನಾಗಿರುತ್ತೆ, ಪೊರಾಸಿಟಿ ಅಂದರೆ ಹೋಲ್ಸ್ ಫಾರ್ಮೇಷನ್ ಆಗಿರುತ್ತೆ. ಹೆಂಗೆ ಅದನ್ನು ನೀವು ಅವಾಯ್ಡ್ ಮಾಡ್ತೀರಾ, ಮೋಲ್ಡ್ ಆ್ಯಂಡ್ ಸ್ಯಾಂಡು ಪರ್ಮಿಯಬಿಲಿಟಿ ಇರಬೇಕು. ಸೊ ಪರ್ಮಿಯಬಿಲಿಟಿ ಇದ್ದಾಗ ಏನಾಗಿರುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಇದ್ದಾಗ ಅದರಲ್ಲಿರೋ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಶ್ರಿಂಕೇಜ್ ಡಿಫೆಕ್ಟ್ಸ್, ಸೊ ಶ್ರಿಂಕೇಜ್ ಆದಾಗ ಏನಾಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ, ಮೆಟೀರಿಯಲ್ ಶೇಪು ಚೇಂಜ್ ಆಗ್ತಾ ಬರುತ್ತೆ. ಸೊ ದಟ್ ನೀವು ರನ್ನರು ರೈಸರು ಇಟ್ಟಾಗ ಏನಾಗಿರುತ್ತೆ, ಯು ಕ್ಯಾನ್ ಅವಾಯ್ಡ್ ದ ಥರ್ಮಲ್ ಕಾಂಟ್ರಾಕ್ಷನ್. ಮಿಶ್ರನ್ ಕಟ್ಔಟ್, ಸೊ ಮಿಶ್ರನ್ ಕಟ್ಔಟ್ ಅಂತಂದಾಗ ಬಿಫೋರ್ ಫಿಲ್ಲಿಂಗ್ ದ ಮೋಲ್ಡ್, ಸೊ ದಟ್ 2 streams ಮಸ್ಟ್ ಬಿ ಕೆಪ್ಟ್. ಸೊ ಅಲ್ಲಿರುವಂಥ ಒಂದು ಮೆಟೀರಿಯಲ್ನ ಕಂಪ್ಲೀಟ್ ಸಾಲಿಡಿಫೈ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಸ್ಯಾಂಡ್ ಇನ್ಕ್ಲೂಷನ್ ಅಂದಾಗ ಸ್ಯಾಂಡು ಟೈಟಾಗಿ ಇಲ್ಲ ಅಂತಂದಾಗ, ಅಂದರೆ ಮೋಲ್ಡಿಂಗ್ ಸ್ಯಾಂಡು ನೀವು ಕರೆಕ್ಟಾಗಿ ಟೈಟ್ನಾಗಿ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಮೋಲ್ಡಿಂಗ್ ಸ್ಯಾಂಡ್ ಮೆಟೀರಿಯಲ್ ಹಾಕಿದಾಗ ಆ ಸ್ಮಾಲ್ ಪಾರ್ಟಿಕಲ್ಸ್ ಆ ಮೆಟೀರಿಯಲ್ ಜೊತೆ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈಸ್ ಕ್ರ್ಯಾಕ್. ಸೊ ಮಾಯ್ಶ್ಚರ್ ಕಂಟೆಂಟ್ ಇಲ್ಲ ಸ್ಯಾಂಡಲ್ಲಿ ಅಂತಂದಾಗ, ಅದಕ್ಕೊಂದು ಸ್ಟ್ರೆಂತ್ ಇಲ್ಲ ಅಂತಂದಾಗ ಏನಾಗಿರುತ್ತೆ, ಆ ಹಾರ್ಡ್ ಆಗಿದ ತಕ್ಷಣ ಅದು ಬಿಸಿ ಹಾಕಿದ ತಕ್ಷಣ ಅದು ಕ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಮೆಟೀರಿಯಲ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಈಸ್ ವೀಕ್ 7. ವಾಟ್ ಈಸ್ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್? ಸೊ ಮೆಟಲ್ ಫಾರ್ಮಿಂಗ್ ಅಂತಂದಾಗ ಹೊಸದಾಗಿ ಶೇಪ್ನ ತಗೊಳುತ್ತೆ, ಮೆಟಲ್ದು ಹೊಸದಾಗಿ ಶೇಪ್ನ ಮಾಡುತ್ತೆ, ಅದನ್ನು ನಾವು ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ದಟ್ ಮೆಟಲ್ ಈಸ್ ಶೇಪ್ ಇನ್ ದ ಡಿಸೈರ್ಡ್ ಶೇಪ್. ಮೆಟಲ್ ಫಾರ್ಮಿಂಗ್ ಅದನ್ನೇ ಹೇಳ್ತಿರೋದು, ಮೆಟಲ್ಲು ಹೊಸ ಶೇಪ್ನ ಕೊಡ್ತೀವಿ, ಅದನ್ನು ನಾವು ಮೆಟಲ್ ಫಾರ್ಮಿಂಗ್ ಅಂತ ಕರಿತೀವಿ. ಮೆಟಲ್ ಈಸ್ ಮೇಡ್ ಅಪ್ ಆಫ್ ವಿತ್ ದ ನ್ಯೂ ಶೇಪ್ಸ್ ವಿತ್ ದ ಫೋಕಸಸ್, ಯೂಶಲಿ ಡೈಸು ರೋಲರ್ಸು ಪ್ರಾಜೆಕ್ಟ್. ಏನಕ್ಕೆ ಯೂಸ್ ಮಾಡ್ತೀವಿ, ಗ್ರೇನ್ ಸೈಜ್ ಶೇಪ್ನ ಚೇಂಜ್ ಮಾಡ್ತೀವಿ, ಗ್ರೇನ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ತೀವಿ, ಡೈಮೆನ್ಷನ್ಸ್ನ ಚೇಂಜ್ ಮಾಡ್ತೀವಿ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ತೀವಿ, ಬೆಟರ್ ಸರ್ಫೇಸ್ ಫಿನಿಶ್, ರೆಡ್ಯೂಸಸ್ ದಿ ಮೆಟೀರಿಯಲ್ ವೇಸ್ಟ್. ಸೊ ಈ ಒಂದೆಲ್ಲ ಪ್ರಾಪರ್ಟೀಸ್ನ ನಾವು ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ಸಲ್ಲಿ ಚೇಂಜ್ ಮಾಡ್ತೀವಿ. ಸೊ ಇದರಲ್ಲಿ ಇರುವಂಥ ಒಂದು ನೆಕ್ಸ್ಟ್ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್ಸಲ್ಲಿ ಟೈಪ್ಸ್. ಸೊ ಟೈಪ್ಸ್ ಏನೇನಿದೆ, ಫೋರ್ಜಿಂಗ್, ರೋಲಿಂಗ್, ಎಕ್ಸ್ಟ್ರೂಷನ್, ಡ್ರಾಯಿಂಗ್, ಬೆಂಡಿಂಗ್, ಡೀಪ್ ಡ್ರಾಯಿಂಗ್, ಸ್ಟ್ರೆಚಿಂಗ್, ಪಂಚಿಂಗ್, ಹಾಟ್ ವರ್ಕಿಂಗ್, ವಾರ್ಮ್ ವರ್ಕಿಂಗ್ ಆ್ಯಂಡ್ ಕೋಲ್ಡ್ ವರ್ಕಿಂಗ್. ನೆಕ್ಸ್ಟ್ ಈಸ್ ಡೈರೆಕ್ಟ್ ಎಕ್ಸ್ಟ್ರೂಷನ್, ಇಂಡೈರೆಕ್ಟ್ ಎಕ್ಸ್ಟ್ರೂಷನ್. ನನ್ನ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಟ್ರೂಷನ್. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. ಅಪ್ಲಿಕೇಶನ್ ಆಫ್ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮೆಟಲ್ ಫಾರ್ಮಿಂಗ್ ಪ್ರಾಸೆಸ್, ಸೊ ದಟ್ ಯು ಕ್ಯಾನ್ ಸಿ ದಟ್ ಗೇರ್ಸ್, ರೋಲರ್ಸ್, ಆಕ್ಸೆಲ್ಸ್, ಕಪಲ್ಸ್, ಹ್ಯಾಮರ್ಸ್, ವೀಲ್ಸ್, ಆಕ್ಸೆಲ್ಸ್, ಬೋಲ್ಟ್ಸ್, ನಟ್ಸ್, ಡ್ರೈವ್ಸ್. ಸೊ ಫಾರ್ಮಿಂಗ್ ಅಂತಂದಾಗ ಮೆಟಲ್ಸ್ ಯಾವುದ್ಯಾವುದೋ ಒಂದು ಅಪ್ಲಿಕೇಶನ್ ಇರುತ್ತೋ ಅದನ್ನೆಲ್ಲ ಬರೀರಿ. ಎಕ್ಸ್ಟ್ರೂಷಿಂಗ್ ಆ್ಯಂಡ್ ವೈರ್ ಡ್ರಾಯಿಂಗ್, ಇಟ್ ಈಸ್ ಆಲ್ಸೋ ಎಕ್ಸ್ಪ್ಲೈನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ಈ ಒಂದು ಟೇಬ್ಲರ್ ಕಾಲಮಲ್ಲಿ ತುಂಬ ಸಿಂಪಲ್ ಆಗಿದೆ ಆನ್ಸರ್ಸು, ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಈಸ್ ಫೋರ್ಜಿಂಗ್ ಆ್ಯಂಡ್ ರೋಲಿಂಗ್, ಇದನ್ನು ಕೂಡ ನಂದು ಪ್ರೀವಿಯಸ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಯು ಕ್ಯಾನ್ go through these answers, it is very simple. ನೆಕ್ಸ್ಟ್ ಸೇಫ್ಟಿ ಪ್ರಿಕಾಷನ್, ಫೋರ್ಜಿಂಗ್ ಮಾಡುವಾಗ ಏನೇನು ಸೇಫ್ಟಿ ಪ್ರಿಕಾಷನ್ ತೊಗೋಬೇಕು ನಿಮಗೆ ಲ್ಯಾಬಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಹೇಗೆ ಸೇಫ್ ಆಗಿರಬೇಕು, ಹೇಗೆ ಅದನ್ನು ಆಪ್ರೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಈಸ್ ವೀಕ್ 9, ಶೀಟ್ ಮೆಟಲ್ ವಿತ್ ದ 2 ಎಕ್ಸಾಂಪಲ್. ಶೀಟ್ ಮೆಟಲ್ ಅಂತಂದರೆ ಏನು, ಥಿನ್ ಮತ್ತು ಫ್ಲಾಟ್ ಶೀಟ್ ಇರುತ್ತೆ, ಥಿಕ್ನೆಸ್ ತುಂಬ ಕಡಿಮೆ ಇರುತ್ತೆ, ಮತ್ತು ಇದನ್ನು ರೋಲಿಂಗ್ ಪ್ರಾಸೆಸ್ಗೆ ಯೂಸ್ ಮಾಡಿ ನಮ್ಗೆ ಬೇಕಾಗಿರೋ ಶೇಪ್ನ ಮಾಡ್ತೀವಿ. ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಸ್ಟೀಲು, ಅಲ್ಯೂಮಿನಿಯಮು, ಕಾಪರ್, ಈ ಥರ ಯೂಸ್ ಮಾಡಿ ಮಾಡ್ತೀವಿ. ಈಸಿಯಾಗಿ ಕಟ್ಟು ಬೆಂಡು ಆಗಬೇಕು. ವಾಟ್ ಈಸ್ ಶೇರಿಂಗ್ ಆಪರೇಷನ್, ಶಿಯರಿಂಗ್, ಬ್ಲ್ಯಾಂಕಿಂಗ್, ಪಂಚಿಂಗ್, ನಾಚಿಂಗ್, ವಿ ಬೆಂಡಿಂಗ್, ಯು ಬೆಂಡಿಂಗ್, ಎಡ್ಜ್ ಬೆಂಡಿಂಗ್, ಡ್ರಾಯಿಂಗ್, ಸ್ಟ್ರೆಚಿಂಗ್ ಆ್ಯಂಡ್ ರೋಲಿಂಗ್. ಸೊ ಬ್ಲ್ಯಾಂಕಿಂಗು, ಬೆಂಡಿಂಗು ಮತ್ತು ಡ್ರಾಯಿಂಗ್ನ ಇದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಡ್ರಾಯಿಂಗ್ಸ್ ಸ್ವಲ್ಪ ಸಿಂಪಲ್ ಆಗಿದೆ, ಯು ಕ್ಯಾನ್ ರೆಫರ್ ದಿಸ್ ಎಕ್ಸ್ಪ್ಲನೇಷನ್. ಲೀಸ್ ದ ಅಪ್ಲಿಕೇಶನ್ ಆಫ್ ಶೀಟ್ ಮೆಟಲ್. ಶೀಟ್ ಮೆಟಲ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಕಾರ್ ಬಾಡೀಸು, ಡೋರ್ಸು, ರೂಫಿಂಗ್ ಶೀಟ್ಸು, ಅಲ್ಮಾರಾಸ್, ಬೀರೋ, ಸ್ವಿಚ್ ಬೋರ್ಡ್ಸ್, ಚೇರ್ಸ್, ಟೇಬಲ್ಸ್, ಬಿನ್ಸ್, ಈ ಥರ ಎಷ್ಟೊಂದು ಅಪ್ಲಿಕೇಶನಲ್ಲಿ ಶೀಟ್ ಮೆಟಲ್ಸ್ನ ನಾವು ಯೂಸ್ ಮಾಡ್ತೀವಿ. ಶೀಟ್ ಮೆಟಲ್ ಮಾಡುವಾಗ ಯೂಸ್ ಮಾಡಬೇಕಾಗಿರುವಂಥ ಸೇಫ್ಟಿ ಪ್ರಿಕಾಷನ್ಸ್, ಸೊ ದಟ್ ನೀವು ಸೇಫ್ಟಿ ಪ್ರಿಕಾಷನ್ಸ್ನ ಕರೆಕ್ಟಾಗಿ ತಿಳ್ಕೊಂಡಿದ್ದಾಗ, ಸೊ ದಟ್ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದಿ ಪ್ರಾಬ್ಲಮ್ಸ್. ವೀಕ್ 10, ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರೆಸ್ ವರ್ಕ್. ಪ್ರೆಸ್ ವರ್ಕ್ ಏನಕ್ಕೆ ಯೂಸ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಕಟ್ ಆರ್ ಬೆಂಡ್ ಆರ್ ಡ್ರಾ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್, ಬೆಂಡ್ ಮತ್ತು ಡ್ರಾ ಮಾಡ್ಕೊಳ್ತೀರಾ. ಸೇಮ್ ಶೀಟ್ ಮೆಟಲಲ್ಲಿ ಹೇಗೆ ಮಾಡ್ತೀರೋ ಅದೇ ಥರ. ಸೊ ದಟ್ ಇಲ್ಲಿ ನಿಮ್ಗೆ ಯಾವ ಡೈ ಬೇಕು, ವಾಟ್ ಈಸ್ ದ ಪರ್ಪಸ್, ನಿಮ್ಗೆ ಯಾವ ಡೈ ಈಸ್ ನಥಿಂಗ್ ಬಟ್ ಇಸ್ ವಾಟ್ ಈಸ್ ದ ಶೇಪ್ ಯು ರಿಕ್ವೈರ್ಡ್, ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ತೀರಾ. ಅದಾದಮೇಲೆ ವರ್ಕ್ ಪೀಸ್ಗೆ ಸಪೋರ್ಟ್ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಡಿಫೈನ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಕಾಂಪೊನೆಂಟ್. ಹ್ಯಾಂಡ್ ಪ್ರೆಸ್ ಇದೆ, ಬಾಲ್ ಪ್ರೆಸ್ ಅಥವಾ ಫ್ಲೈ ಪ್ರೆಸ್, ಇನ್ನೊಂದು ಯೂಸ್ ಪವರ್ ಪ್ರೆಸ್. ಸಿ ದಟ್ ಇಲ್ಲಿರುವಂಥ ಹ್ಯಾಂಡ್ ಪ್ರೆಸ್ ಅಂದರೆ ಈ ಥರ ಮ್ಯಾನ್ಯುಯಲಿ ಪ್ರೆಸ್ ಮಾಡಿ ನೀವು ಎಕ್ಸಾಂಪಲ್ ನೀವು ವಾಚ್ಗೆ ಶೆಲ್ ಹಾಕಿದಾಗ ಅದ್ರ ಮೇಲ್ಗಡೆ ಇರೋ ಕ್ಯಾಪ್ನ ಫಿಕ್ಸ್ ಮಾಡ್ತಾರಲ್ಲ ಆ ಥರ. ಇಲ್ಲಿ ಬಂದುಬಿಟ್ಟು ನೀವು ಶೀಟ್ ಮೆಟಲ್ಸ್ ದೊಡ್ಡ ಕ್ಯಾಬಿನೆಟ್ಸ್ ಶೀಟ್ ಮೆಟಲ್ಸ್ನ ಪ್ರೆಸ್ ಮಾಡ್ತೀವಲ್ಲ, ದಿಸ್ ಇಸ್ ಪವರ್ ಪ್ರೆಸ್. ಇದು ಮ್ಯಾನ್ಯುಯಲಿ ಮಾಡ್ತೀರಾ, ಇದು ಎಲೆಕ್ಟ್ರಿಕಲ್ ಮಿಷಿನ್ ಯೂಸ್ ಮಾಡ್ತೀರಾ. ಇದಕ್ಕೆ ಕರೆಂಟ್ ಯೂಸ್ ಮಾಡಲ್ಲ, ಇದಕ್ಕೆ ಕರೆಂಟ್ ಯೂಸ್ ಮಾಡ್ತೀರಾ. ಇದಕ್ಕೆ
ಮ್ಯಾನ್ಯುಯಲಿ ಫೋರ್ಸ್ ಯೂಸ್ ಮಾಡ್ತೀರಾ, ಇದಕ್ಕೆ ಹೈಡ್ರಾಲಿಕ್ ಫೋರ್ಸ್ ಯೂಸ್ ಮಾಡ್ತೀರಾ. ಇದು ಲೈಟ್ ಡ್ಯೂಟಿ ಆಪರೇಷನ್, ಇದು ಹೆವಿ ಡ್ಯೂಟಿ ಆಪರೇಷನ್ಗೆ ಯೂಸ್ ಮಾಡ್ತೀರಾ. ಸ್ಮಾಲ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀರಾ, ಇದು ಲಾರ್ಜ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ ಕಾಂಪೋನೆಂಟ್ಸ್ ಆಫ್ 5 ಪ್ರೆಸ್ಸಿಂಗ್ ಮಿಷಿನ್. ಸೊ 5 ಪ್ರೆಸ್ಸಿಂಗ್ ಮಿಷಿನ್ ಅಂದರೆ ಇದನ್ನು ಫ್ರೇಮ್ ಅಂತ ಕರಿತೀವಿ. ಇದು ಏನಕ್ಕಾಗುತ್ತೆ, ಫುಲ್ ಬಾಡಿ ಸಪೋರ್ಟ್ ಮಾಡುತ್ತೆ. ಇದು ರ್ಯಾಮ್ ಅಂತ ಕರಿತೀವಿ. ರ್ಯಾಮ್ ವರ್ಟಿಕಲಿ ಅಪ್ವರ್ಡ್ ಡೌನ್ವರ್ಡ್ ಮೂವ್ ಆಗುತ್ತೆ. ನೆಕ್ಸ್ಟ್ ಇದು ಹ್ಯಾಂಡಲ್ ಅಥವಾ ಫ್ಲೈ ವೀಲ್ ಅಂತ ಏನು ಕರಿತೀವಿ. ಇದನ್ನೇನಾಗುತ್ತೆ, ರ್ಯಾಮ್ನ ಮೇಲಕ್ಕೆ ಕೆಳಕ್ಕೆ ಇಳಿಸೋದಕ್ಕೆ ಇದನ್ನು ರೊಟೇಟ್ ಮಾಡಿದಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಪಂಚ್ ಅಂತ ಇರುತ್ತೆ. ಪಂಚ್ ಇಸ್ ನಥಿಂಗ್ ಬಟ್ ಆಸ್, ಇಲ್ಲಿ ಕೆಳಗಡೆ ಒಂದು ಡೈ ಇರುತ್ತೆ. ಡೈ ಅಂದ್ರೆ ನಿಮ್ಗೆ ಏನು ಶೇಪ್ ಬೇಕೋ ಆ ಶೇಪ್ ಇರುತ್ತೆ. ಪಂಚ್ ಏನು ಮಾಡುತ್ತೆ, ಜಸ್ಟ್ ಫೋರ್ಸ್ನ ಪ್ರೆಸ್ ಮಾಡುತ್ತೆ. ಸೊ ಅದ್ರದ್ದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಇಲ್ಲಿದೆ. ನೆಕ್ಸ್ಟ್ ಇಸ್ ಕಟಿಂಗ್ ಟೂಲ್ಸ್. ಕಟಿಂಗ್ ಟೂಲ್ಸ್ ಅಂತಂದ್ರೆ ವಾಟ್ ಆರ್ ದ ಡಿಫರೆಂಟ್ ಮೆಟೀರಿಯಲ್ಸ್, HSS, ಸೆಮೆಂಟೈಡ್, ಡೈಮಂಡ್ಸ್ ಇಸ್ ಅ ಕಟಿಂಗ್ ಟೂಲ್ಸ್. ಏನಕ್ಕೆ ಕಟಿಂಗ್ ಟೂಲ್ಸ್ ಪ್ರಾಪರ್ಟೀಸ್ ಹೆಂಗಿರಬೇಕು, ಆಬ್ವಿಯಸ್ಲಿ ನೀವು ಟೂಲ್ ಏನು ಯೂಸ್ ಮಾಡ್ತಾ ಇದೆಯೋ ಅದಕ್ಕೆ ಹೈ ಹಾರ್ಡ್ನೆಸ್ ಇರಬೇಕು, ವೇರ್ ರೆಸಿಸ್ಟೆನ್ಸ್, ಟಫ್ನೆಸ್, ಟೆಂಪರೇಚರ್ ರೆಸಿಸ್ಟೆನ್ಸ್, ಥರ್ಮಲ್ ಕಂಡಕ್ಟಿವಿಟಿ, ಕೆಮಿಕಲ್ ಕಂಡಕ್ಟಿವಿಟಿ, ಲಾಸ್ಟ್ಗೆ ಕಾಸ್ಟ್ ಆ್ಯಂಡ್ ಈಸಿ ಟು ಫ್ಯಾಬ್ರಿಕೇಟ್ ಆಗಿರಬೇಕು. ದಿಸ್ ಇಸ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್. ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಅಂದರೆ ನೀವು ಲೇತ್ ಮಿಷಿನಲ್ಲಿ ಯೂಸ್ ಮಾಡ್ತೀರಾ ಟು ಕಟ್ ಎ ಮೆಟೀರಿಯಲ್ ಫಾರ್ ಫೇಸಿಂಗ್, ಟರ್ನಿಂಗ್ ಆಪರೇಷನ್ಸ್ಗೆ ಯೂಸ್ ಮಾಡ್ತೀರಾ. ಸೊ ದಟ್ ಇಲ್ಲಿರುವಂಥ ಶೇಪ್ಸ್ಗೆ ವಾಟ್ ಈಸ್, ಇಲ್ಲಿ ಯಾವುದಾದ್ರೂ ಒಂದು 5 ನೆನ್ಪಿಟ್ಕೊಂಡು ಈ ಡಯಾಗ್ರಾಮ್ನ ಬರೆಯೋದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಈಸ್ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್, ದಟ್ ಈಸ್ ಡ್ರಿಲ್ ಬಿಟ್ ಕಟಿಂಗ್ ಟೂಲ್, ನಾಮನ್ ಕ್ಲೆಚರ್ ಈ ಥರ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು 5 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಈ ಡಯಾಗ್ರಾಮ್ನ ಬರೆಯೋದು ಕಡೆಯಿರಿ. 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾಲಿಶಿಂಗ್ ಮತ್ತು ಕೋಟಿಂಗ್ ಅಂದ್ರೆ ಏನು, ಪಾಲಿಶಿಂಗ್ ಅಂದ್ರೆ ಏನು, ಮೇಲ್ಗಡೆ ಒಂದು ಸರ್ಫೇಸ್ನ ಶೈನಿಂಗ್ ಮಾಡೋದನ್ನ ನಾವು ಪಾಲಿಶಿಂಗ್ ಅಂತ ಕರಿತೀವಿ. ಕೋಟಿಂಗ್ ಅಂದ್ರೆ ಏನು, ಸರ್ಫೇಸ್ ಫಿನಿಶಿಂಗ್ ಬೇಕಾಗಿಲ್ಲ, ಅದ್ರ ಮೇಲ್ಗಡೆ ಇನ್ನೊಂದು ಸರ್ಫೇಸ್ನ ಡೆಪಾಸಿಟ್ ಮಾಡ್ತೀವಿ, ಥಿನ್ ಲೇಯರ್ನ ಅದ್ರ ಮೇಲೆ ಕೊಡೋದನ್ನ ನಾವು ಕೋಟಿಂಗ್ ಅಂತ ಕರಿತೀವಿ. ಸರ್ಫೇಸ್ನ ಶೈನಿಂಗ್ ಮಾಡೋದನ್ನ ನಾವು ಪಾಲಿಶಿಂಗ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನೀವೊಂದು ಸಿಲ್ವರ್ದು ಮೆಟೀರಿಯಲ್ ಇರುತ್ತೆ, ಅದಕ್ಕೆ ಶೈನಿಂಗ್ ಮಾಡ್ತೀರಾ ಅಂದರೆ ಮೇಲ್ಗಡೆ ಒಂದು ಉಜ್ಜಿಬಿಟ್ಟು ಚೆನ್ನಾಗಿ ಅದಕ್ಕೊಂದು ಶೈನಿಂಗ್ ಮಾಡಿ ಪ್ಲೇಟಿಂಗ್ ಮಾಡಿಸ್ತೀರಾ. ಕೋಟಿಂಗ್ ಅಂತಂದ್ರೆ ಏನು, ನೀವು ಒಂದು ಮೆಟೀರಿಯಲ್ ಮೇಲೆ ಪೇಂಟಿಂಗ್ ಮಾಡಿಸ್ತೀರಲ್ಲ ಅದನ್ನು ಕೋಟಿಂಗ್ ಅಂತ ಕರಿತೀವಿ. ಫಿನಿಶಿಂಗ್ ಕೊಡೋದನ್ನು ನಾವು ಪಾಲಿಶಿಂಗ್ ಅಂತ ಕರಿತೀವಿ. 3 ಪ್ರಾಪರ್ಟೀಸ್ ಆಫ್ ಅಬ್ರೆಸಿವ್ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲ್ದು ಪ್ರಾಪರ್ಟೀಸ್ ಏನಿರುತ್ತೆ, ಹಾರ್ಡ್ನೆಸ್ ಇರುತ್ತೆ, ವೇರ್ ರೆಸಿಸ್ಟೆಂಟ್, ಟಫ್ನೆಸ್ ಆ್ಯಂಡ್ ಇಟ್ ವಿತ್ಸ್ಟ್ಯಾಂಡ್ಸ್ ದಿ ಹೈ ಟೆಂಪರೇಚರ್. ನೆಕ್ಸ್ಟ್ ಈಸ್ ಡ್ರಿಲ್ಲಿಂಗ್. ಸೊ ಡ್ರಿಲ್ಲಿಂಗ್ ನೀವು ಎಲ್ಲರೂ ನೋಡಿರ್ತೀರಾ. ಡ್ರಿಲ್ಲಿಂಗ್ ಮಿಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ, ಹೋಲ್ಸ್ನ ಜನರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನಿಮ್ಗೆ ಎಷ್ಟು ಸೈಜ್ ಆಫ್ ಹೋಲ್ ಬೇಕೋ ಅಷ್ಟು ಸೈಜ್ ಆಫ್ ಹೋಲ್ ತಕ್ಕಂಗೆ ಡ್ರಿಲ್ ಬಿಟ್, ಡ್ರಿಲ್ಲಿಂಗ್ದು ಬಿಟ್ಸ್ನ ನೀವು ಚೇಂಜ್ ಮಾಡಿಕೊಂಡು ಡ್ರಿಲ್ಲಿಂಗ್ ಮಾಡ್ತೀವಿ. ಸೊ ಈ ಡ್ರಿಲ್ಲಿಂಗಲ್ಲಿ ಏನಾಗುತ್ತೆ, ಡ್ರಿಲ್ ಬಿಟ್, ಡ್ರಿಲ್ ಚೆಕ್ ಅಂತ ಇರುತ್ತೆ, ಸ್ಪಿಂಡಲ್ ಇರುತ್ತೆ. ಸ್ಪಿಂಡಲ್ ಏನಾಗಿರುತ್ತೆ, ಇಟ್ ಮೂವ್ಸ್ ವರ್ಟಿಕಲಿ ಡೌನ್ವರ್ಡ್ಸ್ ಆ್ಯಂಡ್ ಅಪ್ವರ್ಡ್ಸ್, ಅಂದರೆ ರೊಟೇಷನ್, ಅಂದರೆ ನೀವು ಇರೋ ಅಂತ ಒಂದು ಏನು ಡ್ರಿಲ್ ಬಿಟ್ ಏನಿರುತ್ತೆ ಅದು ರೊಟೇಷನ್ ಮಾಡಿಕೊಂಡು ಡೌನ್ವರ್ಡ್ ಅಪ್ವರ್ಡ್ ಮೂವ್ ಆದಾಗ ಏನಾಗುತ್ತೆ, ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ. There are different types of drilling: portable, bench, pillar, radial, gang, multi-spindle, deep hole. List the types of drilling operation. Drilling ಮಾಡ್ತೀವಿ, ರೀಮಿಂಗ್ ಮಾಡ್ತೀವಿ. ಸಿ ದಟ್ ಡ್ರಿಲ್ಲಿಂಗ್ ಅಂತಂದಾಗ ಜಸ್ಟ್ ಹೋಲ್ ಹಾಕೋದು, ರೀಮಿಂಗ್ ಅಂತಂದಾಗ ಹಾಕಿರೋ ಹೋಲ್ಗೆ ಒಂದು ಸೈಜ್ ಅಂದರೆ ಸರ್ಫೇಸ್ ಫಿನಿಶಿಂಗ್ ಕೊಡುವಂಥದ್ದು. ಟೇಪಿಂಗ್ ಅಂದರೆ ಒಳಗಡೆ ಥ್ರೆಡ್ಡಿಂಗ್ ಮಾಡ್ತೀವಲ್ಲ, ಟೇಪರ್ ಟೂಲ್ನ ಯೂಸ್ ಮಾಡಿ ಮಾಡ್ತೀವಿ. ಕೌಂಟರ್ ಬೋರಿಂಗ್ ಅಂತಂದರೆ ಈ ಒಂದು ಸ್ಕ್ವಯರ್ ಶೇಪಲ್ಲಿ, ಅಂದರೆ ಈ ಥರ ಶೇಪಲ್ಲಿ ಇರೋವಂಥ ಒಂದು ಬೋಲ್ಟ್ನ ಫಿಟ್ ಮಾಡೋದಕ್ಕೆ ಮೇಲ್ಗಡೆ ಮಾತ್ರ ಇಲ್ಲಿರುತ್ತೆ, ಈ ಥರ ಬೋಲ್ಟ್ ಇರುತ್ತೆ. ಈ ಒಂದು ಪೋರ್ಷನ್ ಫಿಟ್ ಆಗೋದಕ್ಕೋಸ್ಕರ ನಾವು ಈ ಥರ ಬೋರಿಂಗ್ ಮಾಡ್ತೀವಿ. ಈ ಥರ ಶೇಪಲ್ಲಿರೋ ಬೋಲ್ಟ್ನ ಫಿಟ್ ಮಾಡೋದಕ್ಕೋಸ್ಕರ ಈ ಕೌಂಟರ್ ಸಿಂಕಿಂಗ್ನ ಬಿಲ್ ಮಾಡ್ತೀವಿ. ಕೌಂಟರ್ ಇದು ಮಾಡೋದನ್ನ ಕೌಂಟರ್ ಸಿಂಕಿಂಗ್ ಅಂತ ಕರಿತೀವಿ. ಓಕೆನಾ, ಎಷ್ಟು ತಿಳ್ಕೊಳ್ಳಿ, ಎನಿ 5 ಈಸ್ ಎನಫ್. ನೆಕ್ಸ್ಟ್ ಈಸ್ ಲೇತ್ ಮಿಷಿನ್. ಲೇತ್ ಮಿಷಿನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದಾಗ, ಸೊ ಇಟ್ ಈಸ್ ಯೂಸ್ ಟು ಮೇಕ್ ಫಾರ್ ಅ ಲಾಂಗರ್ ವರ್ಕ್ ಪೀಸಸ್. ಸೊ ಲಾಂಗರ್ ವರ್ಕ್ ಪೀಸಸ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ನ ಯೂಸ್ ಮಾಡ್ತೀವಿ. ನಾವು ರಿಕ್ವೈರ್ಡ್ ಶೇಪ್ನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಲೇತ್ ಮಿಷಿನ್ ಈಸ್ ಅ ಓಲ್ಡೆಸ್ಟ್ ಮಿಷಿನ್ ವಿಚ್ ಕ್ಯಾನ್ ಬಿ ಕ್ರಿಯೇಟೆಡ್ ಫಾರ್ ದ ಶಾಫ್ಟ್ಸ್, ಲೀಡ್, ಸ್ಕ್ರೂಸ್ ಈ ಥರ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇತ್ ಇದೆ. ಸ್ಪೀಡ್ ಲೇತ್, ಇಂಜಿನ್, ಎನಿ 5 ಜ್ಞಾಪಕ ಇಟ್ಕೊಳ್ಳಿ. ಇಂಜಿನ್, ಬೆಂಚ್, ಟೂಲ್, ಟರಟ್, ಕ್ಯಾಪ್ಸ್ಟನ್, ಆಟೋಮೆಟಿಕ್, ಸ್ಪೆಷಲ್ ಪರ್ಪಸ್ ಆ್ಯಂಡ್ CNC. ಸೊ ಲಾಂಗ್ ವರ್ಕ್ ಪೀಸಸ್ಗೆ ನಾವು ಯೂಸ್ ಮಾಡೋದು ಇಂಜಿನ್ ಲೇತ್. ಅಂದರೆ ದೊಡ್ಡ ದೊಡ್ಡ ಲೆಂತಿ ವರ್ಕ್ ಪೀಸಸ್, ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಬೋರ್ವೆಲ್ದು ಒಂದು ಏನಿರುತ್ತೆ ಪೈಪ್ ಇರುತ್ತಲ್ಲ, ಆ ಪೈಪಿಗೆ ಥ್ರೆಡ್ಡಿಂಗ್ ಹೋಗಿರುತ್ತೆ, ಆ ಥ್ರೆಡ್ಡಿಂಗ್ನ ಹಾಕ್ಸ್ಬೇಕು ಅಂದಾಗ ದಟ್ ಈಸ್ ಅ ಲಾಂಗ್ ವರ್ಕ್ ಪೀಸ್. ಆ ವರ್ಕ್ ಪೀಸ್ಗೆ ನೀವು ಅಂದ್ರೆ ಶಾಫ್ಟ್ ಅಂತ ಇರ್ಬೋದು, ಲಾಂಗ್ ವರ್ಕ್ ಪೀಸಸ್ ಅಂತ ಇರ್ಬೋದು, ಅದಕ್ಕೆ ಥ್ರೆಡ್ಡಿಂಗ್ ಮಾಡಿಸ್ಬೇಕು, ಬೋರಿಂಗ್ ಮಾಡಿಸ್ಬೇಕು ಅಂದಾಗ ಇಂಜಿನ್ ಲೇತ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ ದ ಆಪರೇಷನ್ಸ್ ಆಫ್ ದ ಲೇತ್? So there are multiple operations of the lathe. That is, one is facing. Facing ಅಂತಂದಾಗ ಏನಾಗುತ್ತೆ, ಬರೀ ಈ ಕಡೆ ಸೈಡ್ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಸರ್ಫೇಸ್ನ ರಿಮೂವ್ ಮಾಡಿ ಆ ಒಂದು ಡೈಮೆನ್ಷನ್ನ ರೆಡ್ಯೂಸ್ ಮಾಡುತ್ತೆ. ಟೇಪರ್ ಟರ್ನಿಂಗ್ ಅಂತಂದಾಗ ಈ ಥರ ಸ್ಲ್ಯಾಂಟ್ ಸರ್ಫೇಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಟೇಪರ್ ಟರ್ನಿಂಗ್ ಆಯಿತು. ನೆಕ್ಸ್ಟ್ ಈಸ್
ಟರ್ನಿಂಗ್ ಅಂತಂದಾಗ ಏನಾಗಿರುತ್ತೆ, ಡಯಾಮೀಟರ್ನ ರೆಡ್ಯೂಸ್ ಮಾಡ್ತೀವಿ. ಸ್ಟೆಪ್ ಟರ್ನಿಂಗ್ ಅಂತಂದಾಗ ಏನಾಗಿರುತ್ತೆ, ನಿಮಗೆ ಗೊತ್ತಿದೆಲ್ಲ, ಡಿಫ್ರೆಂಟ್ ಸ್ಟೆಪ್ಸ್. ಫಾರ್ ಎಕ್ಸಾಂಪಲ್ ಈ ಥರ ಡಿಫ್ರೆಂಟ್ ಸ್ಟೆಪ್ಸ್ನ ಇಲ್ಲಿಂದ ಇಲ್ಲಿಗೆ ರೆಡ್ಯೂಸ್, ಇಲ್ಲಿಂದ ಇಲ್ಲಿಗೆ ರೆಡ್ಯೂಸ್, ಇಲ್ಲಿಂದ ಇಲ್ಲಿಗೆ ರೆಡ್ಯೂಸ್ನ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸ್ಟೆಪ್ ಟರ್ನಿಂಗ್. ನೆಕ್ಸ್ಟ್ ಇಸ್ ಟೇಪರ್ ಟರ್ನಿಂಗ್ ಅಂತಂದಾಗ ಈ ಥರ ಸ್ಲ್ಯಾಂಟ್ ಟೂ ಡಿಫ್ರೆಂಟ್ ಡಯಾಮೀಟರ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದನ್ನು ಟೇಪರ್ ಟರ್ನಿಂಗ್ ಅಂತ ಕರಿತೀವಿ. ಚಾಂಫರಿಂಗ್ ಅಂತಂದಾಗ ಏನಾಗಿರುತ್ತೆ, ಈ ಥರ ಮೆಟೀರಿಯಲ್ ಏನಿರುತ್ತೆ ಈ ಎಡ್ಜಸ್ಗೆ ಈ ಥರ ಕಟ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್ ಈ ಥರ ಟೇಪರ್ ಟರ್ನಿಂಗ್ ಏನಿರುತ್ತೆ, ಸ್ಟೆಪ್ ಟರ್ನಿಂಗ್ ಏನಿರುತ್ತೆ, ಈ ಎಡ್ಜ್ನ ಈ ಥರ ಚೇಫರ್ ಅಂದರೆ ಇನ್ಕ್ಲೈನ್ಡ್ ಆ್ಯಂಗಲಲ್ಲಿ ತೆಗೆಯುವಂಥದ್ದು. ನೆಕ್ಸ್ಟ್ ಈಸ್ ಥ್ರೆಡ್ ಕಟ್ಟಿಂಗ್ ಅಂತಂದಾಗ ಏನಾಗುತ್ತೆ, ಒಳಗಡೆ ಥ್ರೆಡ್ ಕಟ್ಟಿಂಗು, ಇನ್ನರ್ ಆರ್ ಔಟರ್ ಥ್ರೆಡ್ ಕಟ್ಟಿಂಗ್ಸ್ನ ಮಾಡೋವಂಥದ್ದನ್ನು ನಾವು ಎರಡೂ ಕೂಡ ಲೇತ್ ಮಿಷಿನಲ್ಲೇ ಮಾಡ್ಬೋದು. ಇನ್ನರು ಮಾಡ್ಬೋದು, ಔಟರು ಮಾಡ್ಬೋದು. ನರ್ಲಿಂಗ್ ಅಂತಂದಾಗ ಏನಾಗುತ್ತೆ, ಅದೇ ಮೆಟೀರಿಯಲ್ ಮೇಲೆ ಗ್ರಿಪ್ಗೋಸ್ಕರ ನಾವು ಈ ಥರ ಫಿನಿಶಿಂಗ್ನ ನಾವು ಯೂಸ್ ಮಾಡ್ತೀವಿ. ಈ ಥರ ಫಿನಿಶಿಂಗ್ ಏನಕ್ಕೆ ಗ್ರಿಪ್ ಪರ್ಪಸ್ನ ಯೂಸ್ ಮಾಡ್ತೀವಿ. ಡ್ರಿಲ್ಲಿಂಗ್ ಅಂತಂದಾಗ ಏನಾಗುತ್ತೆ, ಹೋಲ್ನ ಕ್ರಿಯೇಟ್ ಮಾಡ್ತೀವಿ. ಬೋರಿಂಗ್ ಅಂತಂದಾಗ ಏನಾಗುತ್ತೆ, ಎಕ್ಸ್ಟರ್ನಲಿ ಸರ್ಫೇಸ್ ಅಂದರೆ ಮೇಲ್ಗಡೆ ಮಾತ್ರ ಡಯಾಮೀಟರ್ನ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಕೌಂಟರ್ ಬೋರಿಂಗ್ ಅಂತಂದಾಗ ಏನಾಯಿತು, ವಿ ಶೇಪಲ್ಲಿ ಮಾಡ್ತೀವಿ. ಇದೆಲ್ಲ ಡ್ರಿಲ್ಲಿಂಗಲ್ಲಿ ನೀವು ನೋಡಿರ್ತೀರ, ಸೇಮ್ ಎಕ್ಸ್ಪ್ಲನೇಷನ್ನೇ ಇದರಲ್ಲಿ ಕೂಡ ಇರುತ್ತೆ. ಸೊ ದೀಸ್ ಆರ್ ದಿ ಆಪರೇಷನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ಲೇತ್ ಮಿಷಿನ್. ನೆಕ್ಸ್ಟ್ ಲಾಸ್ಟ್ ಈಸ್ ವಾಟ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದ ಮಿಲ್ಲಿಂಗ್ ಮಿಷಿನ್. ಸೊ ಮಿಲ್ಲಿಂಗ್ ಮಿಷಿನಲ್ಲಿ ಕೂಡ ಅಷ್ಟೇ ಮೆಟೀರಿಯಲ್ನ ರಿಮೂವ್ ಮಾಡ್ತೀರಾ. ಇಟ್ ಈಸ್ ಅ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್, ಅದನ್ನು ಮಿಲ್ಲಿಂಗ್ ಕಟರ್ ಅಂತ ಕರಿತೀವಿ. ಸೊ ಲೇತ್ ಮಿಷಿನಲ್ಲಿ ಯಾವ್ಯಾವ ಆಪರೇಷನ್ ಮಾಡೋಕ್ಕಾಗಲ್ಲ ಅದನ್ನು ಮಿಲ್ಲಿಂಗ್ ಆಪರೇಷನಲ್ಲಿ ನಾವು ಮಾಡ್ಬೋದು. ವರ್ಕಿಂಗ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ಇಲ್ಲಿ ಶೇರಿಂಗ್ ಆ್ಯಕ್ಷನ್ ಆಗುತ್ತೆ, ಕಟರ್ ರೊಟೇಟ್ ಆಗ್ತಾ ಇರುತ್ತೆ, ವರ್ಕ್ ಪೀಸ್ ಇಸ್ ಫೀಡ್ ಎಗೇನೆಸ್ಟ್ ಟು ದಿ ರೊಟೇಟಿಂಗ್ ಕಟರ್. ಕ್ಲಾಸಿಫಿಕೇಶನ್ ಆಫ್ ಮಿಲ್ಲಿಂಗ್ ಅಂತಂದಾಗ ಏನಾಗುತ್ತೆ, ಯಾವ್ಯಾವ ಟೈಪ್ಸ್ ಇದೆ ಅಂತಂದಾಗ ಕಾಲಮ್ ಆ್ಯಂಡ್ ನೀ, ಪ್ಲೇನರ್, ವರ್ಟಿಕಲ್, ಯೂನಿವರ್ಸಲ್, ಹಾರಿಜಾಂಟಲ್, ವರ್ಟಿಕಲ್, ಯೂನಿವರ್ಸಲ್, CNC ಆ್ಯಂಡ್ ಕಾಪಿ. ಈ 5ನ ಬರೀರಿ ಸಾಕು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಮಿಲ್ಲಿಂಗ್, ಒನ್ ಈಸ್ ಅಪ್ ಮಿಲ್ಲಿಂಗ್ ಆ್ಯಂಡ್ ಡೌನ್ ಮಿಲ್ಲಿಂಗ್. ತುಂಬ ಸಿಂಪಲ್. ಅಪ್ ಮಿಲ್ಲಿಂಗ್ ಅಂತಂದಾಗ ಏನಾಗುತ್ತೆ, ವರ್ಕ್ ಪೀಸು ಎಗೇನ್ಸ್ಟ್ ಆಗಿ ಫೀಡ್ ಮಾಡ್ತೀವಿ. ಡೌನ್ ಮಿಲ್ಲಿಂಗ್ ಅಂತಂದಾಗ ಏನಾಯಿತು, ಸೇಮ್ ಡೈರೆಕ್ಷನಲ್ಲಿ. ಇಲ್ಲಿ ಝೀರೋ ಥಿಕ್ನೆಸ್ ಇಂದ ಮ್ಯಾಕ್ಸಿಮಮ್ ಥಿಕ್ನೆಸ್ಗೆ ಹೋಗುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಥಿಕ್ನೆಸ್ ಇಂದ ಝೀರೋ ಥಿಕ್ನೆಸ್ಗೆ ಬರುತ್ತೆ. ಇಲ್ಲಿ ಫ್ರಿಕ್ಷನ್ನು ಮತ್ತು ರಫ್ ಸರ್ಫೇಸ್ ಜಾಸ್ತಿ ಇರುತ್ತೆ, ಇಲ್ಲಿ ಫಿನಿಶಿಂಗು ಟೂಲ್ ಲೈಫು ಇಂಪ್ರೂವ್ ಆಗುತ್ತೆ. ಇದು ಕನ್ವೆನ್ಷನಲ್ ಮೆಷಿನಿಂಗು, ಇದು ಮಿನಿಮಲ್ ಬ್ಯಾಕ್ ಸ್ಲ್ಯಾಶ್. ಸೊ ಮಿಲ್ಲಿಂಗ್ ಆಪರೇಷನ್ಸ್ ಅಂದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಲಿಂಗ್ ಆಪರೇಷನ್ಸ್ ಲೈಕ್ ಫೇಸ್ ಮಿಲ್ಲಿಂಗ್, ಎಂಡ್ ಮಿಲ್ಲಿಂಗ್, ಸ್ಲಾಟಿಂಗ್, ಫಾರ್ಮಿಂಗ್, ಡ್ರಿಲ್ಲಿಂಗ್, ಚಾಂಫರಿಂಗ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಲಿಂಗ್ ಆಪರೇಷನ್ಸ್. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇರುತ್ತೆ, ಎಲ್ಲ ಸಿಂಪಲ್ ಲೈನಲ್ಲಿ ಕೊಟ್ಟಿದ್ದೀನಿ. ಸೊ ಯಾವುದಾದ್ರೂ 5ನ ಓದ್ಕೊಳ್ಳಿ ಸಾಕು. ಸೊ ದಟ್ 10 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಯು ಕ್ಯಾನ್ ಆಸ್ಕ್ ದ ಎಕ್ಸ್ಪ್ಲೇನ್ ಆರ್ ಲಿಸ್ಟ್ ಎನಿ 5 different types of milling. All the best. So that this video is helpful with like similar to the notes of CME 2. Please subscribe and share my videos. Thank you.